Hi, hello, namaste ಸ್ನೇಹಿತರೆ. Welcome to Gurudev Academy. So we are going to solve the question paper related to the CGL of GK paper today. So let me solve the question paper without wasting time. So let me see the first question. ಮೊದಲನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನಗಳಲ್ಲಿ ಯಾವುದು ಒಂದು x-C2 ಸಂರಕ್ಷಣೆಗೆ ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ x-C2 ಕನ್ಸರ್ವೇಷನ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಮೊದಲಿಗೆ ನಾವು ತಿಳ್ಕೊಳ್ಳೋಕೆ ವಾಟ್ ಇಸ್ ಇನ್ ಮೀನ್ ಬೈ x-C2 ಕನ್ಸರ್ವೇಷನ್ ಆ್ಯಂಡ್ ವಾಟ್ ಇಸ್ ಮೀನ್ ಬೈ in-situ ಕನ್ಸರ್ವೇಷನ್. ನೋಡಿ, ಯಾವುದೇ ಒಂದು ಸಸ್ಯ ಸಂಕುಲ, ಪ್ರಾಣಿ ಸಂಕುಲ ಅಥವಾ ಪಕ್ಷಿ ಸಂಕುಲವನ್ನು ಅದರ ಆವಾಸ ಸ್ಥಾನದಲ್ಲಿ ನಾವೇನಾದ್ರು ಕನ್ಸರ್ವೇಷನ್ ಮಾಡ್ತಿದ್ರೆ, ಸಂರಕ್ಷಣೆ ಮಾಡ್ತಿದ್ರೆ ಅದಕ್ಕೇನಂತಾರೆ in-situ ಕನ್ಸರ್ವೇಷನ್ ಅಂತ ಕರಿತೀವಿ. That is, if we are going to conserve any plant species, animal species, bird species within its natural environment, then it is called as in-situ conservation. If we are going to conserve this plant, animal and bird species outside its natural environment, it is called as ex-situ conservation ಅಂತ ಕರಿತೀವಿ. ಹಾಗಾದರೆ ಇಲ್ಲೊಂದು ಡೈಗ್ರಾಮ್ ಕೊಟ್ಟಿದ್ದೀನಿ, ಅದು ನೋಡೋ ಮೂಲಕ ನಿಮಗೇನಂತಂದರೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ಇಲ್ಲಿ in-situ ಕನ್ಸರ್ವೇಷನ್ ಅಂತಂದರೆ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು, ಬಯೋಸ್ಪಿಯರ್ ರಿಸರ್ವ್ಸ್ ಆಗಿರ್ಬೋದು, ಇದರೊಳಗೇನಾದ್ರು ನ್ಯಾಚುರಲ್ ಆಗಿ ಅದರ ಆವಾಸ ಸ್ಥಾನದಲ್ಲಿ ನಾವೇನಾದ್ರು ಅದನ್ನು ಸಂರಕ್ಷಣೆಯನ್ನು ಮಾಡ್ತಿದ್ರೆ, ಕಾಡಿನಲ್ಲೇ ಅದರ ಸಂರಕ್ಷಣೆಯನ್ನು ಮಾಡ್ತಿದ್ರೆ, ದಟ್ ಈಸ್ ಕಾಲ್ಡ್ ಆಸ್ in-situ ಕನ್ಸರ್ವೇಷನ್. ಇಫ್ ವಿ ಆರ್ ಗೋಯಿಂಗ್ ಟು ಕನ್ಸರ್ವ್ ಔಟ್ಸೈಡ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಆಫ್ ದಟ್ ಪ್ಲಾಂಟ್, ಅನಿಮಲ್ ಆ್ಯಂಡ್ ಬರ್ಡ್ ಸ್ಪೀಸೀಸ್, ಆ ಸಸ್ಯ ಸಂಕುಲ ಆಗಿರ್ಬೋದು, ಪ್ರಾಣಿ ಸಂಕುಲ ಆಗಿರ್ಬೋದು, ಪಕ್ಷಿ ಸಂಕುಲಗಳನ್ನಾಗಿರ್ಬೋದು, ಅದರ ಒಂದು ಆವಾಸ ಸ್ಥಾನ ಬಿಟ್ಟು ಹೊರಗಡೆ ಅಂದರೆ ಎಲ್ಲಿ, ಝೂ ಆಗಿರ್ಬೋದು, ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು, ಕ್ರಯೋ ಪ್ರಿಸರ್ವೇಷನ್ ಆಗಿರ್ಬೋದು, ಸೀಡ್ ಬ್ಯಾಂಕ್ಸ್ ಆಗಿರ್ಬೋದು, ಇಂಥಲ್ಲಿ ಹೊರಗಡೆ ಮಾಡಿದ್ರೆ ಅದಕ್ಕೇನಂತ ಹೇಳ್ತಿರ್ತೀವಿ, ex-situ ಕನ್ಸರ್ವೇಷನ್ ಅಂತ ಹೇಳ್ತಿರ್ತೀವಿ. ಹೌದಾ? ನಮ್ಮ ಕಾನ್ಸೆಪ್ಟ್ ಗೊತ್ತಾಯಿತು. ಅದು ಎಲ್ಲಿರ್ತದೆ, ಅದರ ಆವಾಸ ಸ್ಥಾನದಲ್ಲಿ ನ್ಯಾಚುರಲ್ ಎನ್ವೈರನ್ಮೆಂಟ್ ಒಳಗೆ ಅದನ್ನೇನಾದ್ರು ನಾವು ಕನ್ಸರ್ವೇಷನ್ ಮಾಡ್ತಿದ್ರೆ ದಟ್ ಈಸ್ ಕಾಲ್ಡ್ ಆಸ್ in-situ ಕನ್ಸರ್ವೇಷನ್. ಇಫ್ ವಿ ಆರ್ ಗೋಯಿಂಗ್ ಟು ಕನ್ಸರ್ವ್ ದೋಸ್ ಅನಿಮಲ್, ಪ್ಲಾಂಟ್ ಸ್ಪೀಸೀಸ್ ಆ್ಯಂಡ್ ಬರ್ಡ್ ಸ್ಪೀಸೀಸ್ ಔಟ್ಸೈಡ್ ಇಟ್ಸ್ ನ್ಯಾಚುರಲ್ ಎನ್ವೈರನ್ಮೆಂಟ್, ಅದರ ನೈಸರ್ಗಿಕ ಸ್ಥಾನವನ್ನು ಬಿಟ್ಟು ಹೊರಗಡೆ ನಾವೇನಾದ್ರು ಅದರ ಸಂರಕ್ಷಣೆ ಮಾಡ್ತಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ex-situ ಕನ್ಸರ್ವೇಷನ್. ಹೌದಾ? ಸೊ ಲೆಟ್ ವಿ ಸಿ ದ ಕ್ವಶನ್ ಅಗೇನ್. ಹೌದಾ? ಇಲ್ಲಿದೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ex-situ ಕನ್ಸರ್ವೇಷನ್. ಇದರೊಳಗೆ ಮೊದಲನೇದು ಕೊಟ್ಟಿದೆ ಆಪ್ಷನ್ನು ವೈಲ್ಡ್ ಲೈಫ್ ಸ್ಯಾಂಚುರಿ, ವನ್ಯಜೀವಿ ಅಭಯಾರಣ್ಯ ಅಂಥೇಳಿ. ವನ್ಯಜೀವಿ ಅಭಯಾರಣ್ಯ ಅಂದರೆ ಏನು? ಈಗ ಕಾಡಿನಲ್ಲೇ ಇಟ್ ಹ್ಯಾಸ್ ಬಿನ್ ಫರ್ದರ್ ಬೈಫರ್ಕೇಟ್ ಮಾಡಿರ್ತೀವಿ ನಾವು. ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಬಯೋಸ್ಪಿಯರ್ ರಿಸರ್ವ್ ಆಗಿರ್ಬೋದು, ಅದರ ಒಂದು ಆವಾಸ ಸ್ಥಾನದಲ್ಲೇ ಅದನ್ನು ನಾವು ಇಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಈ ಆಪ್ಷನ್ ತಪ್ಪಾಗ್ತದೆ. ನೆಕ್ಸ್ಟ್ ಇದೆ ಇಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನೋಡಿರ್ಬೋದು, ಇದನ್ನು ಅದರ ಆವಾಸ ಸ್ಥಾನದಲ್ಲೇ ನಾವೇನು ಮಾಡ್ತಾ ಇದ್ದೀವಿ, ಕನ್ಸರ್ವೇಷನ್ನ, ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಇನ್ನೊಂದಿದೆ ಇಲ್ಲಿ ಬೀಜ ಬ್ಯಾಂಕ್ ಅಥವಾ ಸೀಡ್ ಬ್ಯಾಂಕ್. ಇದು ಸೀಡ್ ಬ್ಯಾಂಕ್ ಅಂತಂದರೆ ಅದರೊಳಗೆ ಸಿಕ್ಕಂತಹ ಏನು ನಮಗೆ ನೈಸರ್ಗಿಕ ಸ್ಥಾನದಲ್ಲಿ ಸಿಗುವಂತಹ ಯಾವುದೋ ಬೀಜಗಳನ್ನು ತಂದು, ಇಫ್ ಯು ಆರ್ ಕನ್ಸರ್ವಿಂಗ್ ಇನ್ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ ಕಂಡೀಷನ್, ಅದಕ್ಕೇನಂತೀವಿ ಸೀಡ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಕ್ರಯೋ ಪ್ರಿಸರ್ವೇಷನ್ಸ್ ಒಳಗೆ ನಾವು ಅಂಡರ್ ಲೋ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ಪ್ರಿಸರ್ವ್ ದಿಸ್ ಸೀಡ್ಸ್ ಫಾರ್ ದ ಅಪ್ಕಮಿಂಗ್ ಜನರೇಷನ್ಸ್. ಅದನ್ನೇ ಏನಪ್ಪ ಅಂದ್ರೆ ಹೊರಗಿನ ಆವಾಸ ಸ್ಥಾನದಲ್ಲಿ ನಾವೇನಾದ್ರು ಕನ್ಸರ್ವೇಷನ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಸೀಡ್ ಬ್ಯಾಂಕ್ ಇಸ್ ಎ ex-situ ಕನ್ಸರ್ವೇಷನ್. ಬೀಜ ಬ್ಯಾಂಕ್ ಅನ್ನೋದೇನಪ್ಪ ಅಂತಂದ್ರೆ ಉದಾಹರಣೆ ಇದಕ್ಕೆ ಹೊರಗೆ ಅದರ ನೈಸರ್ಗಿಕ ಸ್ಥಾನ ಬಿಟ್ಟು ಹೊರಗಡೆ ತೊಗೊಂಡೋಗಿ ನಾವು ಕನ್ಸರ್ವೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸೀಡ್ ಬ್ಯಾಂಕ್ ಇಸ್ ಆನ್ ಆನ್ಸರ್ ಫಾರ್ ದಿಸ್. ಹೌದಾ? ಬೀಜ ಬ್ಯಾಂಕ್. ಹಾಗಾದ್ರೆ ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನಾರ್ವೆ ದೇಶ ನೀಡುವ ಏಬಲ್ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ದ ನಾರ್ವೆಯನ್ ಏಬಲ್ ಪ್ರೈಸ್ ಇಸ್ ಆನ್ಯುವಲಿ ಅವಾರ್ಡೆಡ್ ಇನ್ ವಿಚ್ ಫೀಲ್ಡ್ ಅಂತ ಕೇಳಿದ್ದಾನೆ. ನೋಡಿ, ಯಾವ ಕ್ಷೇತ್ರದಲ್ಲಿ ನೀಡ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಇದೆ: ಬಾಹ್ಯಾಕಾಶ ಸಂಶೋಧನೆ, ದಟ್ ಈಸ್ ಸ್ಪೇಸ್ ರಿಸರ್ಚ್; ಸಾಹಿತ್ಯ, ದಟ್ ಈಸ್ ಲಿಟ್ರೇಚರ್; ವಸ್ತುಶಿಲ್ಪ, ದಟ್ ಈಸ್ ಆರ್ಕಿಟೆಕ್ಚರ್; ನೆಕ್ಸ್ಟ್ ಈಸ್ ಗಣಿತ, ದಟ್ ಈಸ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಈ 4 ಕ್ಷೇತ್ರದಲ್ಲಿ ಯಾವುದಕ್ಕೆ ಕೊಡು ಮಾಡ್ತಾರೆ ಏಬಲ್ ಪ್ರೈಸ್ ಅಂದರೆ ಮ್ಯಾಥಮೆಟಿಕ್ಸ್ಗೆ ಕೊಡು ಮಾಡ್ತಾರೆ. ಏನಿದು ಏಬಲ್ ಪ್ರೈಸ್ ಅಂತಂದರೆ ನಾರ್ವೆ ಗೌರ್ಮೆಂಟ್ ಅವರು, ದ ಲೆಟರ್ ಆ್ಯಂಡ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಫ್ ನಾರ್ವೆ ಅವರು ಏನಪ್ಪ ಅಂತಂದರೆ ಈ ಒಂದು ನಾರ್ವೆನ್ ಏಬಲ್ ಪ್ರೈಸ್ ಅನ್ನೋದನ್ನು ಕೊಡು ಮಾಡ್ತಾರೆ ಪ್ರತಿ ವರ್ಷ. ಇಟ್ ಈಸ್ ಆ್ಯನ್ಯುವಲಿ ಅವಾರ್ಡೆಡ್
ದೋಸ್ ಹೂ ಎಕ್ಸೆಲ್ಡ್ ಇನ್ ದ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್. ಯಾರು ಗಣಿತ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿರ್ತಾರೆ ಅವರಿಗೆ ಕೊಡಮಾಡುವಂತಹ ಒಂದು ಗಣಿತ ಕ್ಷೇತ್ರದಲ್ಲಿ ಕೊಡಮಾಡುವಂತಹ ಅತ್ಯುನ್ನತ ಅವಾರ್ಡ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ನೋಬೆಲ್ ಪ್ರೈಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತೇಳಿ ಕರೀತಾರೆ. ಇದು ಆನ್ಯುವಲಿ ಕೊಡ್ತದೆ. ನಾರ್ವೆ ಗೌರ್ನಮೆಂಟ್ ಅವರು ಇದನ್ನ ಕೊಡಮಾಡ್ತಾರೆ. ಹೌದಾ, ನಾರ್ವೆ ಗೌರ್ನಮೆಂಟ್ ಅವರು ಕೊಡಮಾಡ್ತಾರೆ. ಎದ್ರೊಳಗಂತಂದ್ರೆ ಮ್ಯಾಥಮೆಟಿಕ್ಸ್ ಫೀಲ್ಡ್ ಒಳಗೆ ಯಾರು ಗಣಿತ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿರ್ತಾರೆ ಅವ್ರಿಗೆ ಕೊಡಮಾಡುವಂತಹ ಒಂದು ಅವಾರ್ಡ್ ಆಗಿರ್ತದೆ. ಇಟ್ ಈಸ್ ಆನ್ಯುವಲಿ ಪ್ರೊವೈಡೆಡ್ ಅವಾರ್ಡ್. ಹೌದಾ, ಪ್ರತಿ ವರ್ಷ ಇದನ್ನ ಕೊಡಮಾಡ್ತಾರೆ. ಹಾಗಾದ್ರೆ ಎರಡನೇ ಪಾಯಿಂಟ್ ಏನು ಗೊತ್ತಿರಬೇಕು ಇದ್ರ ಮೇಲೆ ಅಂತಂತಂದ್ರೆ, ನೋಡಿ ಇಲ್ಲಿ ಇದಕ್ಕೆ ಪ್ರೈಸ್ ಮನಿ ಎಷ್ಟಿದೆ? ವಾಟ್ ಇಸ್ ದ ಪ್ರೈಸ್ ಮನಿ ಫಾರ್ ದಿಸ್? ಹೌದಾ, ಪ್ರೈಸ್ ಮನಿ ಎಷ್ಟಿದೆ ಅಂತಂದ್ರೆ 7.5 ಮಿಲಿಯನ್ ಕ್ರೋನ್. ಏನಿದು ಕ್ರೋನ್ ಅಂತಂದ್ರೆ ಇಟ್ ಈಸ್ ಕರೆನ್ಸಿ ದಟ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ನಾರ್ವೆ. ಸ್ವೀಡನ್ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಇವೆಲ್ಲ ದೇಶಗಳು ಕ್ರೋನ್ ಅನ್ನೋದನ್ನ ಯೂಸ್ ಮಾಡ್ತವೆ. ಅಲ್ಲಿಯ 7.5 ಮಿಲಿಯನ್ ಕ್ರೋರ್ ಅಂದರೆ ನಮ್ಮ ದೇಶಕ್ಕೆ ಕನ್ವರ್ಟ್ ಮಾಡಿದ್ರೆ ಕಮ್ಮಿ ಅಂತಂದ್ರು ಅರೌಂಡ್ 6.5 to 7 ಕ್ರೋರ್ವರೆಗೂ ಆಗುತ್ತೆ. ಹೌದಾ, ಇಷ್ಟು ಪ್ರೈಸ್ ಮನಿಯನ್ನು ಇದಕ್ಕೆ ಕೊಡ್ಮಾಡ್ತಾರೆ. ಹಾಗಾದರೆ 2025ರ ಏಬಲ್ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡಿದ್ದಾರೆ? ಕಾಶಿವಾರ ಅನ್ನೋರು, ಮಸಾಕಿ ಕಾಶಿವಾರ ಅನ್ನೋರು ಈ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ದೇ ರಿಸೀವ್ಡ್ ದಿಸ್ ಅವಾರ್ಡ್. ಹಾಗಾದರೆ ಇದು ಒಂದೇನ ಗಣಿತ ಕ್ಷೇತ್ರದಲ್ಲಿ ಕೊಡ್ಮಾಡುವಂತಹ ಅಗಾಧವಾದ ಸಾಧನೆಯನ್ನು ಮಾಡಿದ್ದಕ್ಕೆ ಕೊಡ್ಮಾಡುವಂತಹ ಒಂದೇ ಒಂದು ಅವಾರ್ಡ್ ಇದೆಯಾ ಅಂದರೆ ಇಲ್ಲ, ಮತ್ತೊಂದಿದೆ. ದರ್ ಈಸ್ ಅನದರ್ ಒನ್ ಅವಾರ್ಡ್ ವಿಚ್ ಇಸ್ ಕಾಲ್ಡ್ ಆಸ್ ಫೀಲ್ಡ್ ಮೆಡಲ್. ಫೀಲ್ಡ್ ಮೆಡಲ್ ಅಂತ ಹೇಳಿ ಕರಿತೀವಿ. ಈ ಫೀಲ್ಡ್ ಮೆಡಲ್ನ ಏನಪ್ಪ ಅಂತಂದರೆ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನೋಬೆಲ್ ಪ್ರೈಸ್ ಆಫ್ ಮ್ಯಾಥಮೆಟಿಕ್ಸ್, ಬಟ್ ಇಟ್ ಈಸ್ ನಾಟ್ ಅವಾರ್ಡೆಡ್ ಎವ್ರಿ ಇಯರ್. ಪ್ರತಿ ವರ್ಷ ಇದನ್ನು ಕೊಡಂಗಿಲ್ಲ. ಇದನ್ನೇನಂತಂದರೆ 4 years in once, 4 ವರ್ಷಗಳಿಗೆ ಒಮ್ಮೆ ಕೊಡಮಾಡುವಂತಹ ಪ್ರಶಸ್ತಿ ಆಗಿರ್ತದೆ ಫೀಲ್ಡ್ ಮೆಡಲ್. ಹೌದಾ, ಜಾನ್ ಫೀಲ್ಡ್ ಅನ್ನೋರ ಹೆಸರಿನಲ್ಲಿ ಇದನ್ನ ಕೊಡಮಾಡ್ತಾರೆ. ಹಾಗಾದ್ರೆ ಇದನ್ನ ಯಾರು ಕೊಡಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಯೂನಿಯನ್, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಗಣಿತ ಒಕ್ಕೂಟದವರು ಇದನ್ನ ಕೊಡಮಾಡ್ತಾರೆ. ಹಾಗಾದ್ರೆ ಇದನ್ನ ಯಾರಿಗೆ ಕೊಡ್ತಾರೆ ಅಂತಂದ್ರೆ ದೋಸ್ ಹೂ ಎಕ್ಸೆಲ್ಡ್ ಇನ್ ದ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್ ವಿತಿನ್ ದ ಏಜ್ ಆಫ್ 40 years, 40 ವರ್ಷದ ಒಳಗಾಗಿ ಅವರು ಅಗಾಧವಾದ ಸಾಧನೆಯನ್ನ ಮಾಡಿದ್ರೆ ಅವ್ರಿಗಷ್ಟೇ ಕೊಡಮಾಡ್ತಾರೆ. ಇದಕ್ಕೆ ದೆರ್ ಈಸ್ ನೋ ಏಜ್ ಲಿಮಿಟ್. ಏಬಲ್ ಪ್ರೈಸ್ಗೆ ಏನಪ್ಪ ಅಂದರೆ ಏಜ್ ಲಿಮಿಟ್ ಇಲ್ಲ. ಆದರೆ ಫೀಲ್ಡ್ ಮೆಡಲ್ ಏನಪ್ಪ ಅಂದರೆ 40 ವರ್ಷದ ಒಳಗಾಗಿ ಏನಪ್ಪ ಅಂದ್ರೆ ಆ ಸಾಧನೆ ಮಾಡಿದವ್ರಿಗಷ್ಟೇ ಕೊಡಮಾಡ್ತಾರೆ. ಇದರ ಪ್ರೈಸ್ ಮನಿ ಎಷ್ಟಿದೆ ಅಂತಂದರೆ 15,000 ಕೆನಡಿಯನ್ ಡಾಲರ್. 15,000 ಕೆನಡಿಯನ್ ಡಾಲರ್ನ ಕೊಡಮಾಡ್ತಾರೆ. ಹಾಗಾದರೆ ಇದೇ ರೀತಿ ನಮ್ಮ ದೇಶದಲ್ಲಿ ಗಣಿತ ಕ್ಷೇತ್ರದಲ್ಲಿ ಯಾರು ಅಗಾಧವಾದ ಸಾಧನೆಯನ್ನು ಮಾಡಿರ್ತಾರೆ ದೋಸ್ ಹೂ ಎಕ್ಸೆಲ್ಡ್ ಇನ್ ದ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್, ದೇ ಆರ್ ಗೋಯಿಂಗ್ ಟು ರಿಸೀವ್ ದ ರಾಮಾನುಜನ್ ಅವಾರ್ಡ್ ಅಂತ ಹೇಳಿ ನಮ್ಮ ದೇಶದಿಂದ ಕೊಡ್ಮಾಡ್ತಾರೆ. ರಾಮಾನುಜನ್ ಅವಾರ್ಡ್ನ ಕೊಡ್ಮಾಡ್ತಾರೆ. ಹಾಗಾದ್ರೆ ಈ ರಾಮಾನುಜನ್ ಅವಾರ್ಡ್ನ ಯಾರು ಕೊಡ್ಮಾಡ್ತಾರೆ ಅಂದ್ರೆ ಶಾಸ್ತ್ರ ಯೂನಿವರ್ಸಿಟಿ ಅಂತ ಹೇಳಿದೆ ಕುಂಭಕೋಣಂ ಒಳಗೆ, ತಮಿಳುನಾಡು ಒಳಗೆ ಬರುವಂತಹ ಷಣ್ಮುಗಂ ಆರ್ಟ್ಸ್ ಅಂಡ್ ಸೈನ್ಸ್ ಯೂನಿವರ್ಸಿಟಿ ಅಂತ ಹೇಳಿದೆ. ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದಿಸ್ ಅವಾರ್ಡ್. ಹಾಗಾದ್ರೆ ಇದಕ್ಕೂ ಕೂಡ ಏನಂತಂದ್ರೆ ಏಜ್ ಕ್ರೈಟೇರಿಯಾ ಇದೆ. ಹೌದಾ, ಲಿಮಿಟೇಷನ್ ಇದೆ. ಏನಂತ ಹೇಳಂತಂದ್ರೆ 32 ವರ್ಷದ ಒಳಗಾಗಿ ದೋಸ್ ಹೂ ಎಕ್ಸೆಲ್ಡ್ ಇನ್ ದ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್ ವಿತ್ ಇನ್ ದ 32 ಏಜ್, 32 ವರ್ಷದ ಒಳಗಾಗಿ ಯಾರು ಅಗಾಧವಾದ ಸಾಧನೆಯನ್ನ ಗಣಿತ ಕ್ಷೇತ್ರದಲ್ಲಿ ಮಾಡಿರ್ತಾರೆ ಅವ್ರಿಗೇನಪ್ಪ ಅಂತಂದರೆ ರಾಮಾನುಜನ್ ಅವಾರ್ಡನ್ನು ಶಾಸ್ತ್ರ ಅಕಾಡೆಮಿ, ಏನು ತಮಿಳುನಾಡು ಒಳಗೆ ಕಾಣಸಿಗುವಂತಹ ಶಾಸ್ತ್ರ ಅಕಾಡೆಮಿಯವರು ಪ್ರತಿ ವರ್ಷ ಕೊಡ್ಮಾಡ್ತಾರೆ. ಯಾಕೆ ಇದು 32 ವರ್ಷದ ಒಳಗಿದ್ದವ್ರಿಗೆ ಕೊಡ್ತಾರೆ ಅಂತಂದರೆ ನೀವು ನೋಡಿರ್ಬೋದು ರಾಮಾನುಜನ್ ಅಂತ ಹೇಳಿ. ಆ ರಾಮಾನುಜನ್ ಅವ್ರು ಏನಪ್ಪ ಅಂತಾರೆ 32 ವರ್ಷಕ್ಕೆ ಅವರು ಸಾವನ್ನಪ್ತಾರೆ, ತೀರ್ಕೊಂತಾರೆ. ಹಾಗಾಗಿ ಆ 32 ವರ್ಷದಲ್ಲೇ ಏನಪ್ಪ ಅಂದರೆ ಅವರು ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಮೆನಿ ಆಫ್ ದ ಥಿಯರಮ್ ದಟ್ ಹ್ಯಾಸ್ ಬಿನ್ ರಿಟನ್ ಬೈ ದ ರಾಮಾನುಜನ್. ಹೌದಾ, ಹಾರ್ಡಿ ಅನ್ನೋ ಒಬ್ಬ ಅವರ ಮೆಂಟರ್ ಇರ್ತಾರೆ. ಅವ್ರು ಏನಪ್ಪ ಅಂತಾರೆ ಅವರು ಬ್ರಿಟನ್ ಕರ್ಸ್ಕೊಂಡು ಏನಪ್ಪ ಅಂತಂದರೆ ಅವರು ಬರೆದಿರುವಂತಹ ಎಲ್ಲ ಥಿಯರಮ್ನು ಪಬ್ಲಿಷ್ ಮಾಡಲಿಕ್ಕೆ ನೋಡ್ತಾರೆ. ಯಾಕಂದರೆ ಅಲ್ಲಿ ಊಟ ಸೆಟ್ ಆಗಲ್ಲ, ಸೊ ದೇ ಲಾಸ್ಟ್ ದೇರ್ ಲೈಫ್. ಅಲ್ಲಿಗೆ ಹೊಂದ್ಕೊಳ್ಳಿಕ್ಕೆ ಅಕ್ಲಮಟೈಸ್ ಆಗಲಿಕ್ಕೆ ಆಗಂಗಿಲ್ಲ ರಾಮಾನುಜನ್ ಅವ್ರಿಗೆ. ಹಾಗಾಗಿ 32 ವರ್ಷದ ಒಳಗೆ ಏನಪ್ಪ ಅಂದರೆ ಭಾಳಷ್ಟು ಸಾಧನೆಗಳನ್ನು ಮಾಡ್ತಾರೆ. ಹಾಗಾಗಿ ಯಾರು 32 ವರ್ಷದ ಒಳಗಾಗೆ ಸಾಧನೆಯನ್ನು ಮಾಡಿರ್ತಾರೆ ಅವ್ರಿಗೆ ಕೊಡಮಾಡುವಂತಹ ಅವಾರ್ಡ್ ಯಾವುದಾಗಿರ್ತದೆ? ರಾಮಾನುಜನ್ ಅವಾರ್ಡ್ ಆಗಿರ್ತದೆ. ಗೊತ್ತಿರಲಿ, ವಿತಿನ್ 32 years. ಇದು ಫೀಲ್ಡ್ ಮೆಡಲ್ ಅನ್ನೋದು 40 years ಒಳಗೆ.
ಬಟ್ ಏಬಲ್ ಪ್ರೈಸ್ಗೆ ಯಾವುದೇ ರೀತಿಯ ಏಜ್ ಲಿಮಿಟೇಷನ್ಸ್ ಇಲ್ಲ. ದರ್ ಇಸ್ ನೋ ಲಿಮಿಟೇಷನ್ ಫಾರ್ ಏಬಲ್ ಪ್ರೈಸ್. ಹೌದಾ? ಸೊ ಇದರ ಆನ್ಸರ್ ಮ್ಯಾಥಮೆಟಿಕ್ಸ್ ಆಗ್ತದೆ. ಸೊ ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕೃಷಿ ಕ್ಷೇತ್ರದಲ್ಲಿ ನೀಡುವ MSPಯ ವಿಸ್ತೃತ ರೂಪವೇನು? ದ ಗವರ್ಮೆಂಟ್ ಆಫ್ ಇಂಡಿಯಾ ರಿಲೀಸಸ್ MSP ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಫ್ರಮ್ ಟೈಮ್ ಟು ಟೈಮ್. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ MSP? ಎಲ್ಲರಿಗೂ ಗೊತ್ತಾ ಇದೆ MSP ಅಂತ ಹೇಳಂತಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ. ಲೆಟ್ ವಿ ಸಿ ದ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ MSP. ಹೌದಾ? MSP ಅಂತಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ. ಇದನ್ನೇನಪ್ಪ ಅಂತಂದ್ರೆ ಕನ್ನಡದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಂತ ಕರೀತಾರೆ. ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿ ಕರಿತೀವಿ. ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾವಾಗ ಸರ್ಕಾರ ಘೋಷಣೆ ಮಾಡುತ್ತೆ, ವೆನ್ ದೇ ವಿಲ್ ಅನೌನ್ಸ್ ಅಂತಂದ್ರೆ ರೈತರು ಬಿತ್ತನೆ ಮಾಡೋಕ್ಕಿಂತ ಮುಂಚೆ, ಬಿಫೋರ್ ದ ಸೋಯಿಂಗ್ ಆಫ್ ಸೀಡ್ಸ್ ಬೈ ದ ಫಾರ್ಮರ್ಸ್ ಇನ್ ದ ಫೀಲ್ಡ್ಸ್, ದೇ ವಿಲ್ ಅನೌನ್ಸ್ ದ MSP. ಏನಿದು MSP ಅಂತಂದ್ರೆ ಅನೌನ್ಸ್ ಬೈ ದ ಗೌರ್ಮೆಂಟ್ ಬಿಫೋರ್ ಸೋಯಿಂಗ್ ಆಫ್ ಸೀಡ್ಸ್. ಬೀಜವನ್ನ ಬಿತ್ತುವುದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಅವರು ಘೋಷಣೆ ಮಾಡ್ತಾರೆ. ಅಕ್ಕಿಗೆ, ಗೋಧಿಗೆ, ಜೋಳಕ್ಕೆ ಅಥವಾ ಹತ್ತಿಗೆ ನಾವು ಇಷ್ಟು ಬೆಂಬಲ ಬೆಲೆಯನ್ನು ಕೊಡ್ತೀವಿ. ನಾವು ಬೆಂಬಲ ಬೆಲೆ ಕೊಟ್ಟಕ್ಕಿಂತ ಏನಾದ್ರು ಮಾರ್ಕೆಟ್ ಒಳಗೆ ಅದರ ರೇಟು, ಅದರ ದರ ಏನಾದ್ರು ಕುಸಿತಂದ್ರೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದಿಸ್ ಮಚ್ ಆಫ್ ಪ್ರೈಸ್ ಫಾರ್ ದಿಸ್ ಪ್ರಾಡಕ್ಟ್ಸ್ ಅಂತ ಹೇಳಿ ಮೊದಲೇ ಘೋಷಣೆ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ ಟು ಮೇಂಟೈನ್ ದ ಫುಡ್ ಸೆಕ್ಯೂರಿಟಿ. ಎದಕ್ಕಂತಂದರೆ ನಾವು ಯಾವಾಗ ಡೈಲಿ ನೀಡ್ಸ್ ಏನಿರ್ತದೆ, ನಮಗೆ ನೀಡಿ ಪದಾರ್ಥಗಳೇನಿರ್ತದೆ ಅದರ ಒಂದು ಕುಂಠಿತ ಆಯಿತು, ಪ್ರೊಡಕ್ಷನ್ ಒಳಗಾಯ್ತು ಅಂತಂದರೆ ದೇರ್ ವಿಲ್ ಬಿ ಎ ಸ್ಟಾರ್ವೇಷನ್. ನಾವು ಬೇರೆ ಕಡೆಯಿಂದ ಮತ್ತೆ ಆಮದು ಮಾಡ್ಕೊಳ್ಬೇಕು. ಹಾಗಾಗಿ MSPಯನ್ನು ಘೋಷಣೆ ಮಾಡ್ತಾರೆ. ಹಾಗಾದರೆ MSP ಎಷ್ಟು ಬೆಳೆಗಳಲ್ಲಿ ಘೋಷಣೆ ಮಾಡ್ತಿದ್ದಾರೆ ಅಂದರೆ 23 ಕ್ರಾಪ್ಸ್. ಇನ್ 23 ಕ್ರಾಪ್ಸ್ ದೇ ಆರ್ ಅನೌನ್ಸಿಂಗ್ ದ MSP ಪ್ರೆಸೆಂಟ್ಲಿ. ಹೌದಾ? ಹಾಗಾದರೆ MSPಗೆ ಹೆಡ್ ಯಾರಿದ್ದಾರೆ ಈಗ ಅಂತಂದರೆ, MSPಗಲ್ಲ, MSPನ ಘೋಷಣೆ ಮಾಡೋರು ಗೌರ್ಮೆಂಟ್ ಆದರೆ ಗೌರ್ಮೆಂಟ್ಗೆ ರೆಕಮೆಂಡೇಶನ್ ಮಾಡೋರು ಒಂದು ಕಮಿಟಿ ಇದೆ. ದಟ್ ಈಸ್ ಕಾಲ್ಡ್ ಆಸ್ CACP ಅಂತಂದ್ರೆ ಏನಂತಾರೆ? ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್. ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅನ್ನೋರು ಏನು ಮಾಡ್ತಾರೆ ಅಂತಂದ್ರೆ ಗೌರ್ಮೆಂಟ್ಗೆ ಹೇಳ್ತಾರೆ ಯಾವ ಯಾವ ದವಸ ಧಾನ್ಯಗಳಿಗೆ, ಬೇಳೆಕಾಳುಗಳಿಗೆ, ಎಣ್ಣೆಕಾಳುಗಳಿಗೆ ನಾವು ಎಷ್ಟು ದರವನ್ನು ಕೊಡಬೇಕು ಅನ್ನೋದನ್ನ CACP ಅವರು ಗೌರ್ಮೆಂಟ್ಗೆ ರೆಕಮೆಂಡೇಶನ್ ಮಾಡ್ತಾರೆ. ಗೌರ್ಮೆಂಟ್ಗೆ ರೆಕಮೆಂಡೇಶನ್ ಮಾಡಿದ್ಮೇಲೆ ಇವರು MSPನ ಘೋಷಣೆ ಮಾಡ್ತಾರೆ. ಹೌದಾ? ಹಾಗಾದ್ರೆ ಈ CACPಯ ಹೆಡ್ ಯಾರಿದ್ದಾರೆ ಈಗ ಅಂತಂದ್ರೆ ವಿಜಯ್ ಪಾಲ್ ಶರ್ಮಾ. ಹಾಗಾದ್ರೆ ನೀವು ಕೇಳ್ತಿರ್ಬೋದು, ಈ 23 ಬೆಳೆಗಳಲ್ಲಿ ಹಣ್ಣು ತರಕಾರಿಗೂ ಕೊಡ್ತಾರ ಅಂದ್ರೆ ನೋ, ನೆವರ್. ಹಣ್ಣು ತರಕಾರಿಗಳಿಗೆ ಕೊಡ್ತಾ ಇಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಅವರ್ ಕಂಟ್ರಿ, ಫಸ್ಟ್ ಸ್ಟೇಟ್ ಟು ಪ್ರೊವೈಡ್ ದ MSP ಫಾರ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ ಕ್ರಾಪ್ಸ್ ಈಸ್ ಕೇರಳ. ಕೇರಳ ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ MSPನ ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಅಂತಂದರೆ ವೆಜಿಟೇಬಲ್ಸ್, ತರಕಾರಿಗಳಿಗೆ ಮತ್ತು ಫ್ರೂಟ್ಸ್, ಹಣ್ಣುಗಳಿಗೆ ಅಂತಾರೆ ದೇ ಆರ್ ಪ್ರೊವೈಡಿಂಗ್ ದ MSP ಅಂಡ್ ಇಟ್ ಇಸ್ ದ ಫಸ್ಟ್ ಸ್ಟೇಟ್ ಟು ಪ್ರೊವೈಡ್ ದ MSP ಫಾರ್ ವೆಜಿಟೇಬಲ್ ಅಂಡ್ ಫ್ರೂಟ್ಸ್. ಹಾಗಾದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಬರೀ 23 ಕ್ರಾಪ್ಗಳಿಗೆ, ದವಸ ಧಾನ್ಯಗಳಿಗೆ ಏನಪ್ಪ ಅಂದರೆ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ MSP. ಹಾಗಾದರೆ ಗೊತ್ತಾಯ್ತು ನಮಗೆ MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ದಟ್ ಈಸ್ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿ. ಹೌದಾ? ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್, ಮಿನಿಮಮ್ ಸಪೋರ್ಟ್ ಪ್ರೈಸ್, ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಪ್ರೈಸ್, ನನ್ ಆಫ್ ದ ಅಬೋವ್. ದಟ್ ಈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಸ್ ಅ ಆನ್ಸರ್ ಫಾರ್ ದಿಸ್. ಹೌದಾ? ಇದಕ್ಕೆ ಆನ್ಸರ್ B ಆಗ್ತದೆ. ಲೆಟ್ ವಿ ಮೂವ್. ಹೌದಾ? ನೆಕ್ಸ್ಟ್, ಕನ್ವರ್ಷನ್ ಆಫ್ ಡೆಸಿಮಲ್ ನಂಬರ್ 62 ಟು ಇಟ್ಸ್ ಬೈನರಿ ನಂಬರ್ ಇಕ್ವಿವ್ಯಾಲೆಂಟ್ ಈಸ್. 62ರ ದಶಮಾನ ಸಂಖ್ಯೆಯನ್ನು ದ್ವಿಮಾನ ಸಂಖ್ಯೆಗೆ ಪರಿವರ್ತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಡೇಟಾ ರಿಪ್ರೆಸೆಂಟೇಷನ್ ಒಳಗೆ ಬರ್ತದೆ. ಇದು ಲೆಕ್ಕ ಏನಂತಂದ್ರೆ ಕಂಪ್ಯೂಟರ್ಗೆ, ಗಣಕಯಂತ್ರಕ್ಕೆ ಗೊತ್ತಿರುವುದು ಒಂದೇ ಒಂದು ಭಾಷೆ, ಅದು ದ್ವಿಮಾನ ಭಾಷೆ. ಹೌದಾ? ಬೈನರಿ ನಂಬರ್ ಅಷ್ಟೇ ಗೊತ್ತಿರೋದು. ನಮಗೆ ಹೆಂಗೆ ಕನ್ನಡ ಅಷ್ಟೇ ಪರಿಪೂರ್ಣವಾಗಿ ಗೊತ್ತಿದೆ, ಒಂದೇ ಒಂದು ಭಾಷೆ ಗಣಕಯಂತ್ರಕ್ಕೆ ಗೊತ್ತಿರೋದು.
ಆ ಭಾಷೆ ಯಾವುದು ಅಂತಂದರೆ ಬೈನರಿ ಲ್ಯಾಂಗ್ವೇಜ್ ಅಂತ ಹೇಳಿ ಕರೀತಾರೆ. ಬೈನರಿ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಬೈನರಿ ಲ್ಯಾಂಗ್ವೇಜ್ ಇನ್ಕ್ಲೂಡ್ ಇದು ಏನನ್ನು ಒಳಗೊಂಡಿರ್ತದೆ ಅಂದರೆ 0 and 1 ಅಷ್ಟೇ. ಇವೆರಡೇ ನಂಬರ್ ಮೇಲೆ ಏನಪ್ಪ ಅಂತಂದರೆ ಅದು ಆ ಭಾಷೆ ಗೊತ್ತಿರೋದು ಇವೆರಡೇ ನಂಬರ್ಸ್. ಇದು ಎರಡು ಬಿಟ್ಟರೆ ಅದಕ್ಕೆ ಬೇರೆ ಭಾಷೆಯೇ ಗೊತ್ತಿಲ್ಲ. ಹಾಗಾದರೆ ನಾವು ದಿನನಿತ್ಯದಲ್ಲಿ ನಾವು ಬಳಸುವಂಥದ್ದು ದಶಮಾನ ಸಂಖ್ಯೆ, ದಟ್ ಈಸ್ ಡೆಸಿಮಲ್ಸ್ ನಂಬರ್. ಡೆಸಿಮಲ್ ನಂಬರ್ ಅಂದ್ರೆ ಏನು? 0 to 9ವರೆಗೂ ನಾವು ಬಳಸ್ತಾ ಇದ್ದೀವಿ, ಹೌದಾ? 0 to 9ವರೆಗೂ ನಾವು ಬಳಸ್ತಾ ಇದ್ದೀವಿ. ಹಾಗಾದರೆ ಇದು ಗೊತ್ತಿರೋದು ಒಂದೇ ಭಾಷೆ. ಹಾಗಾಗಿ ಇದನ್ನು ರೀಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಈ ಲೆಕ್ಕಗಳನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ. ಹಾಗಾದರೆ ಇದನ್ನು ಕನ್ವರ್ಷನ್ ಮಾಡಿ ನೋಡೋಣ. ಇದು ಡೆಸಿಮಲ್ ನಂಬರ್ ಆಗ್ತದೆ 62 ಅನ್ನೋದು. ಹಾಗಾದರೆ 62ನ ಕನ್ವರ್ಷನ್ ಮಾಡಿದಾಗ ಏನು ಬರ್ತದೆ ಅಂಥೇಳಿ ಇಲ್ಲೇ ನೋಡೋಣ. ನೋಡಿ ಇಲ್ಲಿ. ಹಾಗಾದರೆ 62ನ ಕನ್ವರ್ಷನ್ ಮಾಡಬೇಕು ಅಂತಂದರೆ 2ರಿಂದ ಇದನ್ನು ಕನ್ವರ್ಷನ್ ಮಾಡಬೇಕಾದ್ರೆ ಲೆಟ್ ವಿ ಸಿ. 2 ಎಷ್ಟಲೇ 62 ಅಂತಂದರೆ 2 31 62. ಹಾಗಾದರೆ ಇದರದ್ದು ಏನಾರು ರಿಮೈಂಡರ್ ಏನಾರು ಉಳಿತಾ? ಏನು ಉಳಿದಿಲ್ಲ, 0. 2 ಎಷ್ಟಲೇ 31 ಅಂತಾರೆ, 31 ಬರಲ್ಲ, 30 ಆಗ್ತದೆ. 2 15 30. ಹಾಗಾದರೆ 1 ಉಳಿತದೆ. 2 ಎಷ್ಟಲೇ 15 ಅಂದರೆ 2 7 14 ಆಗ್ತದೆ. ಹಾಗಾಗಿ 1 ಉಳಿತದೆ. ಇಲ್ಲಿ 1 ಹಚ್ಕೊಳ್ಬೇಕು. 2 3 6, ಇಲ್ಲಿ 1 ಉಳಿತು. ನೆಕ್ಸ್ಟು 2 1 2, ಇಲ್ಲಿ 1 ಉಳಿತದೆ. ಹಾಗಾಗಿ ನಾವು ಇದನ್ನು ಡೆಸಿಮಲ್ ನಂಬರ್ ಇದ್ದಿದ್ದನ್ನು ಬೈನರಿ ನಂಬರ್ಗೆ, ಇದಕ್ಕಂದ್ರೆ ಬೈನರಿ ನಂಬರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಬೈನರಿ ಈಸ್ 2. ಹಾಗಾಗಿ ಇದರಿಂದ ನಾವೇನು ಮಾಡಿದ್ದೀವಿ? ತೊಗೊಳ್ತಾ ಹೋಗಿದ್ದೀವಿ. ಹಾಗಾಗಿ ನಾನು ಆನ್ಸರ್ ತೊಗೊಳ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಈ 1ನ ಕನ್ಸಿಡರೇಷನ್ ಮಾಡಬೇಕು. ಇಲ್ಲಿಂದ ಈ ರೀತಿ ತೊಗೊಳ್ತಾ ಹೋಗ್ಬೇಕು. ಸೊ ನೋಡೋಣ. 1 1 1 1 2 3 4 5 0. ಹಾಗಾದರೆ ಡೆಸಿಮಲ್ ನಂಬರ್ ಇದ್ದಿದ್ದನ್ನು ಬೈನರಿ ನಂಬರ್ಗೆ ಕನ್ವರ್ಷನ್ ಮಾಡಿದ್ರೆ ಈ ನಂಬರ್ ಬರ್ತದೆ. ಹಾಗಾದರೆ ಈ ನಂಬರ್ಗೆ ಯಾವುದು ಸೂಕ್ತವಾಗಿದೆ ಕರೆಕ್ಟ್ ಅಂದರೆ ಇದರೊಳಗೆ ಎಸ್, ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಹೌದಾ? ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಇದರ ರೀತಿಯೇ ಭಾಳಷ್ಟು ಬರ್ತವೆ ಅದರೊಳಗೆ. ಆಕ್ಟಲ್ ಸಿಸ್ಟಮ್ ಕನ್ವರ್ಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ಬೈನರಿ ಸಿಸ್ಟಮಿಂದ ಆಕ್ಟಲ್ ಸಿಸ್ಟಮ್ಗೆ ಮಾಡಿ, ಆಕ್ಟಲ್ ಸಿಸ್ಟಮಿಂದ ಬೈನರಿ ಸಿಸ್ಟಮ್ ಮಾಡಿ, ಬೈನರಿ ಸಿಸ್ಟಮಿಂದ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಮಾಡಿ. ಅದರದ್ದು ಬೇರೆ ಬೇರೆ ಲೆಕ್ಕ ಬೇರೆ ಬೇರೆ ರೀತಿ ಇದೆ. ಹೌದಾ? ಮುಂದೆ ಇನ್ನು ಅಪ್ಕಮಿಂಗ್ ಲೆಕ್ಚರ್ಸ್ ಒಳಗೆ ನೋಡೋಣ. ಅದೇನಾದ್ರು ಟೈಮ್ ಸಿಗ್ತಾರೆ, ವಿತ್ ಗಾಡ್ ಗ್ರೇಸ್ ಇಫ್ ವಿ ಗೆಟ್ ದ ಟೈಮ್, ಅದ್ರ ಬಗ್ಗೆ ಕೂಡ ಸಾಲ್ವ್ ಮಾಡೋಣ. ಹೌದಾ? ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಬ್ರಾಂಚ್ ಆಫ್ ಎ ಐ? ಕೆಳಗಿನಲ್ಲಿ ಯಾವುದು ಎಐನ ಶಾಖೆಯಾಗಿದೆ ಕೇಳಿದಾನೆ. ನೀವು ಕಂಪ್ಯೂಟರ್ ಜನ್ರೇಷನ್ಸ್ ಬಗ್ಗೆ ನೋಡಿರ್ತೀರ. ಆ ಕಂಪ್ಯೂಟರ್ ಜನ್ರೇಷನ್ಸ್ ಒಳಗೆ ಈಗ ಪ್ರೆಸೆಂಟ್ಲಿ 5 ಜನರೇಷನ್ಸ್ ಇದೆ. ಹಾಗಾದರೆ 5th ಜನರೇಷನ್ ಏನಪ್ಪ ಅಂದರೆ 5th ಜನರೇಷನ್ ಎಕ್ಸ್ಪ್ಲೇನ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆ ಬಗ್ಗೆ ಹೇಳುವಂಥದ್ದು ಯಾವುದಪ್ಪ ಅಂತಂದರೆ 5ನೇ ಪೀಳಿಗೆಯ ಒಂದು ಗಣಕಯಂತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೇರಿಸಿದ್ದಾರೆ. ಹಾಗಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಭಾಳಷ್ಟು ಜನ ಇದು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಬಿಡ್ತಾರೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಪ್ರಮೇಯ ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾವೇನಪ್ಪ ಅಂತಂದರೆ ಇದಕ್ಕೆ ಫಿಂಗರ್ ಟಚ್ ಇದೆ. ಫಿಂಗರ್ ಟಚ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ಲಾಕ್ ಓಪನ್ ಆಗ್ತದೆ. ಫಿಂಗರ್ ಮತ್ತೆ ಆನ್ ಮಾಡಿ ಎರಡಿದ ತಕ್ಷಣ ವಾಪಸ್ ಲಾಕ್ ಆಗ್ತದೆ. ಅಥವಾ ಏನಪ್ಪ ಅಂತಂದರೆ ಇದ್ರೊಳಗೆ ನೀವು ನೋಡ್ತಿರ್ಬೋದು, ವಿ ಆರ್ ಗೋಯಿಂಗ್ ಟು ಯೂಸ್ ದ ಗೂಗಲ್ ಟಾಕ್ಸ್ ಆಗಿರ್ಬೋದು, ಗೂಗಲ್ ಟ್ರಾನ್ಸ್ಲೇಷನ್ ಆಗಿರ್ಬೋದು. ಹೀಗೇನು ನಾವು ಗೂಗಲ್ ಟಾಕ್ಸ್ನ ಮಾತಾಡ್ತೀವಿ, ಗೂಗಲ್ ಟಾಕ್ ಆಗಿರ್ಬೋದು, ಗೂಗಲ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಇಟ್ ಈಸ್ ಆಲ್ ಪಾರ್ಟ್ ಆಫ್ AI. ಹೌದಾ? ಇವೆಲ್ಲ ಏನಪ್ಪ ಅಂದರೆ ಫೇಸ್ ರೆಕಗ್ನೈಸೇಷನ್ ಮಾಡೋದು, ಫಿಂಗರ್ ಟಚ್ ಆಗಿರ್ಬೋದು, ಇವೆಲ್ಲ ಏನಂದರೆ AI ಪಾರ್ಟ್ ಆಗಿದೆ. ಹೌದಾ? ಇದರ ಅಂಗವಾಗಿದೆ ಕೃತಕ ಬುದ್ಧಿಮತ್ತೆಯ. ಹಾಗಾದರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು? ಇತ್ತೀಚೆಗೆ ಭಾಳ ಚಾಟ್ GPT ಅಂತ ಹೇಳಿ ಕೇಳಿರ್ತೀರ. ಚಾಟ್ GPT ಅನ್ನೋದು ಓಪನ್ AI ಸಂಸ್ಥೆ ಡೆವಲಪ್ ಮಾಡಿದ್ದು. ಹೌದಾ? ಓಪನ್ AI. ಏನಿದು ಚಾಟ್ GPT ಅಂದರೆ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಅಂತ ಅರ್ಥ. ಹೌದಾ? ಈ ರೀತಿ ಏನಪ್ಪ ಅಂತಂದರೆ ಇದು ಏನು ಮಾಡುತ್ತೆ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಕ್ಷಣ ಮಾತ್ರದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಸಿಂಪ್ಲಿಫೈ ಅವರ್ ಕಾಂಪ್ಲಿಕೇಟೆಡ್ ವರ್ಕ್ಸ್. ನಾವೇನೋ ಒಂದು ಈಗ PPT ಪ್ರೆಸೆಂಟೇಷನ್ ಮಾಡಬೇಕಾಯ್ತು, AI ಒಳಗೆ ಹೇಳಿದ್ರೆ ತಾನೇ ಮಾಡಿಬಿಡುತ್ತೆ. ಇಫ್ ಯು ವಾಂಟ್ ಟು ಸೆಟ್ ದ ಕ್ವಶನ್ ಪೇಪರ್, ಇಫ್ ಯು ವಾಂಟ್ ಟು ಫ್ರೇಮ್ ದ ಕ್ವಶನ್ ಪೇಪರ್ಸ್, ನಾವು ಬರೀ ಹೇಳಿದ್ರೆ ಸಾಕು. ನಾವು ಯಾವ ಒಂದು ಟಾಪಿಕ್ ಕೊಟ್ಟು ಹೇಳಿದ್ರೆ ಅದು ಪೂರಾ ಸೆಟ್ ಮಾಡ್ತದೆ, ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡ್ತದೆ. ಅಥವಾ ಯಾರಿಗಾರು ಲೆಟರ್ ಬರೀಬೇಕಾಗಿತ್ತು, ವಿತಿನ್ ಫ್ರಾಕ್ಷನ್ಸ್ ಲೆಟರ್ ಬರೀತದೆ. ಅವೆಲ್ಲ ಕೃತಕ ಬುದ್ಧಿಮತ್ತೆಯ ಒಂದು ಪಾರ್ಟ್ ಆಗಿರ್ತದೆ. ಈಗ ಪ್ರೆಸೆಂಟ್ಲಿ ಇಟ್ ಈಸ್ ರೂಲಿಂಗ್ ದ ವರ್ಲ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ರೂಲಿಂಗ್ ಮಾಡ್ತದೆ.
ಮೊಟ್ಟ ಮೊದಲ ಬಾರಿಗೆ ನೀವು ಕೇಳಿರ್ಬೋದು ಜಾನ್ ಮೆಕ್ಕಾರ್ಥೆ ಅನ್ನೋರು. ಜಾನ್ ಮೆಕ್ಕಾರ್ಥೆ ಅನ್ನೋರು ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಟೆಲಿಜೆನ್ಸ್ ಇನ್ ದ ವರ್ಲ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪಿತಾಮಹ ಅಂತ ಕರೀತಾರೆ ಇವ್ರನ್ನ. ಜಗತ್ತಿನ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಅಂತೇಳಿ ಜಾನ್ ಮೆಕ್ಕಾರ್ಥೆ ಅವ್ರನ್ನ ಕರೀತಾರೆ. ಇವರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡೆವಲಪ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಆಸ್ ಲಿಸ್ಪ್. ದಟ್ ಈಸ್ ಲಿಸ್ಟ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ದರ್ ಆರ್ ಮೆನಿ ಪ್ರೋಗ್ರಾಮ್ ದಟ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೈಕ್ ಪೈಥಾನ್, ಪೈಥಾನ್ ಆಗಿರ್ಬೋದು, ಅಲ್ಗೋಲ್ ಆಗಿರ್ಬೋದು, ಫೋರ್ಟ್ರಾನ್ ಆಗಿರ್ಬೋದು. ಹೀಗೆ ಬೇರೆ ಬೇರೆ ಭಾಷೆಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಪ್ರೋಲಾಗ್ ಅನ್ನೋ ಭಾಷೆಯನ್ನಾಗಿರ್ಬೋದು, ಇವೆಲ್ಲ ಯೂಸ್ ಮಾಡ್ಕೊಳ್ಳಿಕ್ಕೆ. ಹೌದಾ? ಇದನ್ನು ಡೆವಲಪ್ ಮಾಡಿದವರು ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದರೆ ಜಾನ್ ಮೆಕ್ಕಾರ್ಥೆ, ಹೂ ಇಸ್ ರಿಗಾರ್ಡೆಡ್ ಆಸ್ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ದ ವರ್ಲ್ಡ್. ಹೌದಾ? ಹಾಗಾದರೆ ನೀವು ನೋಡಿರ್ಬೋದು ನಮ್ಮ ದೇಶದಲ್ಲಿ ರಾಜ್ ರೆಡ್ಡಿ ಅಂತ ಹೇಳಿದ್ದಾರೆ. ರಾಜ್ ರೆಡ್ಡಿ ಹೂ ಇಸ್ ರಿಗಾರ್ಡೆಡ್ ಆಸ್ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇಂಡಿಯಾ. ಭಾರತದಲ್ಲಿರುವ ಈ ವ್ಯಕ್ತಿ ಏನಂತ ಕರೀತಾರೆ? ಕೃತಕ ಬುದ್ಧಿಮತ್ತೆಯ ಪಿತಾಮಹ, ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇಂಡಿಯಾ ಅಂತ ಕರೀತಾರೆ. ಯಾಕೆ ಅಂತಂದರೆ ಹಿ ಈಸ್ ದ ಫಸ್ಟ್ ಪರ್ಸನ್ ಟು ಡೆವಲಪ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಹಿ ಗಾಟ್ ದ ಅವಾರ್ಡ್ ಆಫ್ ಟೂರಿಂಗ್ ಅವಾರ್ಡ್. ಜಗತ್ತಿನಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿದವ್ರಿಗೆ ಮಾಡುವಂತಹ ಅಲನ್ ಟ್ಯೂರಿಂಗ್ ಅವರ ಹೆಸರಿನಲ್ಲಿ ಟೂರಿಂಗ್ ಅವಾರ್ಡನ್ನು ಕೊಡ್ತಾರೆ ಕಂಪ್ಯೂಟರ್ ಫೀಲ್ಡ್ ಒಳಗೆ. ಆ ಅವಾರ್ಡನ್ನು ಈಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ಇನ್ ಏಷ್ಯಾ. ಮೊಟ್ಟ ಮೊದಲ ವ್ಯಕ್ತಿ ಏನಪ್ಪ ಅಂತಂದರೆ ಏಷ್ಯಾ ಖಂಡದಲ್ಲೇ, ಏಷ್ಯಾ ಕಾಂಟಿನೆಂಟ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ ಟೂರಿಂಗ್ ಅವಾರ್ಡನ್ನು ಪಡೆದಂತಹ ವ್ಯಕ್ತಿ. ಈ ಟೂರಿಂಗ್ ಅವಾರ್ಡನ್ನು ಯಾವುದಕ್ಕೆ ಕೊಡ್ತಾರೆ ಅಂದರೆ ಕಂಪ್ಯೂಟರ್ ಫೀಲ್ಡ್ ಒಳಗೆ, ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಒಳಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಯಾರು ಅಗಾಧವಾದ ಸಾಧನೆಯನ್ನು ಮಾಡಿರ್ತಾರೆ ಅವ್ರು ಮಾಡುವಂತಹ ಒಂದು ಪ್ರಶಸ್ತಿ ಆಗಿರ್ತಾರೆ. ಹಾಗಾಗಿ ರಾಜ್ ರೆಡ್ಡಿ ಇಸ್ ರಿಗಾರ್ಡೆಡ್ ಆಸ್ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ದ ವರ್ಲ್ಡ್, ಇಂಡಿಯಾ. ಸಾರಿ, ಓಕೆ. ಸೊ ನಮ್ಮ ದೇಶದಲ್ಲಿ ನೋಡಿರ್ಬೋದು ಇತ್ತೀಚೆಗೆ ಏನಪ್ಪ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಕೂಡ ಬಂದಿದೆ. ದ ಗೌರ್ನಮೆಂಟ್ ಹ್ಯಾಸ್ ಓಪನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಫಾರ್ ದ ಫಸ್ಟ್ ಟೈಮ್ ಇನ್ ಮುಂಬೈ. ಮಹಾರಾಷ್ಟ್ರದ ರಾಜಧಾನಿಯಾದ ದ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ಮುಂಬೈ ಒಳಗೇನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನ ಓಪನ್ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ವೈಸ್ ಚಾನ್ಸಲರ್ನ ಯಾರು ಮಾಡಿದ್ದಾರೆ ಅಂತಂದರೆ ಸೈಮನ್ ಮ್ಯಾಕ್ ಅನ್ನೋರನ್ನ ಮಾಡಿದ್ದಾರೆ. ಇದರೊಳಗೆ ಇನ್ನೊಂದು ಏನು ನಾವು ನೆನ್ಪಿಟ್ಕೊಳ್ಬೇಕಾದ ಸಂಗತಿ ಅಂತಾರೆ, ಹಿ ಈಸ್ ದ ಫಸ್ಟ್ ಫಾರಿನರ್ ಟು ಬಿ ಅಪಾಯಿಂಟೆಡ್. He is the first foreigner to be appointed as a vice chancellor of Indian University. ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಸ್ಥಾಪನೆಯಾದಂತಹ ಯಾವುದೇ ವಿಶ್ವವಿದ್ಯಾಲಯಕ್ಕೆ ವಿದೇಶಿಗರನ್ನ ಉಪಕುಲಪತಿಗಳಾಗಿ ಮಾಡಿದ್ದಾರೆ ಅಂದರೆ ಅವ್ರ ಮೊದಲೇ ಪರ್ಸನ್ನು, ದಟ್ ಇಸ್ ಸೈಮನ್ ಮ್ಯಾಕ್. ಇದರ ಯೂನಿವರ್ಸಿಟಿ ಎಲ್ಲಿದೆ ಅಂತಂದ್ರೆ ಮುಂಬೈ ಒಳಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ. ಗೊತ್ತಿರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುತ್ತಂದ್ರೆ ಭಾಳಷ್ಟಿದೆ. 2 ಅವರ್ ಆದರೂ ಸಾಲ ಇಲ್ಲ. ನೀವು ನೋಡಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಏನಪ್ಪ ಅಂತಂದರೆ ಮೊದಲ ಕೃತಕ ಬುದ್ಧಿಮತ್ತೆ ಟೀಚರ್, ಶಿಕ್ಷಕಿಯನ್ನು ಮಾಡಿದ್ರು, ಎರಿಸ್ ಅನ್ನೋ ಟೀಚರ್. ತಿರುವನಂತಪುರಂ ಒಳಗೆ ಬರುವಂತಹ IRCTC ಸ್ಕೂಲ್ ಒಳಗೆ ಏನಪ್ಪ ಅಂದರೆ ಎರಿಸ್ ಟೀಚರ್ ಅಂತ ಹೇಳಿ ತಂದರು. TV ನಿರೂಪಕಿಯನ್ನು ತಂದರು, ಸೌಂದರ್ಯ ಅಂತ ಹೇಳಿ, ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮು. ಹೌದಾ? ಭಾಳಷ್ಟು ಕಾರ್ಯಗಳಾಗಿದೆ. ಏನಂತಂದರೆ ಇವರೇ ರೂಲ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಮುಂದುವರಿತಾ ಇದೆ. ಭಾಳ ಜನ ಹೇಳ್ತಾ ಇದ್ದಾರೆ ಇದು ಬಂದಾಗಿಂದ ಏನಪ್ಪ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಲ್ಲಿವರೆಗೂ ಜಾಸ್ತಿ ಆಗ್ತದೆ ಅಂತಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ವೋಂಟ್ ಅಕ್ವೈರ್ ದ ಸ್ಕಿಲ್, ಅಲ್ಲಿವರೆಗೂ ಜಾಸ್ತಿನೇ ಇರ್ತದೆ. ಒನ್ಸ್ ವಿ ಅಕ್ವೈರ್ ದ ಸ್ಕಿಲ್ ಹೌ ಟು ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಮಗೆ ಮತ್ತೆ ಹೆಚ್ಚಿನ ಒಂದು ಏನಪ್ಪ ಉದ್ಯೋಗ ದೊರಕ್ತದೆ ಅಂತ ಹೇಳ್ಬೋದು. ಹೌದಾ? ಯಾವುದೇ ಒಂದು ಟೆಕ್ನಾಲಜಿ ಬರಲಿ, ಅದು ಯಾರದೇ ಒಂದು ಎಂಪ್ಲಾಯ್ಮೆಂಟ್ನ ಕಸ್ಕೊಳ್ಳೋದಾಗಿರಲಿ ಅಥವಾ ಅಶಾಂತಿಯನ್ನು ಉಂಟು ಮಾಡೋದಾಗಿರಲಿ ಆಗಲ್ಲ. ಯಾವಾಗ ನಮಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು ಕಲಿಯಲ್ಲ, ಅವಾಗ ಅನ್ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತದೆ. ದರ್ ಈಸ್ ಏನಪ್ಪ ಅಂತಂದ್ರೆ ಕಾನ್ಫ್ಲಿಕ್ಟ್ಸ್ ಇನ್ ದ ಸೊಸೈಟೀಸ್. ಹೌದಾ? ಹಾಗಾಗಿ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲ್ತ್ಕೊಳ್ಬೇಕಾಗ್ತದೆ ಟು ಗೆಟ್ ದ ಎಂಪ್ಲಾಯ್ಮೆಂಟ್ ಇನ್ ದ ಪ್ರೆಸೆಂಟ್ ಜನ್ರೇಷನ್. ಓಕೆ, ಲೆಟ್ ಮಿ ಮೂವ್ ದ ನೆಕ್ಸ್ಟ್ ಕ್ವಶನ್. ನೀವು ನೋಡ್ತಿರ್ಬೋದು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಇದೇನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಅದು ಯೋಚನೆ ಮಾಡ್ತಾ ಇದೆ. ಇಲ್ಲಿ ಯೋಚನೆ ಮಾಡಿ ಅದಕ್ಕೆ ಆನ್ಸರ್ಗಳನ್ನು ಕೊಡ್ತದೆ. ಹೌದಾ? ಅದೇ ರೀತಿ ಇಲ್ಲಿ ಕ್ವಶನ್ನ ಕೇಳಿದ್ದಾನೆ, ನಾವು ಕ್ವಶನ್ಗೆ ಇನ್ನೂ ಮುಗಿಸಿಲ್ಲ. ಇಲ್ಲಿ ನೋಡೋಣ, ಇಲ್ಲಿ ವಿಚ್ ಆಫ್ ಫಾಲೋಯಿಂಗ್ ಈಸ್ ಅ ಬ್ರಾಂಚ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿದೆ. ಮಷಿನ್ ಲರ್ನಿಂಗ್, ಸೈಬರ್ ಫೋರೆನ್ಸಿಕ್,
ಫುಲ್ ಸ್ಟಾಕ್ ಡೆವಲಪರ್ ನೆಟ್ವರ್ಕ್ ಡಿಸೈನ್ ಅಂತಾರೆ ಮಷಿನ್ ಲರ್ನಿಂಗ್ ಇಸ್ ಆನ್ಸರ್ ಫಾರ್ ಇಟ್. ಏನಿದು ಮಷಿನ್ ಲರ್ನಿಂಗ್ ಅಂತಂದರೆ ಭಾಳ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ಕೇಳಿ. ಒಂದು ಮಗು ಈ ಭೂಮಿಯ ಮೇಲೆ ಜನನ ತಗೊಂಡಾಗ ಆಫ್ಟರ್ ದ ಬರ್ತ್ ಆಫ್ ಎನಿ ಚೈಲ್ಡ್ ನಿಯೋನೆಟಲ್ಸ್ ಆನ್ ದಿಸ್ ಅರ್ತ್ ಈ ನಿಸರ್ಗವನ್ನು ನೋಡಿ ತಾನು ಕೆಲವೊಂದನ್ನು ಕಲ್ತ್ಕೊಂಡು ಹೋಗ್ತದೆ. ಯಾವುದೇ ಒಂದು ಮೆಮೊರಿ ಒಳಗೆ ಮೊದಲೇ ಇರಂಗಿಲ್ಲ. ಆ ಮಗು ಹುಟ್ಟಿದಾಗ ಈ ನಿಸರ್ಗದಲ್ಲಿ ಆಗು ಹೋಗುಗಳನ್ನು ಕಲ್ತ್ಕೊಂತ ಹೋಗ್ತದೆ. ಯಾವ್ದಾದ್ರು ಬಿಸಿ ಪಾತ್ರೆ ಮುಟ್ಟೋಣ ಅದನ್ನು ವಾಪಸ್ ಮುಟ್ಟಕ್ಕೆ ಹೋಗಲ್ಲ ಅದು, ಇದಕ್ಕಂದ್ರೆ ಅದು ಬಿಸಿ ಐತಿ, ಅದು ಬಿಸಿ ಆಗುತ್ತೆ ಅನ್ನೋದು ಗೊತ್ತಿದೆ. ರಿಫ್ಲೆಕ್ಸ್ ಆ್ಯಕ್ಷನ್ ಕೊಡ್ತದೆ, ಹೌದಾ? ತಂಪು ಮುಟ್ಟಿದ ತಕ್ಷಣ ಅದು ಭಾಳ ತಂಪಿತ್ತಂದ್ರೆ ಅದನ್ನು ವಾಪಸ್ ಮುಟ್ಟಕ್ಕೆ ಹೋಗಲ್ಲ. ನಮ್ಗೆ ಗೊತ್ತಾಗ್ತಾ ಇದೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಈಗ ರೋಡ್ ಬ್ರೇಕ್ ಬರ್ತಿರುತ್ತೆ, ಫಸ್ಟ್ ಟೈಮು ರೋಡ್ ಬ್ರೇಕ್ ಅಂದರೆ ಸ್ಪೀಡ್ ಬ್ರೇಕರ್ ಬಂದಾಗ ನಾವು ಫಸ್ಟ್ ಟೈಮ್ ಗೊತ್ತಿರಲ್ಲ, ಅದ್ರ ಮೇಲೆ ಹಾರಿಸಿದ್ರೆ ನಮ್ಮ ಗಾಡಿ ಜಿಗಿತದೆ ಅಂತ ಹೇಳಿ. ಫಸ್ಟ್ ಟೈಮ್ ಹಾರಿಸಿದ ತಕ್ಷಣ ನಮ್ಗೆ ನೆಕ್ಸ್ಟ್ ಟೈಮ್ ಗೊತ್ತಾಗ್ತದೆ ಅದ್ರ ಮೇಲೆ ಹಾರಿಸಬಾರದು, ಸ್ಲೋ ಮಾಡಬೇಕು ವೆಹಿಕಲ್ ಅಂತ. ಅದೇ ರೀತಿ ಏನಪ್ಪ ಅಂತಂದರೆ ಯಾವುದೇ ಮಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಮಷಿನ್ ಲರ್ನಿಂಗ್ ಅಂದರೆ ಏನಂತಂದರೆ ಈ ಒಂದು ಮಷಿನ್ನ ಡೆವಲಪ್ ಮಾಡಿರ್ತಾರೆ, ಅದರ ಪ್ರೋಗ್ರಾಮ್ನ ಮೊದಲೇ ಬರೆದಿರಂಗಿಲ್ಲ ಹಿಂಗಿಂಗೆ ಅಂತ ಹೇಳಿ. ಅದೇನಪ್ಪ ಅಂದರೆ ಈ ನಿಸರ್ಗದಲ್ಲಿ ಆಗು ಹೋಗುಗಳನ್ನು ನೋಡ್ಕೊತ ಕಲ್ತ್ಕೊಂಡು ಹೋಗ್ತದೆ. ಒಂದು ಮಗು ಹೇಗೆ ಈ ನಿಸರ್ಗದಲ್ಲಿ ಕಲಿತದಲ್ಲ ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಕಲಿತಾ ಹೋಗ್ತದೆ. ಪ್ರೀ ಡಿಟರ್ಮೈಂಡ್ ಇರಂಗಿಲ್ಲ, ಯಾವುದೇ ಪ್ರೋಗ್ರಾಮ್ನ ಮೊದಲೇ ಸೆಟ್ ಮಾಡಿರಂಗಿಲ್ಲ ಅದು, ಹೌದಾ? ಬರ್ತಾ 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 ಕೆಲವೊಂದು ಹಂತಗಳಲ್ಲಿ ಕಲ್ತ್ಕೊಂತ ಹೋಗ್ತದೆ ಹೊಸದು. ದಟ್ ಈಸ್ ಕಾಲ್ಡ್ ಆಸ್ ಮಷಿನ್ ಲರ್ನಿಂಗ್. ಇಟ್ ಈಸ್ ಗೋಯಿಂಗ್ ಟು ಲರ್ನ್ ಆಫ್ಟರ್ ಇಟ್ಸ್ ಬರ್ತ್. ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಅದೇನಪ್ಪ ಅಂದರೆ ಈ ನಿಸರ್ಗದಲ್ಲಿ ಆಗೋದನ್ನು ಕಲ್ತ್ಕೊಂಡು ಅದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತದೆ ಆ ಪ್ರೋಗ್ರಾಮ್ನ. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದು. ದಟ್ ಈಸ್ ಕಾಲ್ಡ್ ಆಸ್ ಮಷಿನ್ ಲರ್ನಿಂಗ್. ಇಟ್ ಇಸ್ ಪಾರ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮೊನ್ನೆ ನೋಡಿರ್ಬೋದು, ನೋಬೆಲ್ ಪಾರಿತೋಷಿಕವನ್ನು ಕೊಡ್ತಾರೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಒಳಗೆ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಎರಡಕ್ಕೂ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಏನಪ್ಪ ಅಂತಂದರೆ ಇದು ಬಂದಿದೆ, ನೋಬೆಲ್ ಅವಾರ್ಡ್ಸ್ ಬಂದಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ದರೆ ನೆಕ್ಸ್ಟ್ ಟೈಮ್ ಏನಪ್ಪ ಅಂತಾರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಒಳಗೆ ಏನಪ್ಪ ಅಂದರೆ ಲೆಟ್ ವಿ ಸೆಟ್ ದ ಫ್ರೇಮ್ ದ ಕ್ವಶನ್ ಪೇಪರ್ ಇನ್ ಸಚ್ ಎ ವೇ ದಟ್ ಅದ್ರೊಳಗೆ ರಿಫ್ಲೆಕ್ಟ್ ಆಗಬೇಕು. ಹಾಗೆ ನೋಡೋಣ. ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿದೆ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೋರ್ಟೆಮ್ ಬೇಬಿ ಪದ ಎಂದರೆ. ದ ಟರ್ಮ್ ಕೋರ್ಟೆಮ್ ಬೇಬಿ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇಸ್ ರಿಲೇಟೆಡ್ ಟು, ಹೌದಾ? ಹಾಗಾದರೆ ಇಲ್ಲಿ ಕೊಟ್ಟಿದ್ದಾನೆ ಎ ಡಯಾಗ್ನೋಸ್ಟಿಕ್ ಟೂಲ್ ಟು ಡೆವಲಪ್ ಅಂಡ್ ಡಿಟೆಕ್ಟ್ ನ್ಯಾಷನಲ್ ನಿಮೋನಿಯಾ ಇನ್ ಡೆವಲಪಿಂಗ್ ಕಂಟ್ರೀಸ್. ನಿಮೋನಿಯಾ ಬಗ್ಗೆ ಇದು ಡೆವಲಪ್ ಮಾಡುವಂಥದ್ದು ಅಂದರೆ ನ್ಯಾಷನಲ್ ನಿಮೋನಿಯಾ ಇನ್ ಡೆವಲಪಿಂಗ್ ಕಂಟ್ರೀಸ್. ಡಿಟೆಕ್ಟ್ ಮಾಡೋದು, ನಿಮೋನಿಯಾನ ಡಿಟೆಕ್ಟ್ ಮಾಡೋದು ಅಂತ ಹೇಳಿ ಮೊದಲೇದು ಆಪ್ಷನ್ ನೋಡಿ ಹೇಳಿದ್ದಾನೆ. ಹಾಗಾದರೆ ಎರಡನೇ ಆಪ್ಷನ್ ಏನು ಹೇಳ್ತದೆ, ವ್ಯಾಕ್ಸಿನೇಷನ್ ಫಾರ್ ಚೈಲ್ಡ್ಹುಡ್ TB ಲಾಂಚ್ಡ್ ಬೈ WHO, ಹೌದಾ? ಮೂರನೇದೇನಿದೆ, ಎ ಯುನಿಸೆಫ್ ಸಪೋರ್ಟ್ ಆಟ್ರಿಷನ್ ಸಪ್ಲಿಮೆಂಟ್ ಫಾರ್ ಅಂಡರ್ವೈಟ್ ನ್ಯೂ ಬಾರ್ನ್ಸ್ ಅಂತ ಹೇಳಿ ಕೊಟ್ಟಿದೆ, ಹೌದಾ? ಹಾಗಾದರೆ ನಾಲ್ಕನೇ ಆಪ್ಷನ್ ಏನಿದೆ, ಎ ಮಲೇರಿಯಲ್ ಡ್ರಗ್ ಫಾರ್ಮುಲೇಷನ್ ಸ್ಪೆಸಿಫಿಕಲಿ ಡೆವಲಪ್ಡ್ ಫಾರ್ ಇನ್ಫ್ಯಾಂಟ್ಸ್ ಅಂಡರ್ 6 months, ಹೌದಾ? ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಇದೆ, ನೀವು ನೋಡಿರ್ಬೋದು. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಎ ಮಲೇರಿಯಲ್ ಡ್ರಗ್ ಫಾರ್ಮುಲೇಷನ್ ಸ್ಪೆಸಿಫಿಕಲಿ ಡೆವಲಪ್ಡ್ ಫಾರ್ ಇನ್ಫ್ಯಾಂಟ್ಸ್ ಅಂಡರ್ 6 months. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದಕ್ಕಂತಂದರೆ ಇದ್ರ 3 ಆಪ್ಷನ್ ಹೇಳ್ಕೊಂಡು ಕುಂತ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. TB ಅನ್ನೋದೇನು, ಹೇಗೆ ಬರ್ತದೆ, ಏನು ನಿಕ್ಷಯ ಪೋರ್ಟಲ್ ಅಂದರೆ ಏನು, ಅವೆಲ್ಲ ಗೊತ್ತಿರ್ತದೆ. ಅದ್ರ ಬಗ್ಗೆ ಸಪ್ರೇಟಾಗಿ ಬರೀ ಡಿಸೀಸಸ್ ಬಗ್ಗೆನೇ ಒಂದು ದಿವಸ ಸಪ್ರೇಟಾಗಿ ಕೂಲಂಕುಷವಾಗಿ ಮಾತಾಡೋಣ. ಹಾಗಾದರೆ ಮಲೇರಿಯಾ ಬಗ್ಗೆ ಕನ್ಫೈನ್ಡ್ ಆಗಿ ಮಲೇರಿಯಾ ಬಗ್ಗೆ ಮಾತಾಡೋಣ, ಹೌದಾ? ಇದೇನಪ್ಪ ಅಂತಂದರೆ ಕೋರ್ಟೆಮ್ ಬೇಬಿ ಅನ್ನೋದು 6 ತಿಂಗಳ ಒಳಗಿನ ಮಕ್ಕಳಿಗೆ, ಹೌದಾ? 6 ತಿಂಗಳ ಚೈಲ್ಡ್ಸ್ ಯಾರು ಇರ್ತವೆ, ಚೈಲ್ಡ್, ಅದಕ್ಕೇನಪ್ಪ ಅಂತಾರೆ 6 ತಿಂಗಳ ಒಳಗಿನ ಮಕ್ಕಳಿಗೆ ಏನಪ್ಪ ಅಂದರೆ ವ್ಯಾಕ್ಸಿನೇಷನ್ಗೆ ಕೊಡೋಕ್ಕೆ ತಂದಿರುವಂಥದ್ದು. ಇದನ್ನೇನಂತಾರೆ ಟ್ರಯಲ್ ಮಾಡ್ತಾ ಇದ್ದಾರೆ, ಆಫ್ರಿಕನ್ ಕಂಟ್ರಿ ಒಳಗೆ ಇದನ್ನು ಟ್ರಯಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಮಲೇರಿಯಾ ಅನ್ನೋದು ಕೇಳಿರ್ಬೋದು. ಮಲೇರಿಯಾ ಇಸ್ ಎ ಪ್ರೋಟೋಝೋವನ್ ಡಿಸೀಸ್. ಆದಿಜೀವಿಗಳಿಂದ ಬರುವಂತಹ ಕಾಯಿಲೆ ಇದು, ಪ್ರೋಟೋಝೋವನ್ ಡಿಸೀಸ್. ಏನಿದು ಪ್ರೋಟೋಝೋವನ್ ಅಂದರೆ ಆದಿಜೀವಿಗಳು ಅಂತ ಹೇಳಿ ಕರಿತೀವಿ, ಹೌದಾ? ಹಾಗಾದರೆ ಆ ಆದಿಜೀವಿಗಳು ಯಾವುದು ಅಂತಂದರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಇದರೊಳಗೆ 3 ರೀತಿಯ ಸ್ಪೀಸೀಸ್ ಬರ್ತವೆ. ವೈವ್ಯಾಕ್ಸ್ ಆಗಿರ್ಬೋದು, ಓವ್ಯುಲೆ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ ಸ್ಪೀಸೀಸ್ಗಳು ಬರ್ತವೆ. ಹಾಗಾಗಿ ಮೇಜರ್ ಕಾಸ್ ಮಾಡೋದು ಯಾವುದು ಅಂದರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನೋದು ಏನಪ್ಪ ಅಂತಂದರೆ ಇಟ್ ಈಸ್ ಎ ಪ್ರೋಟೋಝೋವನ್ ಡಿಸೀಸ್. ಈ ಪ್ರೋಟೋಝೋವನ್ ಏನಪ್ಪ ಅಂದರೆ ಕೊಳಚೆ ನೀರೊಳಗೆ ಏನು ಚರಂಡಿ ನೀರು ಇರ್ತದಲ್ಲ ಆ ನೀರಿನಲ್ಲಿ ಏನಪ್ಪ ಅಂತಂದರೆ ನೀವು ನೋಡಿರ್ಬೋದು ಸೊಳ್ಳೆಗಳು ತತ್ತಿಯನ್ನು ಇಡ್ತದೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ತತ್ತಿಯನ್ನು ಇಡ್ತದೆ. ಆ ನೀರೊಳಗೆ ತತ್ತಿಯನ್ನು ಇಟ್ಟಾಗ
ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸು ಆ ಸೊಳ್ಳೆ ಏನಪ್ಪ ಅಂತಾರೆ ಅಲ್ಲಿ ನಿಂತು ತತ್ತಿಯನ್ನು ನೀಡಬೇಕಾದ್ರೆ ಇದು ಆ ಬಾಡಿಯನ್ನ, ಆ ಸೊಳ್ಳೆ ಮಸ್ಕಿಟೋ ಬಾಡಿಯನ್ನ ಎಂಟರ್ ಆಗ್ತದೆ. ಅದು ಯಾವ ಮಸ್ಕಿಟೋ ಅಂತಂದ್ರೆ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಬಾಡಿಯನ್ನ ಎಂಟರ್ ಆಗ್ತದೆ. ಇದು ಯಾವಾಗ ಇಲ್ಲಿ ಕುಂತು ತತ್ತಿ ಇಡುತ್ತದೆ, ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇದ್ರೊಳಗೆ ಇರ್ತಂದ್ರೆ ಈ ಬಾಡಿಯನ್ನ, ಈ ಸೊಳ್ಳೆಯ ಬಾಡಿಯನ್ನ ಎಂಟರ್ ಆಗ್ತದೆ. ಎಂಟರ್ ಆದಾಗ ಯಾವಾಗ ಆ ಒಂದು ಪ್ಲಾಸ್ಮೋಡಿಯಂ ಸೊಳ್ಳೆ ನಮ್ಮ ಮೈ ಮೇಲೆ ಬಂದು ಕುಂತು ರಕ್ತವನ್ನ ಹೀರಬೇಕಾದ್ರೆ ವೈಲ್ ಡ್ರ್ಯಾಗಿಂಗ್ ದ ಬ್ಲಡ್ ಫ್ರಮ್ ಅವರ್ ಬಾಡಿ, ಅದೇನು ಮಾಡ್ತದೆ ಅಂತಂದ್ರೆ ಫಸ್ಟು ಅದು ಪಿಯರ್ಸ್ ಮಾಡಬೇಕಾದ್ರೆ ಒಂದು ಕೆಮಿಕಲ್ ಬಿಡ್ತದೆ. ಎದಕ್ಕಂತಂದ್ರೆ ನಮ್ಮ ಒಂದು ಬ್ಲಡ್ ಕ್ಲಾಟ್ ಆಗಬಾರದು, ರಕ್ತ ಹೆಪ್ಪುಗಟ್ಟಬಾರದು ಅಂತೇಳಿ ಕೆಲವೊಂದು ಕೆಮಿಕಲ್ಗಳನ್ನ ಬಿಡ್ತದೆ. ಆ ಕೆಮಿಕಲ್ನ ಬಿಟ್ಟಾಗ ಏನಾಗ್ತದೆ ಅಂತಂದ್ರೆ ನಮ್ಮ ರಕ್ತ ಹೆಪ್ಪುಗಟ್ಟಂಗಿಲ್ಲ. ಅದ್ರ ಜೊತೆ ಬಿಡಬೇಕಾದ್ರೆ ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸು ಕೂಡ ನಮ್ಮ ಬಾಡಿ ಒಳಗೆ ಎಂಟರ್ ಆಗಿಬಿಡ್ತದೆ. ದಟ್ ಲೀಡ್ ಟು ಮಲೇರಿಯಾ. ಈ ರೀತಿ ನಮಗೆ ಮಲೇರಿಯಾ ತರ್ತದೆ. ಹೌದಾ? ಹಾಗಾಗಿ ಈ ಒಂದು ಮಸ್ಕಿಟೋ ಒಳಗೆ ಬರೀ ಅನಾಫಿಲಸ್ ಮಸ್ಕಿಟೋ ಒಂದೇ ಅಲ್ಲ, ಇದರೊಳಗೂ 3 ತಳಿಗಳು ಬೇರೆ ಬೇರೆ ರೀತಿ ಬರ್ತವೆ. ಒಂದು ಅನಾಫಿಲಸ್ ಮಸ್ಕಿಟೋ ಆದರೆ ಇನ್ನೊಂದು ಬರ್ತದೆ ಕ್ಯುಲೆಕ್ಸ್ ಮಸ್ಕಿಟೋ, ಇನ್ನೊಂದು ಎಡಿಸ್ ಈಜಿಪ್ಟಿ ಮಸ್ಕಿಟೋ. ಎಡಿಸ್ ಮತ್ತು ಕ್ಯುಲೆಕ್ಸ್ ಮಸ್ಕಿಟೋ ಇವು ಕೂಡ ಬೇರೆ ಬೇರೆ ಒಂದು ರೋಗಗಳನ್ನು ಟ್ರಾನ್ಸ್ಫರ್ ಮಾಡ್ತವೆ. ನೀವು ನೋಡಿರ್ಬೋದು ಎಡಿಸ್ ಈಜಿಪ್ಟಿ ಯಾವುದು ಟ್ರಾನ್ಸ್ಫರ್ ಮಾಡುತ್ತೆ ಅಂತಂದರೆ ಡೆಂಗ್ಯೂ, ಚಿಕನ್ ಗುನ್ಯಾ, ಯೆಲ್ಲೋ ಫೀವರ್ ಇವನ್ನ ಟ್ರಾನ್ಸ್ಫರ್ ಮಾಡ್ತದೆ. ಇಟ್ ವಿಲ್ ಟ್ರಾನ್ಸ್ಫರ್ ದೀಸ್ ಡಿಸೀಸಸ್, ಎಡಿಸ್ ಈಜಿಪ್ಟಿ ಅನ್ನೋದು. ಹಾಗಾದ್ರೆ ಕ್ಯುಲೆಕ್ಸ್ ಮಸ್ಕಿಟೋ ಏನು ಮಾಡ್ತದೆ ಅಂತಂದರೆ ಫೈಲಾರಾಸಿಸ್, ಎನ್ಸೆಫ್ಲಿಟಿಸ್, ಆನೆಕಾಲು ರೋಗ ಅಂತ ಹೇಳಿ ಕರಿತೀವಿ, ನೋಡಿರ್ಬೋದು ನೀವು. ಅದು ಏನಪ್ಪ ಅಂತಂದರೆ ನಿಮ್ಯಾಟೋಡಿಂದ ಬರ್ತದೆ. ಅದನ್ನೆಲ್ಲ ಏನಪ್ಪ ಅಂದರೆ ಕ್ಯುಲೆಕ್ಸ್ ಮಸ್ಕಿಟೋ ಮಾಡ್ತದೆ. ಹಾಗಾದರೆ ಇಟ್ ಇಸ್ ಎ ಡೆಡ್ಲಿ ಡಿಸೀಸ್. ಇದೇನಂದ್ರೆ ಆಫ್ರಿಕಾದ್ಯಂತ ಇನ್ನೂ ಹೆಚ್ಚಿಗೆ ಇದೆ. ಮಲೇರಿಯಾ ಕಂಟ್ರೋಲ್ ಆಗೋದು ಯಾಕಂದರೆ ಹೈಜೀನ್ ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಕೋರ್ಟೆಮ್ ಬೇಬಿ ಎಂಬುವಂತಹ ಒಂದು ವ್ಯಾಕ್ಸಿನ್ನ ತಂದಿದ್ದಾರೆ. ಅದೇನಪ್ಪ ಅಂತಂದರೆ 6 ತಿಂಗಳ ಮಕ್ಕಳಿಗೆ ಒಳಗೆ ಯಾರಿರ್ತಾರೆ, 6 ತಿಂಗಳ ಮಗು ಏನಿರ್ತದೆ ಅದ್ರ ಒಳಗೆ ಏನಿರ್ತದೆ ಅಂಥ ಮಕ್ಕಳಿಗೆ ಕೊಡೋಕ್ಕೆ ತಂದಿರೋದು. ಇದಕ್ಕಂತಂದರೆ ಮೊದಲು ಇತ್ತು ವ್ಯಾಕ್ಸಿನೇಷನ್. ಆ ವ್ಯಾಕ್ಸಿನೇಷನ್ನ ಎಲ್ಲರಿಗೂ ಯೂಸ್ ಮಾಡ್ತಿದ್ರು, ಆದರೆ ಡೋಸ್ ಭಾಳ ಆಗಿ ರಿಯಾಕ್ಷನ್ ಆಗ್ತಿತ್ತು ಮಕ್ಕಳಿಗೆ. 6 ತಿಂಗಳ ಒಳಗೆ ಇರುವಂತಹ ಮಕ್ಕಳ ಮೇಲೆ ಅದು ವಿಪರೀತ ಪರಿಣಾಮವನ್ನು ಬೀರ್ತಿತ್ತು. ಹಾಗಾಗಿ 6 ತಿಂಗಳ ಒಳಗಿರುವಂತಹ ಮಕ್ಕಳಿಗೆ ಏನಪ್ಪ ಅಂತಂದರೆ ಕೊಡ್ಲಿಕ್ಕೆ ಅಂತೇಳಿ ತಂದಿರೋದು ಕೋರ್ಟೆಮ್ ಬೇಬಿ ವ್ಯಾಕ್ಸಿನೇಷನ್ ಅನ್ನೋದು. ಅದೇನಂದ್ರೆ ಮಲೇರಿಯಾಗೆ ಕೊಡುವಂತಹ ಒಂದು ವ್ಯಾಕ್ಸಿನೇಷನ್ ಆಗಿರ್ತದೆ. ಹೌದಾ? ಲೆಟ್ ಇಸ್ ಸಿ ಅನ್ನೋದು. ಹಾಗಾದರೆ ಇದಕ್ಕೆ ಆನ್ಸರ್ ಏನಾಗ್ತದೆ? ಡಿ ಈಸ್ ಆನ್ಸರ್ ಫಾರ್ ದಿಸ್. ಹೌದಾ? ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್ ದ ಕೋರಲ್ ರೀಫ್ಸ್? ಅಂಡಮಾನ್ ನಿಕೋಬಾರಲ್ಲೇ ಬಂದ್ಬಿಟ್ಟಿದೆ. ಈ ಕೆಳಗಿನಲ್ಲಿ ಯಾವುದು ಹವಳದ ದಿಬ್ಬಗಳನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್ ದ ಕೋರಲ್ ರೀಫ್ಸ್? ಇದು ಎ ಅಂತ ಹೇಳಿ ಆಗಬೇಕಾಯ್ತು ಆಪ್ಷನ್ನು, ಆದರೆ ಇಲ್ಲಿ ಮೇಲೆ ಬಂದಿದೆ. ಹೇಳಿ, ಇದು ಈ ಕೆಳಗಿನೊಳಲ್ಲಿ ಯಾವುದ್ರೊಳಗೇನಪ್ಪ ಅಂದರೆ ಕೋರಲ್ ರೀಫ್ಸ್, ಹವಳದ ದಿಬ್ಬಗಳನ್ನು ನಾವು ದಿನ್ನೆಗಳನ್ನು ನಾವು ಕಾಣ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾನೆ ಮೊದಲೇದು ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪಗಳು, ದಟ್ ಈಸ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್. ಎರಡನೇದು ಗಲ್ಫ್ ಆಫ್ ಕಚ್, ಮನ್ನಾರ್ ಕೊಲ್ಲಿ, ದಟ್ ಈಸ್ ಗಲ್ಫ್ ಆಫ್ ಮನ್ನಾರ್, ಸುಂದರ್ಬನ್ಸ್ ಅಂತ ಕೊಟ್ಟು ಕೇಳಿದ್ದಾರೆ. ನೀವು ನೋಡಿರ್ಬೋದು ಸ್ನೇಹಿತರೆ, ಫಸ್ಟ್ 3 ಏನಿದೆ ಅಂಡಮಾನ್ ನಿಕೋಬಾರ್, ಗಲ್ಫ್ ಆಫ್ ಕಚ್ ಅಂಡ್ ಮನ್ನಾರ್, ಗಲ್ಫ್ ಆಫ್ ಮನ್ನಾರ್ ಕೊಲ್ಲಿ ಒಳಗೆ, ಈ 3ರ ಒಳಗೂ ಕೂಡ ಏನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಕೋರಲ್ ರೀಫ್ಸ್. ಬಟ್ ಸುಂದರ್ಬನ್ಸ್ ಏನಿದೆ, ಸುಂದರ್ಬನ್ಸ್ ಆಗ್ಬೇಕಿದು, ಸುಂದರ್ಬನ್ಸ್ ಏನಿದೆ ಇದ್ರೊಳಗೆ ಏನಪ್ಪ ಅಂತಂದರೆ ನಾವು ಕಾಣಂಗಿಲ್ಲ. ಹೌದಾ? ಸುಂದರ್ಬನ್ಸ್ ಒಳಗೆ ನೀವು ನೋಡಿರ್ಬೋದು ಮ್ಯಾಂಗ್ರೋವ್ ಟ್ರೀಗಳನ್ನು. ಹೌದಾ? ಹಾಗಾದರೆ ಇದಕ್ಕೆ ಆನ್ಸರ್ ಏನಾಗ್ತದೆ ಅಂತಾರೆ 1, 2, 3 ಮಾತ್ರ. ಹಾಗಾದರೆ ಸ್ವಲ್ಪ ಕೋರಲ್ ರೀಫ್ಸ್ ಬಗ್ಗೆ ನೋಡ್ಕೊಂಡು ಬರೋಣ. ಏನಿದು ಕೋರಲ್ ರೀಫ್ಸ್ ಅಂತಂದರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೈನ್ ಫಾರೆಸ್ಟ್ ಆಫ್ ದ ಓಷನ್ ಅಂತ ಕರೀತಾರೆ. ಇಟ್ ಈಸ್ ಎ ಮ್ಯೂಚುವಲಿಸಮ್ ಬಿಟ್ವೀನ್ ಪಾಲಿಪ್ ಅಂಡ್ ಜೂಗ್ಜಾಂಥಲೆ. ಕೋರಲ್ ರೀಫ್ಸ್ ಅನ್ನೋದು ಏನಪ್ಪ ಅಂತಂದರೆ, ನೀವು ಪಾಲಿಪ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಿಂದ ಮಾಡಲ್ಪಟ್ಟಿರ್ತದೆ. ನೆಕ್ಸ್ಟ್ ಇದ್ರ ಜೊತೆ ಏನಪ್ಪ ಅಂತಂದರೆ ಅಲ್ಗೆ ಯಾವುದು ಅಂತಂದರೆ ಜೂಗ್ಜಾಂಥಲೆ ಅಂತ ಹೇಳಿ ಕರಿತೀವಿ.
ಇವೆರಡರ ಒಂದು ಏನಪ್ಪಾ ಅಂತಂದ್ರೆ ಪಾಲಿಪ್ ಮತ್ತು ಜೂಗ್ಝ್ಯಾಂಥೆಲೆ ಎರಡು ಮಿಶ್ರಣ ಸೇರಿ ಏನಾಗ್ತದೆ, ಮ್ಯೂಚುವಲಿಸಮ್ ಅಂಡರ್ಸ್ಟ್ಯಾಂಡಿಂಗ್ ಸೇರಿ ಏನಾಗ್ತದೆ ಅಂತಂದ್ರೆ ಕೋರಲ್ ರೀಫ್ಸ್ ಆಗ್ತದೆ. ಇಲ್ಲೊಂದು ಪಿಕ್ಚರ್ ಇದೆ, ನೋಡ್ಬೋದು ನೀವು. ಇವೆಲ್ಲ ಏನಂತಂದ್ರೆ ಕೋರಲ್ ರೀಫ್ಸ್ ಅಂತ ಕರಿತೀವಿ. ಇಟ್ ಈಸ್ ಲುಕಿಂಗ್ ಲೈಕ್ ಎ ಪ್ಲಾಂಟ್, ಬಟ್ ಇಟ್ ಈಸ್ ನಾಟ್ ಎ ಪ್ಲಾಂಟ್, ಇಟ್ ಈಸ್ ಎ ಅನಿಮಲ್ ಆರ್ಗನಿಸಮ್ ವಿಚ್ ಈಸ್ ಎ ಮ್ಯೂಚುವಲಿಸಮ್ ಬಿಟ್ವೀನ್ ಕೋರಲ್, ದಟ್ ಈಸ್ ಪಾಲಿಪ್ ಅಂಡ್ ಜೂಗ್ಝ್ಯಾಂಥೆಲೆ. ಪಾಲಿಪ್ ಎದರಿಂದ ಮಾಡಲ್ಪಟ್ಟಿರ್ತದೆ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಲ್ಪಟ್ಟಿರ್ತದೆ. ದಟ್ ಈಸ್ ನೆಕ್ಸ್ಟ್ ಅಲ್ಗಾ, ದಟ್ ಈಸ್ ಜೂಗ್ಝ್ಯಾಂಥೆಲೆ. ಇವೆರಡರ ಒಂದು ಮ್ಯೂಚುವಲಿಸಮ್ ಇಂದ ಇದು ಫಾರ್ಮೇಶನ್ ಆಗ್ತದೆ. ಏನಿದು ಮ್ಯೂಚುವಲಿಸಮ್ಮು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕೋರಲ್ ಪಾಲಿಪ್ ಅನ್ನೋದೇನಪ್ಪ ಅಂತಂದ್ರೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಲ್ಪಟ್ಟಿರ್ತದೆ. ಇದೇನಪ್ಪ ಅಂತಂದ್ರೆ ಈ ಅಲ್ಗಾ ಜೂಗ್ಝ್ಯಾಂಥೆಲೆಗೆ ಆವಾಸ ಸ್ಥಾನವನ್ನು ಕೊಡ್ತದೆ. ಇದು ಇಟ್ ವಿಲ್ ಪ್ರೊವೈಡ್ ದ ಹ್ಯಾಬಿಟೇಷನ್. ಈ ಜೂಗ್ಝ್ಯಾಂಥೆಲೆ ಇಲ್ಲಿ ನೆಲೆಸಲಿಕ್ಕೆ ಪಾಲಿಪ್ ಅನುವು ಮಾಡಿಕೊಡ್ತದೆ. ಪಾಲಿಪ್ ವಿಲ್ ಗಿವ್ ದ ಪ್ಲೇಸ್ ಟು ಸ್ಟೇ ದ ಜೂಗ್ಝ್ಯಾಂಥೆಲೆ. ಹಾಗಾದ್ರೆ ಈ ಜೂಗ್ಝ್ಯಾಂಥೆಲೆ ಅಲ್ಗಾ ಏನ್ ಮಾಡ್ತದೆ ಅಂತಂದ್ರೆ ಇಟ್ ಹ್ಯಾಸ್ ಎ ಪೊಟೆನ್ಶಿಯಲಿಟಿ ಟು ಮೇಕ್ ಇಟ್ಸ್ ಓನ್ ಫುಡ್ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಅದರ ಆಹಾರವನ್ನು ಅದು ತಯಾರಿಸ್ಕೊಳ್ಳಿಕ್ಕೆ ಅದು ಸಶಕ್ತವಾಗಿರ್ತದೆ. ಹೌದಾ, ನ್ಯೂಟ್ರಿಷನ್ ಪಡೆದುಕೊಳ್ಳಿಕ್ಕೆ ಸಶಕ್ತವಾಗಿರ್ತದೆ. ಅದು ಊಟವನ್ನು ತಯಾರು ಮಾಡಿ ಇದಕ್ಕೆ ಏನು ಮಾಡ್ತದೆ, ಈ ಪಾಲಿಪ್ ಕೊಡ್ತದೆ. ಈ ಪಾಲಿಪ್ ಇದಕ್ಕೆ ಇರ್ಲಿಕ್ಕೆ ಜಾಗ ಕೊಟ್ಟರೆ ಈ ಜೂಗ್ಝ್ಯಾಂಥೆಲೆ ಏನು ಮಾಡ್ತದೆ, ಅದಕ್ಕೆ ಆಹಾರವನ್ನು ಪ್ರೊವೈಡ್ ಮಾಡ್ತದೆ. ಹಾಗಾಗಿ ಇದು ನೋಡಿ ಭಾಳ ಡೆಪ್ತ್ ಒಳಗಿರಂಗಿಲ್ಲ, ಯಾವಾಗಲೂ ಶಾಲೋ ಒಳಗಿರ್ತವೆ ವಾಟರ್ ಒಳಗೆ. ಯಾಕಂತಂದ್ರೆ ಸೂರ್ಯನ ಕಿರಣಗಳು ಅದನ್ನ ರೀಚ್ ಆಗ್ಬೇಕಲ್ಲ ಫಾರ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗ್ಬೇಕಂದ್ರೆ ಬಹಳ ಮೇಲಿರಬೇಕು, ಆ ಕಿರಣಗಳು ಬೀಳಬೇಕು. ಆ ಕಿರಣಗಳು ಬಿದ್ದಾಗ ಅದು ಆಹಾರ ತಯಾರು ಮಾಡಿ ಇದಕ್ಕೆ ಕೊಡ್ತದೆ. ಇದು ಇದಕ್ಕೆ ಜಾಗ ನೆಲೆಸಲಿಕ್ಕೆ ಕೊಡ್ತದೆ. ಹಾಗಾಗಿ ಇದು ಇಟ್ ಇಸ್ ಎ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಪಾಲಿಪ್ ಅಂಡ್ ಜೂಗ್ಝ್ಯಾಂಥೆಲೆ ಅಲಿಗೆ. ಹೌದಾ, ಇದು ಈ ಜೂಗ್ಝ್ಯಾಂಥೆಲೆ ಏನ್ ಮಾಡ್ತದೆ, ಇದಕ್ಕೆ ಕಲರ್ನ ಪ್ರೊವೈಡ್ ಮಾಡ್ತದೆ. ಹೌದಾ, ಕಲರ್ನ ಪ್ರೊವೈಡ್ ಮಾಡ್ತದೆ. ಹಾಗಾದ್ರೆ ಯಾವಾಗ ಇದರಲ್ಲಿ ಏನಪ್ಪ ಅಂತಂದ್ರೆ ಈ ಎನ್ವೈರನ್ಮೆಂಟ್ ಅಲ್ಲಿರುವಂತಹ ಸುತ್ತಲಿನ ಪರಿಸರ ಕೆಟ್ಟು ಹೋಗ್ತದೆ ಡ್ಯೂ ಟು ಇನ್ಕ್ರೀಸ್ ಇನ್ ಸಲಿನಿಟಿ ಭಾಳ ಆಯಿತು, ಸೆಡಿಮೆಂಟ್ಸ್ ಭಾಳ ಬಂತು, ಅಥವಾ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು. ಟೆಂಪ್ರೇಚರ್ ನೋಡಿ ಇದಕ್ಕೆ ಏನಂತಂದ್ರೆ 26 ಡಿಗ್ರಿ ಸೆಲ್ಸಿಯಸ್ ಒಳಗಿರಬೇಕು, ಮೇಲೂ ಆಗಬಾರ್ದು ಕೆಳಗೂ ಆಗಬಾರ್ದು. ಅದಕ್ಕಿಂತ ಟೆಂಪ್ರೇಚರ್ ಜಾಸ್ತಿ ಆಯ್ತಂದ್ರೆ ಇಫ್ ದ ಸಲಿನಿಟಿ ಇನ್ಕ್ರೀಸಸ್ ಮೋರ್ ದನ್ 20 to 30 ppm ಆರ್ ಇನ್ಕ್ರೀಸ್ ಇನ್ ಸೆಡಿಮೆಂಟ್ಸ್, ಅವಾಗ ಏನಾಗ್ತದೆ ಅಂತಂದ್ರೆ ಈ ಜೂಗ್ಝ್ಯಾಂಥೆಲೆ ಇದ್ರೊಳಗೆ ಉಳಿಯಂಗಿಲ್ಲ, ಹೋಗ್ಬಿಡ್ತದೆ. ಅದಕ್ಕೆ ತ್ರಾಸ ಆಗ್ತದೆ, ಇಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ಯಾವಾಗ ಅಲ್ಲಿ ಪರಿಸರ ಕೆಡ್ತದೆ ಅದು ಹೊರಟೋಗ್ತದೆ, ಅವಾಗ ಇದು ವೈಟ್ ಆಗಿ ಕಾಣ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಕೋರಲ್ ಬ್ಲೀಚಿಂಗ್ ಅಂತ ಹೇಳಿ ಕರೀತಾರೆ. ಕೋರಲ್ ಬ್ಲೀಚಿಂಗ್ ಅಂದ್ರೆ ಇಷ್ಟೇ, ಯಾವಾಗ ಇದ್ರೊಳಗಿರುವಂತಹ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಪರಸ್ಪರವಾಗಿ ಹೊಂದಾಣಿಕೆಯಿಂದ ಹೊಂದಿರ್ತವೆ, ಯಾವಾಗ ಇವೆಲ್ಲ ಜಾಸ್ತಿ ಆಗ್ತದೆ, ಏರುಪೇರುಗಳಾಗ್ತದೆ, ಅವಾಗ ಮೇಲಿನ ಈ ಅಲ್ಗಾ ಜೂಗ್ಝ್ಯಾಂಥೆಲೆ ಅನ್ನೋದು ಹೊರಟೋಗ್ತದೆ. ಅವಾಗ ಇದು ಬರೀ ಬೆಳ್ಳಗೆ ಕಾಣ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಕೋರಲ್ ಬ್ಲೀಚಿಂಗ್. ಬರೀ ಪಾಲಿಪ್ ಅಷ್ಟೇ ಉಳ್ಕೊಳ್ತದೆ, ಜೂಗ್ಝ್ಯಾಂಥೆಲೆ ಹೊರಟು ಹೋಗ್ತದೆ. ಹೌದಾ, ಎಲ್ಲಿವರೆಗೂ ಇರ್ತದೆ, ಇದ್ರ ಜೊತೆ ಇವೆರಡು ಕೂಡಿರ್ತದೆ, ಇದು ಕಲರ್ಫುಲ್ ಆಗಿ ಕಾಣ್ತಿರ್ತದೆ. ಇದು ಟೂರಿಸಂನ ಭಾಳ ಅಟ್ರಾಕ್ಟ್ ಮಾಡ್ತದೆ. ಹೌದಾ, ನೋಡಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ನೋಡಿ ಇದು ನ್ಯಾಚುರಲ್ ಎನ್ವೈರನ್ಮೆಂಟ್ ಒಳಗೆ. ಹಾಗಾಗಿ ಬಹಳಷ್ಟು ಜನ ಟೂರಿಸಮ್ಗೋಸ್ಕರ ಇಂತಲ್ಲಿ ಹೋಗ್ತಾರೆ ನೋಡ್ಲಿಕ್ಕೆ. ಹೌದಾ, ಗೊತ್ತಾಯ್ತಲ್ಲ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಸುಂದರ್ಬನ್ಸ್ ಬರಲ್ಲ. ಈ ಮೂರು ಫಸ್ಟ್ ಅಂಡಮಾನ್ ನಿಕೋಬಾರ್, ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಮನ್ನಾರ್, ಈ ಮೂರು ಆನ್ಸರ್ ಆಗ್ತದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಮಿಸೈಲ್ಸ್ ಆರ್ ಎಕ್ಸಾಂಪಲ್ ಫಾರ್ ಏರ್ ಟು ಏರ್ ಮಿಸೈಲ್. ಹೌದಾ, ಕೆಳಗಿನಗಳಲ್ಲಿ ಯಾವುದು ಗಾಳಿಯಿಂದ ಗಾಳಿಗೆ ಉಡಾವಣೆ ಮಾಡಬಲ್ಲ ಕ್ಷಿಪಣಿಯಾಗಿದೆ. ಇದರೊಳಗೆ ಯಾವುದು ಅಂತಂದ್ರೆ ಫಸ್ಟ್ ಅಸ್ತ್ರ ಇದೆ, ಮೈಕಾ ಇದೆ, ನೊವೆಟಾರ್ K100 ಇದೆ. ಹಾಗಾದ್ರೆ ಇವು ಮೂರು ಕೂಡ ಅಸ್ತ್ರ ಆಗಿರ್ಬೋದು, ಮೈಕಾ ಆಗಿರ್ಬೋದು, ನೊವೆಟಾರ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದ್ರೆ ಇದು ಇಸ್ರೇಲ್ ಅವ್ರು ಕೊಟ್ಟಿದ್ದು ಮೈಕಾ ಅನ್ನೋದು. ಅಸ್ತ್ರ ಅನ್ನೋದು VR ಡೆವಲಪ್. ಯಾರು ಡೆವಲಪ್ ಮಾಡಿದಾರೆ? DRDO ಅವರು ಡೆವಲಪ್ ಮಾಡ್ತಾರೆ. ಇಟ್ ಈಸ್ ಇವೆರಡು ಏನಂತಾರೆ ಫಾರಿನ್ ಮಿಸೈಲ್ಸು. ಇದನ್ನ ನಾವೇ ಡೆವಲಪ್ ಮಾಡ್ಕೊತೀವಿ. A to A ಹೀಗೆ ನೆನ್ಪಿಟ್ಕೊಳ್ಳಿ, ಏರ್ ಟು ಏರ್. It has been developed by the
ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವಿಚ್ ಇಸ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ. 1958ಕ್ಕೆ ಇದರ ಒಂದು ಸ್ಥಾಪನೆ ಆಗ್ತದೆ. ಹೌದಾ? ಸಮೀರ್ ವಿ ಕಾಮತ್ ಅವರು ಈಗ ಪ್ರೆಸೆಂಟ್ಲಿ ಇದರ ಡೈರೆಕ್ಟರ್ ಕೂಡ ಇದ್ದಾರೆ. ಹೌದಾ? ಇಲ್ಲಿಂದ ಡೆವಲಪ್ ಆಗ್ತದೆ ಅಸ್ತ್ರ ಮಿಸೈಲ್. ಇವೆರಡು ಏನಪ್ಪ ಅಂದ್ರೆ ಫಾರಿನ್ ಮಿಸೈಲ್ಸ್ನ ತರಿಸ್ಕೊಂಡಿದ್ದೀವಿ. ಈ ಮೂರು ಕೂಡ ಏನಪ್ಪ ಅಂತಂದರೆ ಏರ್ ಟು ಏರ್ ಮಿಸೈಲ್, ಗಾಳಿಯಿಂದ ಗಾಳಿಗೆ ಹಾರಬಲ್ಲಂತಹ ಒಂದು ಕ್ಷಿಪಣಿಯಾಗಿರ್ತದೆ. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಇಸ್ ಆಲ್ ಆಫ್ ದ ಅಬೋವ್. ಆಲ್ ಆಫ್ ದ ಅಬೋವ್. ಹೌದಾ? ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಇನ್ ಪೂರ್ಲಿ ವೆಂಟಿಲೇಟೆಡ್ ಬಿಲ್ಡಿಂಗ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇನರ್ಟ್ ಗ್ಯಾಸ್ ಕ್ಯಾನ್ ಬಿ ಅಕ್ಯುಮುಲೇಟೆಡ್. ಹೌದಾ? ಈಗ ನೋಡಿ, ಈ ಒಂದು ಕೊಠಡಿ ಪೂರ್ಣವಾಗಿ ಬಂದಾಗಿದೆ. ಈ ಕೊಠಡಿಯನ್ನು ಏನಾರು ನಾವು ಕೆಲವೊಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ನಿಂದ ಏನಾರು ಮಾಡಲ್ಪಟ್ಟಿದ್ರೆ, ಅಂದರೆ ನಾವೀಗ ಎಲ್ಲಿಂದಾರು ಕಲ್ಲು ತಂದಿರ್ತೀವಿ, ಆ ಕಲ್ಲಿನಲ್ಲಿ ಏನಾದ್ರು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಏನಾರು ಇತ್ತಂದರೆ ಆ ಒಂದು ಕಟ್ಟಡಗಳಿಂದ ಏನು ಹೊರಸೂಸ್ತದೆ ಅಂಥೇಳಿ, ಯಾವ ಒಂದು ಗ್ಯಾಸ್ ಹೊರಸೂಸ್ತದೆ ಅಂತೇಳಿ ಕೇಳಿದ್ದಾನೆ. ದಟ್ ಈಸ್ ಹೀಲಿಯಂ, ನಿಯಾನ್, ಅರ್ಗಾನ್, ರೇಡಾನ್ ಅಂತ ಹೇಳಿ ಕೇಳಿದ್ದಾನೆ. ಹಾಗಾದರೆ ಇದನ್ನು ನೋಡೋಕ್ಕಿಂತ ಮುಂಚೆ ಸ್ವಲ್ಪ ನೋಬಲ್ ಗ್ಯಾಸ್ ಬಗ್ಗೆ ನೋಡೋಣ. ನೋಬಲ್ ಗ್ಯಾಸ್ ಅಂತ ಹೇಳಿ ನೋಡಿರ್ತೀರ. ನೋಬಲ್ ಗ್ಯಾಸ್ ಎಷ್ಟದವು ಅಂತಂದರೆ ಟೋಟಲ್ಲು 7 ನೋಬಲ್ ಗ್ಯಾಸ್ ಇದೆ. ಮೊದಲನೇ ಕ್ವಶನ್ ಆನ್ಸರ್. ಹೌದಾ? ಹಾಗಾದರೆ ಯಾವ್ಯಾವು ಅದು ಅಂತಾರೆ? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೀನಾನ್. 1 2 3 4 ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೀನಾನ್, ರೇಡಾನ್. ಹೌದಾ? ಈ 6 ನೋಬಲ್ ಗ್ಯಾಸಸ್ ಏನಪ್ಪ ಅಂತಂದರೆ ನಿಸರ್ಗದಲ್ಲೇ ದೊರಕ್ತದೆ. ಇಟ್ ಈಸ್ ನ್ಯಾಚುರಲಿ ಫೌಂಡ್ ಇನ್ ದ ಎನ್ವೈರನ್ಮೆಂಟ್. ಫಸ್ಟ್ 5 ಏನಿದೆ ಇಟ್ ಈಸ್ ಅವೈಲೇಬಲ್ ಇನ್ ದ ಅಟ್ಮಾಸ್ಫಿಯರ್. ನೆಕ್ಸ್ಟ್ 1 ರೇಡಾನ್ ಏನಿದೆ ಇದು ಅರ್ತ್ ಅಟ್ಮಾಸ್ಫಿಯರ್ ಒಳಗೆ, ಅರ್ತ್ ಒಳಗೆ, ಕ್ರಸ್ಟ್ ಒಳಗೆ ಸಿಗುವಂಥದ್ದು. ಹಾಗಾದರೆ ಇನ್ನೊಂದಿದೆ 7ನೇದು ಯಾವುದು ಅಂತಂದರೆ ಆರ್ಗ್ಯಾನೋಸಾನ್. ಸಾನ್ ಅನ್ನೋದು ವಿಚ್ ಈಸ್ ಲ್ಯಾಬ್ರೋಟರಿ ಡೆವಲಪ್ಡ್ ಗ್ಯಾಸ್. ಹಾಗಾಗಿ ಒಟ್ಟು ಎಷ್ಟು ನೋಬಲ್ ಗ್ಯಾಸ್ ಇದೆ ಅಂದರೆ 7 ಹೇಳಬೇಕಾಗ್ತದೆ. ಫಸ್ಟ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೀನಾನ್. ಈ 5 ಏನಪ್ಪ ಅಂತಂದರೆ ಅಟ್ಮಾಸ್ಫಿಯರ್ ಒಳಗೆ ಸಿಕ್ಕರೆ ಇದು ಅರ್ತ್ ಕ್ರಸ್ಟ್ ಒಳಗೆ ಸಿಗ್ತದೆ. ಇದು ಏನಪ್ಪ ಅಂದರೆ ಲ್ಯಾಬ್ರೋಟರಿ ಒಳಗೆ ಡೆವಲಪ್ ಮಾಡಿದ್ದು. ಇಟ್ ಈಸ್ ಆರ್ಟಿಫಿಷಿಯಲಿ ಡೆವಲಪ್ಡ್ ಇನ್ ದ ಲ್ಯಾಬ್ರೋಟರಿ. ಕೃತಕವಾಗಿ ಏನಪ್ಪ ಅಂತಂದ್ರೆ ಇದನ್ನು ನಾವು ಡೆವಲಪ್ ಮಾಡಿದ್ದೀವಿ. ಹೌದಾ? ಇವೆಲ್ಲ ಬೇರೆ ಬೇರೆದ್ದು. ಇದು ನೋಡಿರ್ಬೋದು, ನಾವು ಸಣ್ಣವರಿದ್ದಾಗ ಬಲೂನ್ ಆಡ್ತಿದ್ವಿ. ಬಲೂನ್ ಒಳಗೆ ಈ ಒಂದು ಗಾಳಿಯನ್ನು ತುಂಬ್ತಾರೆ, ಬಿಟ್ಟ ಮೇಲೆ ಹೋಗ್ತದೆ. ಹೌದಾ? ನೀವು ನೋಡಿರ್ಬೋದು. ಇದನ್ನೇ ಏನಪ್ಪ ಅಂತಂದರೆ ಸ್ಕೈ ಡೈವರ್ಸ್, ಏನಪ್ಪ ಅಂದ್ರೆ ಸೀ ಡೈವರ್ಸ್ ಏನಿರ್ತದೆ ಸಮುದ್ರದಲ್ಲಿ ಆಳದಲ್ಲಿ ಏನಪ್ಪ ಅಂತಂದರೆ ಸಂಶೋಧನೆ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಆಕ್ಸಿಜನ್ ಬೇಕಲ್ಲ ಅವ್ರಿಗೆ ಸಪ್ಲಿಮೆಂಟಾಗಿ, ಅದರೊಳಗೆ ಏನಂತಾರೆ ಹೀಲಿಯಂನ ಯೂಸ್ ಮಾಡ್ತಾರೆ. ನಿಯಾನ್ ಬಲ್ಬ್ ಒಳಗೆ ಯೂಸ್ ಮಾಡ್ತಾರೆ. ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ. ಹೌದಾ? ಸೊ ಲೆಟ್ ವಿ ಡೈರೆಕ್ಟ್ಲಿ ಡೈವ್ ಇನ್ ಟು ದ ಕ್ವಶನ್ ಏನಿದೆ ಅಂತ ಹೇಳಿ ಅಂತಂದರೆ ನೋಡಿ, ಪೂರ್ಲಿ ವೆಂಟಿಲೇಟೆಡ್ ಬಿಲ್ಡಿಂಗ್ ಒಳಗೆ ಯಾವ ಒಂದು ಗ್ಯಾಸ್ ಕಾಣಿಸ್ಕೊಳ್ತದೆ ಅಂತಂದರೆ ರೇಡಾನ್. ಈ ರೇಡಾನ್ ಅನ್ನೋದು ಇಟ್ ಇಸ್ ಎ ರೇಡಿಯೋ ಆಕ್ಟಿವ್ ಮೆಟೀರಿಯಲ್. ಡಿಸ್ಇಂಟಿಗ್ರೇಷನ್ ಆಫ್ ಹೆವಿ ನ್ಯೂಕ್ಲಿಯೈ ಲೀಡ್ಸ್ ಟು ಫಾರ್ಮೇಷನ್ ಆಫ್ ರೇಡಿಯೇಷನ್ಸ್. ಹೌದಾ? ಯುರೇನಿಯಂ, ಥೋರಿಯಂ, ಪೊಲೋನಿಯಂ ಇವೆಲ್ಲ ಏನಪ್ಪ ಅಂತಂದರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್. ಅದರಿಂದ ಅಂತಹ ಮೆಟೀರಿಯಲ್ಗಳಿಂದ ಏನಾದ್ರು ಕಟ್ಟಡಗಳನ್ನ ಕಟ್ಟಿದಾಗ ಅವೇನಪ್ಪ ಅಂದರೆ ರೇಡಾನ್ ಗ್ಯಾಸ್ನ ಹೊರಹೊಮ್ಮಿಸ್ತವೆ. ಹೌದಾ? ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್. ಫರ್ಟಿಲೈಸರ್ ರೆವಲ್ಯೂಷನ್ ಇಂಡಿಕೇಟೆಡ್ ವಿತ್ ವಿಚ್ ಕಲರ್? ರಸಗೊಬ್ಬರಗಳ ಕ್ರಾಂತಿ ಯಾವ ಬಣ್ಣಕ್ಕೆ ಸಂಬಂಧಿಸಿದೆ ಅಂತ ಹೇಳಿದೆ? ಪಿಂಕ್, ಇಲ್ಲಿ ಇದು ಬ್ಲ್ಯಾಕ್ ಆಗಬೇಕು, ಬ್ಲ್ಯಾಕ್, ಕಪ್ಪು, ಗೋಲ್ಡನ್, ಗ್ರೇ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಗೆ ಗೊತ್ತಿದೆ ಪಿಂಕ್ ಅನ್ನೋದು ಪ್ರಾನ್ಗೆ ಸಂಬಂಧಪಟ್ಟಿದೆ, ಪ್ರಾನ್ ಮತ್ತು ಆನಿಯನ್ಗೆ ಸಂಬಂಧಪಟ್ಟಿದೆ. ಹೌದಾ? ಉಳ್ಳಾಗಡ್ಡಿಗೆ. ಹಾಗಾದರೆ ಬ್ಲ್ಯಾಕ್ ಅನ್ನೋದು ಯಾವುದಕ್ಕೆ ಅಂತಂದರೆ ಪೆಟ್ರೋಲಿಯಂ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ, ಕೋಲ್ಗೆ ಸಂಬಂಧಪಟ್ಟಿದೆ. ಹೌದಾ? ಪೆಟ್ರೋಲಿಯಂ ಮತ್ತು ಕೋಲ್ಗೆ ಬ್ಲ್ಯಾಕ್ ರೆವಲ್ಯೂಷನ್ ಸಂಬಂಧಪಟ್ಟಿದೆ. ಗೋಲ್ಡನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಹಾರ್ಟಿಕಲ್ಚರ್ ಆ್ಯಂಡ್ ಹನಿ, ಇವೆರಡಕ್ಕೂ ಏನಪ್ಪ ಅಂತಂದರೆ ಸಂಬಂಧಪಟ್ಟಿದೆ. ಹಾಗಾದರೆ ಗ್ರೇ ರೆವಲ್ಯೂಷನ್ ವಿಚ್ ಈಸ್ ರಿಲೇಟೆಡ್ ಟು ದ ಫರ್ಟಿಲೈಸರ್ಗೆ ಯಾವುದು? ಗ್ರೇ ರೆವಲ್ಯೂಷನ್. ಹಾಗಾದರೆ ಇದಕ್ಕೆ ಬೂದು ಆಗಬೇಕು. ದಟ್ ಈಸ್ ಗ್ರೇ ರೆವಲ್ಯೂಷನ್ ಈಸ್ ಆನ್ಸರ್ ಫಾರ್ ದಿಸ್. ದಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್.
ಸೋಷಲ್ ಅವೇರ್ನೆಸ್ ರಿಕ್ವೈರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಏರಿಯಾಸ್ ಸಚ್ ಆಸ್ ಡ್ಯಾಶ್ ಅಂಡ್ ಎಂಪತಿ ಅಂತ ಕೊಟ್ಟಿದ್ದಾನೆ. ಸಾಮಾಜಿಕ ಜಾಗೃತಿಗೆ ಡ್ಯಾಶ್ ಮತ್ತು ಪರಾನುಭೂತಿಯಂತಹ ಕ್ಷೇತ್ರಗಳಲ್ಲಿ ತಿಳುವಳಿಕೆ ಅಗತ್ಯವಿರುತ್ತದೆ. ಇದು ಎಥಿಕ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್. ಜಸ್ಟ್ ಗೊತ್ತಿರಲಿ ಅಂತ ಹೇಳಿ ಒಂದು ಹಾಕಿದ್ದೇನೆ. ಏನಿದು ಸಿಂಪತಿ ಅಂದರೆ ಏನು, ಎಂಪತಿ ಅಂದರೆ ಏನು, ಫಸ್ಟ್ ತಿಳ್ಕೊಳ್ಳೋಣ. ಭಾಳ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಸಿಂಪತಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ದೇಶದಲ್ಲಿ ಕಾಶ್ಮೀರ ಒಳಗೆ ಉಗ್ರ ಚಟುವಟಿಕೆಗಳು ಈಗಲೂ ಇದೆ, ಮೊದಲಿಂದನೂ ಇದೆ. ಮೊದಲಿಂದ ಭಾಳ ಇತ್ತು, ನೀವು ನೋಡಿರ್ಬೋದು. ಉಗ್ರ ಚಟುವಟಿಕೆಗಳು ಅದಕ್ಕಷ್ಟೇ ಕನ್ಫೈನ್ಡ್ ಆಗಿತ್ತು. ಭಾಳ ಕಡೆ ಎಲ್ಲೂ ಉಗ್ರವಾದ ನಡೀತಿರಲಿಲ್ಲ. ಉಗ್ರವಾದ ಎಲ್ಲಿ ಕೇಳ್ತಿದ್ವಿ ಹೆಚ್ಚಿಗೆ ಅಂದರೆ ಕಾಶ್ಮೀರ್ನಲ್ಲಿ ಕೇಳ್ತಿದ್ವಿ. ಹಾಗಾದರೆ ಉಗ್ರವಾದ ಭಾಳ ಆದಾಗ, ಟೆರರಿಸಮ್ ಆ್ಯಕ್ಟಿವಿಟಿ ಭಾಳ ಆದಾಗ, ನಮ್ಮ ಜನರು ಸಾವನ್ನಪ್ಪಿದಾಗ, ಮರಣ ಹೊಂದಿದಾಗ ನಾವು ಏನಂತಂದ್ರೆ ಅದಕ್ಕೆ ಸಂತಾಪವನ್ನು ಸೂಚಿಸ್ತಿದ್ವಿ. ಅಯ್ಯೋ ಪಾಪ ಅವ್ರಿಗೆ ಹಂಗೆ ಆಗಬಾರ್ದಾಗಿತ್ತು. ದಟ್ ಈಸ್ ಕಾಲ್ಡ್ ಆಸ್ ಎ ಸಿಂಪತಿ. ಸಿಂಪತಿ ಅಂದರೆ ಏನು? ಈಗ ಯಾರೋ ಒಬ್ಬ ಮನುಷ್ಯನಿಗೆ ಏನಾದ್ರು ನೋವಾದಾಗ ನಾವು ಕರುಣೆಯನ್ನು ತೋರಿಸ್ತೀವಿ, ದಟ್ ಈಸ್ ಕಾಲ್ಡ್ ಸಿಂಪತಿ. ಆದರೆ ನಮಗೆ ಅದು ಯಾವ ರೀತಿ ನೋವಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಉಗ್ರವಾದ ಅಲ್ಲಿ ನಡೀತಾ ಇದೆ, ಅಲ್ಲಿ ಜನಕ್ಕೆ ಗೊತ್ತು ಏನಾಗ್ತಾ ಇದೆ, ಅದ್ರ ನೋವು ಏನು ಅನ್ನೋದು. ಆದರೆ ಜಸ್ಟ್ ನಾವು ಏನಂತಂದ್ರೆ ಅದಕ್ಕೆ ನಾವು ಮರ್ಸಿ ತೋರಿಸ್ಬೋದು, ಹೀಗಾಗ್ತಾ ಇದೆಯಲ್ಲ ಪಾಪ ಆಗಬಾರ್ದಾಗಿತ್ತು ಅನ್ನೋದು ಸಿಂಪತಿ ಅನ್ನೋದು. ಹಾಗಂದ್ರೆ ಎಂಪತಿ ಅಂತಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಎಂಪತಿ ಅಂತಂದರೆ, ಈಗ ತಿಳ್ಕೊಳ್ಳಿ, ಇತ್ತೀಚೆಗೆ ಉಗ್ರವಾದ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ಕನ್ಫೈನ್ ಟು ದ ಕಾಶ್ಮೀರ್ ರೀಜನ್. ಅದು ಇಟ್ ಎಕ್ಸ್ಪಾಂಡಿಂಗ್ ಇಟ್ಸ್ ವಿಂಗ್ ಆಲ್ ಓವರ್ ಇಂಡಿಯಾ. ಅದರ ಬಾಹುವನ್ನು ಎಲ್ಲ ಕಡೆ ಚಾಚ್ತಾ ಇದೆ. ಇತ್ತೀಚೆಗೆ ನೋಡಿರ್ಬೋದು, ರಾಮೇಶ್ವರಂ ಕಫೆ ಒಳಗೇನಪ್ಪ ಅಂತಾರೆ ಬಾಂಬ್ ಸ್ಫೋಟ ಆಯಿತು. ಅದಕ್ಕೇನಪ್ಪ ಅಂತಂದರೆ ಅಲ್ಲಿ ಬೆಂಗಳೂರು ಜನಕ್ಕೆ ಗೊತ್ತಾಗಿದೆ ಇಂತಹ ಬಾಂಬ್ಗಳು, ಸಣ್ಣ ಸಣ್ಣ ಬಾಂಬ್ ಸಿಡಿದಾಗಲೇ ಹಿಂಗಾಗ್ತದೆ, ಅಲ್ಲಿ ದಿನ ಇಂಥ ಬಾಂಬ್ ಸಿಡಿತದೆ, ಹೆಂಗಾಗ್ಬೋದು ಅವ್ರಿಗೆ ಗೊತ್ತಾಗಿದೆ, ನೋವಾಗಿದೆ. ಅಲ್ಲಿ ನೋಡಿದವ್ರಿಗೆ ಗೊತ್ತಾಗಿದೆ ರಾಮೇಶ್ವರಂ ಕಫೆ ಒಳಗೆ ಬಾಂಬ್ ಸ್ಫೋಟ ಆದಾಗ ಏನು ಅದ್ರ ನೋವು ಏನನ್ನೋದು ಅಲ್ಲಿ ಸುತ್ತಲಿನ ಜನಕ್ಕೆ ಗೊತ್ತಾಗಿದೆ. ಹೌದಾ? ಇದೇ ರೀತಿ ಬಾಂಬ್ ಬೇರೆ ಕಡೆ ಸ್ಫೋಟ ಆಯ್ತಂದ್ರೆ ಅವಾಗ ರಾಮೇಶ್ವರಂ ಕಫೆ ಸುತ್ತಲೂ ಮುತ್ತಲು ಇದ್ದಂಥ ಜನ ಆ ಬೇರೆ ಕಡೆ ಬಾಂಬ್ ಸ್ಫೋಟ ಆದ ಜನಕ್ಕೆ ಏನು ಮರ್ಸಿ ತೋರಿಸ್ತಾರಲ್ಲ, ದಟ್ ಈಸ್ ಎಂಪತಿ. ಆರ್ ಗೆಟಿಂಗ್ ಮೈ ಪಾಯಿಂಟ್ಸ್? ಈಗ ನನಗೆ ನೋವಾಗಿದೆ ಸರ್, ಗಾಯ ಆಗಿದೆ. ಆ ಗಾಯ ಆದಾಗ ಒಬ್ಬ ಬಂದು ಹೇಳ್ತಿದ್ದಾನೆ, ಅಯ್ಯೋ ಪಾಪ ನಿನ್ಗೆ ಆಗಬಾರ್ದಿತ್ತು ಪಾಪ ಅಂತೇಳಿ ಅದಕ್ಕೆ ಒಂಥರ ಅವ್ನು ಮರ್ಸಿ ತೋರಿಸ್ತಾನೆ. ದಟ್ ಈಸ್ ಸಿಂಪತಿ. ಅಕಸ್ಮಾತ್ ನನಗೆ ಆದಂತಹ ಗಾಯ ಅವನಿಗೂ ಕೂಡ ಮೊದಲೇ ಆಗಿತ್ತು ಅಂತ ತಿಳ್ಕೊಳ್ಳೋಣ. ಅವನಿಗೂ ಕೂಡ ಅಂತಹ ಗಾಯ ಮೊದಲೇ ಆಗಿತ್ತು, ಈಗ ಮಾದಿದೆ, ಈಗ ನನಗಾಗಿದೆ. ಅದನ್ನು ನೋಡಿ ಅವನೇನು ಮರಗ್ತಾನಲ್ಲ, ಅದು ಎಂಪತಿ. ಎಂಪತಿ ಅಂದರೆ ಮೊದಲೇ ಆಗಿತ್ತು, ಅವ್ನಿಗೆ ಗೊತ್ತಾಗ್ತದೆ ಆ ಫೀಲ್ ಏನು, ಆ ಪೇಯ್ನ್ ಏನು ಅನ್ನೋದು ಅವನಿಗೂ ಕೂಡ ಗೊತ್ತಾಗ್ತಾ ಇದೆ ಈಗ. ದಟ್ ಈಸ್ ಕಾಲ್ಡ್ ಆಸ್ ಎಂಪತಿ. ಹೌದಾ? ಸಿಂಪತಿ ಮತ್ತು ಎಂಪತಿಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಸೊ ಲೆಟ್ ಯು ಸಿ. ಹಾಗಾದರೆ ಸೋಷಲ್ ಅವೇರ್ನೆಸ್ ರಿಕ್ವೈರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಏರಿಯಾಸ್ ಸಚ್ ಆಸ್ ಸಿಂಪತಿ ಅಂಡ್ ಎಂಪತಿ ಈಸ್ ಆನ್ಸರ್ ಫಾರ್ ದಿಸ್. ಹೌದಾ? ಲೆಟ್ ವಿ ಮೂವ್ ದ ನೆಕ್ಸ್ಟ್ ಕ್ವೆಶ್ಚನ್. Athletics is related to the stadium in the same way skating is related to. ಅಥ್ಲೆಟಿಕ್ಸ್ ಎಂಬುದು ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟರೆ ಸ್ಕೇಟಿಂಗ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಡೈಮಂಡ್, ರಿಂಕ್, ಟ್ರ್ಯಾಕ್, ಕೋರ್ಟ್. ಡೈಮಂಡ್, ರಿಂಕ್, ಟ್ರ್ಯಾಕ್, ಕೋರ್ಟ್ ಅಂತ ಕೇಳಿದ್ದಾನೆ. ಹಾಗಾದರೆ ಡೈಮಂಡ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬೇಸ್ಬಾಲ್ಗೆ ಸಂಬಂಧಪಟ್ಟಿದೆ. ಬೇಸ್ಬಾಲ್ಗೆ ಸಂಬಂಧಪಟ್ಟಿದೆ. ಹಾಗಾದರೆ ರಿಂಕ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಐಸ್ ಹಾಕಿ ಅಂಡ್ ಸ್ಕೇಟಿಂಗ್ ಇವೆರಡಕ್ಕೂ ಸಂಬಂಧಪಟ್ಟಿದೆ. ಹೌದಾ? ಟ್ರ್ಯಾಕ್ ಅನ್ನೋದು ಯಾವುದಕ್ಕೆ? ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿದೆ. ರನ್ನಿಂಗ್, ಸ್ಪ್ರಿಂಟಿಂಗ್ ಇವೆಲ್ಲ ಏನಿರ್ತವೆ ಅದಕ್ಕೆ ಟ್ರ್ಯಾಕ್ ಅಂತ ಹೇಳಿ ಕರೀತಾರೆ. ಕೋರ್ಟ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ನೀವು ನೋಡಿರ್ಬೋದು, ಹ್ಯಾಂಡ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಸ್ಕ್ವಾಶ್ ಆಗಿರ್ಬೋದು, ಇದಕ್ಕೆಲ್ಲ ಕೋರ್ಟ್ ಸಂಬಂಧಪಟ್ಟಿದೆ. ಹೌದಾ? ಆಡುವಂತಹ ಮೈದಾನದ ಹೆಸರಿಗೆ ಏನಂತ ಹೇಳಿ ಕರಿತೀವಿ? ಈಗ ಕ್ರಿಕೆಟ್ ಆಡ್ತಾ ಇದ್ದೀವಿ, ಕ್ರಿಕೆಟ್ ಇಸ್ ಪಿಚ್ ಅಂತ ಹೇಳಿ ಕರಿತೀವಿ. ಹಾಕಿನ ಆಡ್ತಾ ಇದ್ದೀವಿ, ಫೀಲ್ಡ್ ಅಂತ ಹೇಳಿ ಕರಿತೀವಿ. ಹೌದಾ? ಅದೇ ರೀತಿ ಏನಂದರೆ ಕೋರ್ಟ್ಗೆ ಹ್ಯಾಂಡ್ಬಾಲ್, ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಸ್ಕ್ವಾಶ್ ಇದಕ್ಕೆ ಕರಿತೀವಿ. ಹೌದಾ? ಬೋರ್ಡ್ ಅಂದರೆ ಟೇಬಲ್ ಟೆನ್ನಿಸ್ಗೆ ಕರಿತೀವಿ. ಈ ರೀತಿ ಯಾವ್ಯಾವುದಕ್ಕೆ ಏನೇನು ಕರೀತಾರೆ ಅಂತ ಹೇಳಿ ಕೇಳಿದ್ದಾನೆ. ಹೌದಾ? ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 1972ರ ವನ್ಯಜೀವಿ ಕಾಯ್ದೆ ಪ್ರಕಾರ ಯಾವುದೇ ಪ್ರಾಣಿಯನ್ನು ಬೇಟೆಯಾಡಲು ನಿರ್ಬಂಧಿಸಲಾಗಿದೆ. ಆದರೆ ಕೆಳಗೆ ಕೊಟ್ಟಿರುವ ಯಾವ ಪ್ರಾಣಿಯನ್ನು
ಬೇಟೆಯಾಡಬಾರದು. ಅಕಾರ್ಡಿಂಗ್ ಟು ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಕೆನಾಟ್ ಬಿ ಹಂಟೆಡ್ ಬೈ ಎನಿ ಪರ್ಸನ್ ಎಕ್ಸೆಪ್ಟ್ ಅಂಡರ್ ಸಮ್ ಪ್ರಾವಿಷನ್ ಪ್ರೊವೈಡೆಡ್ ಬೈ ಲಾ. ಹೌದಾ? ನೋಡಿ, ನೀವು 1972ಕ್ಕೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಬರ್ತದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒಳಗೆ ಏನಪ್ಪ ಅಂತಂದರೆ ಟೋಟಲ್ 6 ಶೆಡ್ಯೂಲ್ಸ್ಗಳು ಬರ್ತವೆ. ದರ್ ಆರ್ 66 ಸೆಕ್ಷನ್ಸ್ ಅಂಡ್ 6 ಶೆಡ್ಯೂಲ್ಸ್. 6 ಶೆಡ್ಯೂಲ್ಸ್ಗಳು ಬರ್ತವೆ. ಆ 6 ಶೆಡ್ಯೂಲ್ಸ್ ಒಳಗೆ ಏನಪ್ಪ ಅಂತಂದರೆ ಭಾಳ ಎಂಡೆಮಿಕ್, ಏನು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರೋದು, ವಲ್ನರೇಬಲ್ ಆಗಿರೋದು ಇಂತಹ ಪ್ರಾಣಿಗಳನ್ನು ಏನಂದರೆ ಕೆಟಗರೈಸ್ ಮಾಡಿದ್ದಾರೆ. ಅದನ್ನು ಮುಟ್ಟಂಗೂ ಇಲ್ಲ. ಹೌದಾ? ಆದರೆ ಕೆಲವೊಂದು ಪ್ರಾಣಿಗಳು, ಈಗ ಹೆಗ್ಗಣ ಆಗಿರ್ಬೋದು ಅಥವಾ ಯಾವ್ದಾದ್ರು ಇಲಿ ಆಗಿರ್ಬೋದು, ಅದನ್ನು ಸಾಯಿಸಿದ್ರೆ ಅವರು ಯಾವುದೇ ರೀತಿ ಇದು ಹಾಕಲ್ಲ, ಅದಕ್ಕೆ ನಮಗೆ ಏನಪ್ಪ ಅಂತಂದರೆ ಫೈನ್ ಹಾಕಂಗಿಲ್ಲ. ದೇ ವೋಂಟ್ ಪುಟ್ ಬಿಹೈಂಡ್ ದ ಬಾರ್ಸ್. ಆದರೆ ಯಾವುದು ಕ್ರಿಟಿಕಲಿ ಎಂಡೇಂಜರ್ಡ್ ಅನಿಮಲ್ ಇರ್ತದೆ, ವಲ್ನರೇಬಲ್ ಇರ್ತದೆ, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಇರ್ತದೆ, ಅಂತಹ ಪ್ರಾಣಿ ಪ್ರಭೇದಗಳು, ಸಸ್ಯ ಸಂಕುಲಗಳನ್ನು ಏನಾದ್ರು ನಾವು ಬಹಳ ಅದಕ್ಕೇನಾದ್ರು ತೊಂದರೆಯನ್ನು ಕೊಟ್ಟರೆ, ಅದನ್ನು ಏನಾದ್ರು ಬೇಟೆ ಆಡಿದ್ರೆ, ಅದರ ಒಂದು ಪಾರ್ಟ್ಗಳನ್ನು ತೊಗೊಂಡೋಗಿ ಕಳ್ಳ ಸಾಗಾಣಿಕೆ, ಪೂಚಿಂಗ್ ಮಾಡಿದ್ರೆ, ಹಂಟಿಂಗ್ ಮಾಡಿದ್ರೆ ಅದಕ್ಕೆ ನಮಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಹಾಗಾದರೆ ಈಗ ಕೆಳಗೆ ಕೊಟ್ಟಿರುವಂತಹ ಯಾವ ಪ್ರಾಣಿಗಳನ್ನು ನಾವು ಬೇಟೆನೂ ಆಡಬಾರ್ದು ಅಂತಂದರೆ, ನೋಡಿ ಇಲ್ಲಿ ಗಾರಿಯಲ್, ವೈಲ್ಡ್ ಬಫೆಲೋ, ಇಂಡಿಯನ್ ವೈಲ್ಡ್ ಆಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಈ ಮೂರನ್ನು ಕೂಡ, ಗಾರಿಯಲ್ ಆಗಿರ್ಬೋದು, ಕಾಡೆಮ್ಮೆ ಆಗಿರ್ಬೋದು, ಭಾರತದ ಕಾಡು ಕತ್ತೆ ಆಗಿರ್ಬೋದು, ಈ ಮೂರು ಏನಪ್ಪ ಅಂತಂದರೆ ಹೈಲಿ ಪ್ರೊಟೆಕ್ಟೆಡ್ ಅನಿಮಲ್ಸ್. ಹೌದಾ? ಇದರ ಒಂದು ಸಂತತಿ ದಿನಕ್ಕೆ ಕಡಿಮೆ ಹಾಕೊಂತ ಬರ್ತದೆ. ಹಾಗಾಗಿ ಇದನ್ನು 2nd and 3rd ಶೆಡ್ಯೂಲ್ಸ್ ಒಳಗಿಟ್ಟಿದ್ದಾರೆ. ಇದನ್ನೇನಂದರೆ ಗಾರಿಯಲ್ನ 1st ಶೆಡ್ಯೂಲ್ ಒಳಗಿಟ್ಟರೆ, ವೈಲ್ಡ್ ಬಫೆಲೋ ಮತ್ತು ಇಂಡಿಯನ್ ವೈಲ್ಡ್ ಆಸ್ನ ಏನಪ್ಪ ಅಂತಂದರೆ 2nd ಶೆಡ್ಯೂಲ್ ಒಳಗಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಹೈಲಿ ಪ್ರೊಟೆಕ್ಷನ್ ಇದೆ. ಇದರೊಳಗೆ ಯಾವುದನ್ನೂ ಬೇಟೆ ಆಡುವಂತಿಲ್ಲ. ಆಲ್ 3, ದಟ್ ಈಸ್ ಆನ್ಸರ್ ಈಸ್ 1, 2, 3. ಇಲ್ಲಿ ತೋರಿಸಿದ್ದೀನಿ ಏನಪ್ಪ ಅಂತಂದರೆ ಶೆಡ್ಯೂಲ್ಸ್ಗಳು 66 ಸೆಕ್ಷನ್ಸ್ ಇದೆ, ಟೋಟಲ್ 6 ಶೆಡ್ಯೂಲ್ಸ್ ಇದೆ. ಮೊದಲ ಶೆಡ್ಯೂಲು 2nd ಶೆಡ್ಯೂಲ್ ಒಳಗಿರೋದಕ್ಕೆ ಹೈಯೆಸ್ಟ್ ಡಿಗ್ರಿ ಆಫ್ ಪ್ರೊಟೆಕ್ಷನ್ನ ಕೊಡ್ತಾರೆ. ನೀವು ಬೇಟೆ ಆಡಿದಲ್ಲಿ, ಅದರ ಕಳ್ಳ ಸಾಗಾಣಿಕೆ ಮಾಡಿದಲ್ಲಿ ಏನಪ್ಪ ಅಂದರೆ ದೇ ವಿಲ್ ಬಿ ಪುಟ್ ಬಿಹೈಂಡ್ ದ ಬಾರ್ಸ್ ಫಾರ್ 3 years ಆ್ಯಂಡ್ ದೇ ವಿಲ್ ಪುಟ್ ದ ಫೈನ್ ಫಾರ್ ಯು. ಅದಕ್ಕೇನಪ್ಪ ಅಂತಂದರೆ ದಂಡವನ್ನು ವಿಧಿಸಿ 3 ವರ್ಷಗಳ ಕಾಲ ಜೈಲೊಳಗೂ ಕೂಡ ಹಾಕ್ತಾರೆ. ಹಾಗಾದರೆ ನೆಕ್ಸ್ಟ್ ಬರುವಂತಹ 3rd ಮತ್ತು 4th ಪಾರ್ಟ್ ಒಳಗೆ ಏನಪ್ಪ ಶೆಡ್ಯೂಲ್ಸ್ ಒಳಗೆ ಏನು ಬರ್ತದಲ್ಲ, ಅದಕ್ಕಿಂತ ಲೆಸ್ ಪ್ರೊಟೆಕ್ಷನ್ನ ಮಾಡಿರ್ತಾರೆ. ಯಾಕಂದರೆ ಅದರ ಸಂತತಿ ಇದಕ್ಕಿಂತ ಜಾಸ್ತಿ ಇರ್ತದೆ. ಇದರ ಸಂತತಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಗಣನೀಯವಾಗಿದ್ದಕ್ಕೆ ಏನಪ್ಪ ಅಂತಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಕಡಿಮೆ ಇರ್ತದೆ. ಹೌದಾ? ನೆಕ್ಸ್ಟ್ ಬರ್ತದೆ ಇಲ್ಲಿ ವರ್ಮಿನ್ಸ್. ಏನು ವರ್ಮಿನ್ ಅಂತಂದರೆ, ಈಗ ತಾನೇ ಹೇಳಿದೆ ನಿಮಗೆ, ಯಾವ ಪ್ರಾಣಿ ನಮಗೆ ಭಾಳ ತೊಂದರೆ ಕೊಡ್ತಿರ್ತದೆ ಅದರ ಒಂದು ಸಂಖ್ಯೆ ಕೂಡ ಹೆಚ್ಚಿಗಿರ್ತದೆ. ಅಂಥ ಪ್ರಾಣಿಗಳನ್ನು ನಮಗೆ ತೊಂದರೆ ಕೊಟ್ಟಾಗ ಕೊಲ್ಲಬಹುದು. ಇಲಿ ಆಗಿರ್ಬೋದು, ಹೆಗಣ ಆಗಿರ್ಬೋದು, ಅದನ್ನೆಲ್ಲ ಕೊಲ್ತೀವಿ. ಕೊಂದಾಗ ಯಾರು ನಮ್ಮನ್ನ ಬಂದು ಪೊಲೀಸರು ಹಿಡ್ಕೊಂಡು ಹೋಗ್ತಾರಾ? ಇಲ್ಲ. ಯಾಕಂತಂದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ವರ್ಮಿನ್. ಹೌದಾ? ಹಾಗಾದರೆ ಸರ್, ಈಗ ಭಾಳ ಪ್ರೊಟೆಕ್ಷನ್ ಕೊಟ್ಟಿರುವಂತಹ ಅನಿಮಲ್ಸ್ ಒಳಗೆ, ಪ್ಲಾಂಟ್ ಸ್ಪೀಸೀಸ್ ಒಳಗೆ ಅದನ್ನು ವರ್ಮಿನ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತಾರಾ? ಎಸ್, ದೇ ವಿಲ್. ಇತ್ತೀಚೆಗೆ ನೀವು ನೋಡಿರ್ಬೋದು, ಒಂದು 3 years ಬ್ಯಾಕ್ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂದರೆ ಕಾಂಗ್ರೋಗಳ ಸಂಖ್ಯೆ ಆ ದೇಶದಲ್ಲಿ ಯಥೇಚ್ಛವಾಗಿ ಆದಾಗ ಆ ಒಂದು ಕಾಂಗ್ರೋಗಳನ್ನು ಕೆಲವೊಂದು ಟೈಮ್ವರೆಗೂ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅಲ್ಲಿಯ ಸುಪ್ರೀಂ ಕೋರ್ಟ್ ಏನು ಕೊಡುತ್ತಂದ್ರೆ ಆರ್ಡರ್ ಕೊಡ್ತದೆ, ಜಡ್ಜ್ಮೆಂಟ್ ಕೊಡ್ತದೆ, ತೀರ್ಪನ್ನು ಪಾಸ್ ಮಾಡ್ತದೆ. ಈ ಕಾಂಗ್ರೋಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸಂಖ್ಯೆ ಜಾಸ್ತಿ ಆಗಿ ಏನಂತಂದರೆ ಮನುಷ್ಯ ಮತ್ತು ಮನುಷ್ಯನಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳ ಮೇಲೆ ಹಾನಿ ಮಾಡ್ತದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿರಿ, ಅದರ ಸಂತತಿಯನ್ನು ಕಡಿಮೆ ಮಾಡಿರಿ ಅಂತ ಹೇಳಿ ಕೊಡ್ತದೆ. ಅವಾಗ ಏನಾದ್ರು ನಾವು ಕೊಂದರೆ ಅದಕ್ಕೆ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಜುಲ್ಮಾನೆ ಅಥವಾ ದಂಡಗಳನ್ನು ವಿಧಿಸಂಗಿಲ್ಲ. ನಮ್ಮ ದೇಶದಲ್ಲೂ ಕೂಡ ನೋಡಿ, ಯಾವುದಾದ್ರು ಒಂದು ಕಾಡಿನ ಪ್ರಾಣಿ ನಮ್ಮ ದೇಶದ ನಾಡಿನ ಒಳಗೆ ಬಂದಾಗ, ಕಾಡಿನ ಪ್ರಾಣಿ ನಾಡಿನ ಒಳಗೆ ಬಂದು ನಮ್ಮ ಮನುಷ್ಯರಿಗೆ ತೊಂದರೆ ಕೊಡ್ಲಿಕ್ಕತ್ತು, ಅವ್ರ ಪ್ರಾಪರ್ಟಿ ಲಾಸ್ ಮಾಡ್ಲಿಕ್ಕತ್ತು, ಅವಾಗೇನಪ್ಪ ಅಂದರೆ ಕೆಲವೊಂದು ಆನೆಗಳನ್ನು ಕೂಡ ಏನಪ್ಪ ಅಂತಂದರೆ ಟ್ರ್ಯಾಂಕ್ಲೈಸರ್ಸ್ ಕೊಟ್ಟು ಅದನ್ನು ಇದು ಮಾಡ್ಲಿಕ್ಕೆ, ಸುಂದು ಮಾಡ್ಲಿಕ್ಕೆ ನೋಡ್ತಾರೆ. ಆದರೆ ಅದು ಆಗದಿದ್ದಾಗ ಅದನ್ನು ಸತ್ತು ಹೊಡೆದಿದ್ದಂಥದ್ದು ಒಂದೊಂದ್ಸತಿ ಕಾಣ್ತೀವಿ. ಅವಾಗ ಅದನ್ನು ವರ್ಮಿನ್ ಅಂತೇಳಿ ಕನ್ಸಿಡರೇಷನ್ ಮಾಡಿರ್ತಾರೆ. ಕ್ರಿಮಿ, ವರ್ಮಿನ್ ಅಂದರೆ ಏನಂದರೆ ಕ್ರಿಮಿ ಅಂಥೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಹೌದಾ? ಕ್ರಿಮಿ ಅಂಥೇಳಿ ಕನ್ಸಿಡರೇಷನ್ ಮಾಡಿರ್ತೀವಿ. ಹೌದಾ? ವರ್ಮಿನ್ಸ್ ಕೇಳಿದಾನೆ ಭಾಳ ವರ್ಮಿನ್ಸ್ ಕಮ್ ಅಂಡರ್ ವಿಚ್ ಶೆಡ್ಯೂಲ್ ಆಫ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂದರೆ 5th ಶೆಡ್ಯೂಲ್ ಒಳಗೆ ಇದು ಕಾಣಿಸಿರ್ತದೆ. ಹೌದಾ? ಹಾಗಾದರೆ 6th ಶೆಡ್ಯೂಲ್ ಒಳಗೆ ಏನಂತಂದರೆ ಪ್ಲಾಂಟ್ಸ್ಗಳನ್ನು ನೋಡ್ತೀವಿ. ಕೇಳಿದಾನೆ ಮೆನಿ ಆಫ್ ದ ಟೈಮ್ಸ್ ದೇ ಹ್ಯಾಸ್ ದ ಕ್ವಶನ್ಸ್, ದೇ ಫ್ರೇಮ್ ದ ಕ್ವಶನ್ಸ್ ಇನ್ ಸಚ್ ಎ ವೇ ದಟ್ ಇನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಸ್ಯಗಳನ್ನು ಯಾವ ಶೆಡ್ಯೂಲ್ ಒಳಗೆ ಏನಪ್ಪ ಅಂದರೆ ಸಂರಕ್ಷಣೆ ಮಾಡಲಾಗಿದೆ? 6ನೇ ಶೆಡ್ಯೂಲ್ ಒಳಗೆ. ಹೌದಾ? ಗೊತ್ತಿರಲಿ.
ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಲ್ 1 2 3 ಡಿ ಈಸ್ ಆನ್ಸರ್. ಕಮಿಂಗ್ ದ ಪಾಯಿಂಟ್ ನೆಕ್ಸ್ಟ್, ಸ್ಟ್ರೈಟ್ ಆಫ್ ಹಾರ್ಮೋಸ್ ಈಸ್ ಲೊಕೇಟೆಡ್ ಬಿಟ್ವೀನ್. ಯಾಕೆ ಇದನ್ನು ಹಾಕಿದ್ದೀನಿ ಕ್ವಶನ್ ಅಂತಂದರೆ, ಇತ್ತೀಚೆಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಭಾಳ ಇದ್ರೊಳಗಿತ್ತು, ನ್ಯೂಸ್ ಒಳಗಿತ್ತು. ಯಾಕೆ ಅಂತಂದರೆ ನೀವು ನೋಡಿರ್ಬೋದು, ಇರಾನ್ ಮತ್ತು ಇಸ್ರೇಲ್ಗೆ ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು, ಅವಾಗ ಇರಾನ್ ಅವ್ರು ಅಂದರು ಹಾರ್ಮೋಸ್ ಸ್ಟ್ರೈಟ್ನ ನಾವು ಕಂಪ್ಲೀಟಾಗಿ ಮುಗಿಸ್ತೀವಿ, ವಿಚ್ ಇಸ್ ಅ ಕ್ರುಷಿಯಲ್ ಸಿ ರೂಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಕ್ರೂಡ್ ಆಯಿಲ್ಸ್. ಕ್ರೂಡ್ ಆಯಿಲ್ಸ್ಗಳನ್ನು ಮೋರ್ ದೆನ್ 40% ಆಫ್ ದ ಕ್ರೂಡ್ ಆಯಿಲ್ಸ್, ಎಷ್ಟಂದರೆ 40%ಗಿಂತ ಹೆಚ್ಚಿನ ಕ್ರೂಡ್ ಆಯಿಲ್ಸ್ ಏನಪ್ಪ ಅಂದರೆ ಇಲ್ಲಿಂದನೇ ಏನಂತಾರೆ ಟ್ರಾನ್ಸ್ಪೋರ್ಟ್ ಆಗ್ತಿತ್ತು. ಭಾಳಷ್ಟು ಟ್ರೇಡ್ಗಳು ಆಗ್ತಿದ್ವು, ಬೇರೆ ಬೇರೆ ಕ್ರೂಡ್ ಆಯಿಲ್ಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕೂಡ ಟ್ರೇಡ್ ಆಗ್ತಿದ್ವು. ಅದೇ ಮುಚ್ಚೋಯ್ತಂದರೆ ನೀವು ನೋಡಿರ್ಬೋದು 1453ರಲ್ಲಿ ಅಟೋಮನ್ ಟರ್ಕರು ಏನಪ್ಪ ಅಂತಾರೆ ನಮ್ಮದು ಲ್ಯಾಂಡ್ ರೂಟ್ನ ಬಂದ್ ಮಾಡಿಬಿಡ್ತಾರೆ ಬೈಜೆಂಟೈನ್ ಒಳಗೆ, ಹೌದಾ? ಅವಾಗ ಏನಪ್ಪ ಅಂತಂದರೆ ಯುರೋಪಿಯನ್ರು ನಮ್ಮ ಕಡೆ ಬರಲಿಕ್ಕಾಗಲ್ಲ, ದಟ್ ಲೀಡ್ ಟು ಫೈಂಡಿಂಗ್ ಆಫ್ ಸಿ ರೂಟ್ಸ್ ಟು ಇಂಡಿಯಾ. ಭಾಳ ಲೆಬೋರಿಯಸ್ ಪ್ರೊಸೆಸ್ ಆಯಿತು. ಹಾಗಾಗಿ ಅಕಸ್ಮಾತ್ ಇದೇನಾದ್ರು ಮುಚ್ಚೋಯ್ತಂದರೆ ಅವರು ಸುತ್ತಾಡಿ ಬರಬೇಕಾಗ್ತದೆ. ರಷ್ಯಾದಿಂದ ಏನು ಆಯಿಲ್ ಕ್ರೂಡ್ ಆಯಿಲ್ಸ್ನ ತರಿಸ್ಕೊಂತಿರ್ತೀವಿ ಅದೆಲ್ಲ ಸುತ್ತಾಕಿ ಹೋಗ್ಬೇಕಾಗ್ತದೆ. ಅಮೇರಿಕಾದವ್ರು ಹೋಗ್ಬೇಕಾದ್ರೆ ಸುತ್ತಾಕಿ ಹೋಗ್ಬೇಕಾಗ್ತದೆ. ಹಾಗಾಗಿ ಏನಪ್ಪ ಅಂತಂದರೆ ಇದು ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಏನಂತಂದರೆ ಹಾರ್ಮೋಸ್ ಸ್ಟ್ರೈಟ್ ಅನ್ನೋದು ಇಲ್ಲಿ ನೋಡ್ತಿರ್ಬೋದು, ಒಂದು ಇಮೇಜ್ ಕೊಟ್ಟಿದ್ದೀನಿ. ಹಾರ್ಮೋಸ್ ಸ್ಟ್ರೈಟ್ ವಿಚ್ ಈಸ್ ಬಿಟ್ವೀನ್ ಪರ್ಷಿಯನ್ ಗಲ್ಫ್ ಅಂಡ್ ಗಲ್ಫ್ ಆಫ್ ಒಮಾನ್ ನಡುವೆ ಕನೆಕ್ಷನ್ ಮಾಡ್ತದೆ. ವಿಚ್ ಈಸ್ ಗೋಯಿಂಗ್ ಟು ಕನೆಕ್ಟ್ ಬಿಟ್ವೀನ್ ಪರ್ಷಿಯನ್ ಗಲ್ಫ್ ಅಂಡ್ ಗಲ್ಫ್ ಆಫ್ ಒಮಾನ್. ಇಲ್ಲಿ ಏನಪ್ಪ ಅಂದರೆ ಮೋರ್ ದೆನ್ 40% ಆಫ್ ದ ಕ್ರೂಡ್ ಆಯಿಲ್ ವಿಲ್ ಟ್ರಾನ್ಸ್ಪೋರ್ಟ್ ಫ್ರಮ್ ದಿಸ್ ರೀಜನ್ ಓನ್ಲಿ ಇನ್ ದ ವರ್ಲ್ಡ್. 40% ಕ್ರೂಡ್ ಆಯಿಲ್ಸ್ಗಳು ಕಚ್ಚಾ ತೈಲ ಇಲ್ಲಿಂದನೇ ಟ್ರಾನ್ಸ್ಪೋರ್ಟ್ ಆಗ್ತದೆ. ಬರೋದು ಎಲ್ಲ ಕಚ್ಚಾ ತೈಲವಾಗೇ ಬರ್ತದೆ. ಆಫ್ಟರ್ ಬ್ರಿಂಗಿಂಗ್ ದ ಕಚ್ಚಾ ತೈಲ ಕ್ರೂಡ್ ಆಯಿಲ್ನ ತಂದ ಮೇಲೆ ಏನಂತಂದರೆ ಥ್ರೂ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮೂಲಕ ವಿ ಆರ್ ಗೋಯಿಂಗ್ ಟು ಸಪ್ರೇಟ್ ಇಟ್ ಔಟ್ ಆಸ್ ಎ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ವೈಟ್ ಕೆರೋಸಿನ್ ಆಗಿ ಬೇರೆಯಾಗಿ ಸಪ್ರೇಟ್ ಮಾಡ್ತೀವಿ, ಗೊತ್ತಿರಲಿ, ಹೌದಾ? ಹಾಗಾಗಿ ಇದನ್ನು ಕೇಳಿದ್ದೀನಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಈಸ್ ಲೊಕೇಟೆಡ್ ಬಿಟ್ವೀನ್ ಹಾರ್ಮೋಸ್ ಜಲಸಂಧಿ ಯಾವ ಸಮುದ್ರದ ನಡುವೆ ಇದೆ ಅಂತಂದರೆ ಪರ್ಷಿಯನ್ ಗಲ್ಫ್ ಅಂಡ್ ಗಲ್ಫ್ ಆಫ್ ಒಮಾನ್. ಹಾಗಾದರೆ ನಿಮಗೆ ಇಲ್ಲಿ ಬ್ಲ್ಯಾಕ್ ಸಿ ಅಂಡ್ ಸಿ ಆಫ್ ಮರ್ಮರಾ ಅಂತ ಕೊಟ್ಟಿದ್ದೀನಿ. ಇದು ಬಾಸ್ಫರಸ್ ಸ್ಟ್ರೈಟ್ ಆಗ್ತದೆ. ನೆಕ್ಸ್ಟ್ ಏನಂದ್ರೆ ಅಟ್ಲಾಂಟಿಕ್ ಓಷನ್ ಅಂಡ್ ಮೆಡಿಟೇರಿಯನ್ ಓಷನ್, ಜಿಬ್ರಲ್ಟಾರ್ ನಡುವೆ ಕನೆಕ್ಷನ್ ಮಾಡ್ತದೆ, ಹೌದಾ? ಸೊ ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಂಗ್ರೋವ್ ಫಾರೆಸ್ಟ್. ಮ್ಯಾಂಗ್ರೋವ್ ಅರಣ್ಯಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ. ಮ್ಯಾಂಗ್ರೋವ್ ಅರಣ್ಯದ ಬೆಳವಣಿಗೆ ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಸಮಭಾಜಕ ವೃತ್ತದಲ್ಲಿ ಬೆಳೆಯುತ್ತದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಓನ್ಲಿ ಗ್ರೋ ಅಟ್ ದ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ ನಿಯರ್ ದ ಇಕ್ವೇಟರ್ ಬಿಕಾಸ್ ದೇ ಕಾಂಟ್ ವಿಸ್ಟ್ಯಾಂಡ್ ನಿಯರ್ ದ ಇಕ್ವೇಟರ್, ಹೌದಾ? ನೆಕ್ಸ್ಟ್, ಮಣ್ಣಿನ ಸವಕಳಿಯನ್ನು ಕಡಿಮೆಗೊಳಿಸುತ್ತದೆ. ಈ ಮ್ಯಾಂಗ್ರೋವ್ ಟ್ರೀ ಅನ್ನೋದೇನಪ್ಪ ಅಂದರೆ ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಕೊಟ್ಟಿದ್ದಾನೆ. ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ದ ಸಾಯಿಲ್ ಎರೋಷನ್, ಹೌದಾ? ನೆಕ್ಸ್ಟ್ ಏನಿದೆ, ಮನುಷ್ಯನ ಅತಿಯಾದ ಚಟುವಟಿಕೆಗಳಿಂದ ಮ್ಯಾಂಗ್ರೋವ್ ಪರಿಸರದಲ್ಲಿ ಕಡಿಮೆ ಆಗಿದೆ. ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಆರ್ ಒನ್ ಆಫ್ ದ ರೀಸನ್ ಫಾರ್ ಡಿಕ್ಲೈನ್ ಇನ್ ದ ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಅಂತ ಕೊಟ್ಟಿದ್ದಾನೆ. ಎಸ್, ಇದರೊಳಗೆ ಕೊಟ್ಟಿರುವಂತಹ 3 ಆಪ್ಷನ್ಗಳು ಕರೆಕ್ಟ್ ಆಗಿದೆ. ನೋಡಿ, ಇದು ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ ಒಳಗೆ ಬೆಳೆಯುವಂತಹ ಒಂದು ಸಸ್ಯ ವರ್ಗವಾಗಿರ್ತದೆ. ಇದೇನಂತಂದರೆ ಬ್ರಾಕಿಶ್ ವಾಟರ್ ಒಳಗೆ, ಪೂರ ಸಲಿನಿಟಿನೂ ಅಲ್ಲ, ಫುಲ್ಲು ಫ್ರೆಶ್ ವಾಟರ್ ಅಲ್ಲ, ಅಂತಲ್ಲಿ ಬೆಳೀತದೆ. ಶೋರ್ ಲೈನ್ಸ್ಗೆ ಬೆಳೆಯುವಂತಹ ಒಂದು ಮರವಾಗಿರ್ತದೆ. ದಟ್ ಈಸ್ ಮ್ಯಾಂಗ್ರೋವ್ ಟ್ರೀ ಅನ್ನೋದು. ಇದು ಏನಪ್ಪ ಅಂತಂದರೆ ಯಾವಾಗ ಬೆಳೀತದೆ ಅಲ್ಲಿ ಸಾಯಿಲ್ ಎರೋಷನ್, ಯಾಕಂದರೆ ಅದ್ರ ವೇವ್ಸ್ ಏನು ಬರ್ತದೆ, ಈಗ ಶೋರ್ ಲೈನ್ಸ್ ಒಳಗೆ ಬರ್ತಾ ಇರುವಂತಹ ವೇವ್ಸ್ಗಳನ್ನು ತಡೆಗಟ್ಟುವಂತಹ ಶಕ್ತಿ ಇದಕ್ಕೆ ಈ ಒಂದು ಮ್ಯಾಂಗ್ರೋವ್ ಟ್ರೀಸ್ಗಿದೆ. ಹಾಗಾಗಿ ನೆಕ್ಸ್ಟ್, ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್, ಮನುಷ್ಯನ ಹೆಚ್ಚಿನ ಚಟುವಟಿಕೆಗಳಿಂದ ಅದರ ಒಂದು ಸಂಖ್ಯೆ ಕಡಿಮೆ ಆಗ್ತದೆ. ಫಾರ್ ಫ್ಯೂಯಲ್ ಪರ್ಪಸ್ ಆಗಿರ್ಬೋದು, ಬೇರೆದಕ್ಕಾಗಿರ್ಬೋದು, ಮಗದೊಂದು ಅದಕ್ಕೆ ಹೆಚ್ಚಿಗೆ ಯೂಸ್ ಮಾಡಿ ಅದರ ಒಂದು ಏನು ಪ್ಲಾಂಟ್ ಡೆನ್ಸಿಟಿನ ಕಡಿಮೆ ಮಾಡಿದ್ದಾನೆ ಮನುಷ್ಯ. ಎಲ್ಲೂ ರೈಟೇ. ಹಾಗಾಗಿ ಇದರ ಆನ್ಸರ್ ಏನಾಗ್ತದೆ 1 2 3, ಹೌದಾ? 1 2 1 3. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ. ಏನಪ್ಪ ಅಂತಂದರೆ ಮ್ಯಾಂಗ್ರೋವ್ ಟ್ರೀಸ್ ಅಂದರೆ ಏನು? ಮ್ಯಾಂಗ್ರೋವ್ ಟ್ರೀ ಅನ್ನೋದು ಏನಪ್ಪ ಅಂತಂದರೆ ಸಲಿನಿಟಿ ಒಳಗೆ, ಹೈ ಸಲಿನಿಟಿ ಒಳಗೆ ಬೆಳೆಯುವಂಥದ್ದು, ಬ್ರಾಕಿಶ್ ವಾಟರ್ ಒಳಗೆ ಬೆಳೆಯುವಂತಹ ಒಂದು ಇದಾಗಿರ್ತದೆ. ಏನು ಬ್ರಾಕಿಶ್ ವಾಟರ್ ಅಂತಂದರೆ ವಿಚ್ ಇಸ್ ಬಿಟ್ವೀನ್, ಬ್ರಾಕಿಶ್ ವಾಟರ್ ಅಂತಂದರೆ ವಿಚ್ ಇಸ್ ಬಿಟ್ವೀನ್ 5 to 35 ppm ನಡುವೆ ಏನಿರ್ತದಲ್ಲ ಅದಕ್ಕೆ ಬ್ರಾಕಿಶ್ ವಾಟರ್ ಅಂತಾರೆ. 5 to 35 ppm ಪಾರ್ಟ್ಸ್ ಪರ್ ಮಿಲಿಯನ್. ಏನು ಪಾರ್ಟ್ಸ್ ಪರ್ ಮಿಲಿಯನ್ ಅಂತಂದರೆ
ಈ ಒಂದು ಪೆನ್ನನ್ನು ಮಿಲಿಯನ್ ಟೈಮ್ಸ್ ಅಂದರೆ 10 ಲಕ್ಷ ಅಂತ ಅರ್ಥ ಅಲ್ಲ, ಹೌದಾ? ಮಿಲಿಯನ್ ಟೈಮ್ಸ್ ಅಂದರೆ 10 ಲಕ್ಷ ಸತಿ ತುಂಡರಿಸಿದಾಗ ಒಂದು ಪಾರ್ಟ್ ಏನು ಬರ್ತದೆ, ದಟ್ ಈಸ್ ಪಾರ್ಟ್ಸ್ ಪರ್ ಮಿಲಿಯನ್, ಹೌದಾ? ಈ ರೀತಿ ಏನಾದ್ರು ಸಲಿನಿಟಿ ಉಪ್ಪಿನ ಅಂಶ ಅಷ್ಟಿತ್ತಂದ್ರೆ ಅದಕ್ಕೆ ಏನಂತಾರೆ, ಬ್ರಾಕಿಶ್ ವಾಟರ್ ಅಂತ ಹೇಳಿ ಕರೀತಾರೆ. ಅಂತಹ ಒಂದು ನೀರಿನ ಸಮುದ್ರದ ದಂಡೆಗೆ ಬೆಳೆಯುವಂತಹ ಒಂದು ಸಸ್ಯ ಪ್ರಭೇದವಾಗಿರ್ತದೆ, ಮರವಾಗಿರ್ತದೆ, ಹೌದಾ? ಇದ್ರೊಳಗೆ ಏನು ಇಂಪಾರ್ಟೆನ್ಸ್ ಅಂತಂದ್ರೆ, ನೀವು ನೋಡಿರೋದು ಅವೇಸೇನಿಯಾ ಸ್ಪೀಸಿಸ್ ಅಂತ ಹೇಳ್ಬಿಡ್ತದೆ. ಅವೇಸೇನಿಯಾ ಸ್ಪೀಸಿಸ್ ರೈಜೋಪೋರಾ, ರೆಡ್ ಮ್ಯಾಂಗ್ರೋವ್, ಗ್ರೇ ಮ್ಯಾಂಗ್ರೋವ್, ಇವೆಲ್ಲ ಅದರ ಸ್ಪೀಸಿಸ್ಗೆ ಎಕ್ಸಾಂಪಲ್ಸ್. ಇದರ ಒಂದು ಹೇಗೆ ಸ್ಟ್ರಕ್ಚರ್ ಹೇಗೆ ಮಾಡಿಫಿಕೇಶನ್ಸ್ ಆಗಿರ್ತದೆ ಅಂತಂದರೆ, ಇಲ್ಲಿ ನಾನು ತೋರಿಸಿದ್ದೀನಿ, ನೀವು ನೋಡ್ಬೋದು. ಇದರ ರೂಟ್ಸ್ ನೋಡಿ, ಇಲ್ಲಿ ಮೇಲೆ ಬಂದಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಟ್ರೀ ರೂಟ್ಸು ಒಳಗಡೆ ಇರ್ತದೆ, ಬಟ್ ಇದ್ರ ರೂಟ್ಸ್ ಮೇಲ್ಗಡೆ ಬಂದಿದೆ. ಯಾಕೆ ಅಂತಂದರೆ ಸಲಿನಿಟಿ ಭಾಳ ಇದೆ, ಉಪ್ಪಿನ ಅಂಶ ಒಳಗೆ ಭಾಳ ಇದ್ದಿದ್ದಕ್ಕೆ ಏನಪ್ಪ ಅಂತಂದರೆ ಇದರ ರೂಟ್ಸ್ ಏನು ಬಂದಿದೆ, ಮೇಲೆ ಬಂದಿದೆ. ಇಟ್ ಇಸ್ ಎ ನ್ಯೂಮ್ಯಾಟೋಫೋರ್ಸ್ ಅಂತ ಹೇಳಿ ಕರೀತಾರೆ. ಇದನ್ನು ನ್ಯೂಮ್ಯಾಟೋಫೋರ್ಸ್ ಅಂತ ಹೇಳಿ ಕರೀತಾರೆ, ಹೌದಾ? ಇದನ್ನು ನ್ಯೂಮ್ಯಾಟೋಫೋರ್ಸ್, ದಟ್ ಈಸ್ ಫಾಲ್ಸ್ ರೂಟ್ ಅಂತ ಹೇಳಿ ಕೂಡ ಕರೀತಾರೆ. ರೂಟ್ ಅಂದರೆ ಏನು, ಒಳಗಡೆ ಇರಬೇಕು, ಮಣ್ಣಿನ ಒಳಗಡೆ ಇರಬೇಕು, ಆದರೆ ಇದು ಮೇಲ್ಗಡೆ ಬಂದಿದೆ, ಹೌದಾ? ಅದಾದಮೇಲೆ ಇದರೊಳಗೆ ರೀಪ್ರೊಡಕ್ಷನ್ ಯಾವ ರೀತಿ ಆಗಿರ್ತದೆ ಅಂತಂದರೆ, ವಿ ಪ್ಯಾರಿಟಿ ಟೈಪ್ ಆಫ್ ರೀಪ್ರೊಡಕ್ಷನ್. ಏನಿದು ವಿ ಪ್ಯಾರಿಟಿ ಟೈಪ್ ಆಫ್ ರೀಪ್ರೊಡಕ್ಷನ್ ಅಂತಂದರೆ, ನಾವೆಲ್ಲ ಮ್ಯಾಮಲ್ಸ್ ಎಲ್ಲ ವಿ ಪ್ಯಾರಿಟಿ ಟೈಪ್ ಆಫ್ ರೀಪ್ರೊಡಕ್ಷನ್ ಏನಂತಂದರೆ, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಜನ್ಮ ಕೊಡ್ತೀವಿ, ತತ್ತಿ ಇಡಂಗಿಲ್ಲ ಮ್ಯಾಮಲ್ಸ್. ಯಾವುದು ತತ್ತಿಯನ್ನು ಇಡ್ತದೆ ಅದಕ್ಕೆ ಓವಿ ಪ್ಯಾರಸ್ ಅಂತ ಹೇಳಿ ಕರೀತಾರೆ. ಓವಿ ಪ್ಯಾರಸ್ ಅಂದರೆ ಯಾವುದು ತತ್ತಿ ಇಡ್ತಾವಲ್ಲ ಅವೆಲ್ಲ ಓವಿ ಪ್ಯಾರಸ್ ಆಗಿರ್ತವೆ. ಹಾಗಾದರೆ ಇದರೊಳಗೆ ಯಾಕೆ ಸರ್ ವಿ ಪ್ಯಾರಿಟಿ ಟೈಪ್ ಆಫ್ ರೀಪ್ರೊಡಕ್ಷನ್ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ಈ ಮರದಲ್ಲೇ ಇದ್ದಾಗ ಇದರ ಒಂದು ಬೀಜ ಏನಪ್ಪ ಅಂತಾರೆ ಮೊಳಕೆ ಹೊಡೆದಿರ್ತದೆ. ಹೀಗೆ ಮೊಳಕೆ ಹೊಡೆದಿರ್ತದೆ, ಈ ರೀತಿ ಮರದಲ್ಲಿದ್ದಾಗಲೇ ಬೀಜಗಳು ಮೊಳಕೆ ಹೊಡೆಯುತ್ತದೆ. ದಟ್ ವಿಲ್ ಸ್ಪ್ರೌಟ್ ವಿತ್ ಇನ್ ದ ಟ್ರೀ. ಸ್ಪ್ರೌಟ್ ಆದಮೇಲೆ ಅದು ನೀರಿನಲ್ಲಿ ಬೀಳ್ತದೆ. ಯಾಕಂತಂದರೆ ಇಲ್ಲಿ ಡ್ಯೂ ಟು ಹೈ ಸಲಿನಿಟಿ ಕಂಡೀಷನ್ ಅದು ರೆಸ್ಪೈರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ಮೊದಲೇ ಇದು ಮೊಳಕೆ ಹೊಡೆದಿರ್ತಾರೆ. ಮೊಳಕೆ ಹೊಡೆದು ಡೈರೆಕ್ಟಾಗಿ ಹೀಗೆ ಬಿದ್ದಿದ ತಕ್ಷಣ ಏನಪ್ಪ ಅಂತಂದರೆ ದಟ್ ವಿಲ್ ಟ್ರೈ ಟು ಎಮರ್ಜ್ ಫ್ರಮ್ ದ ವಾಟರ್ ಈಸಿಯಾಗಿ. ಹಾಗಾಗಿ ಈ ರೀತಿ ಒಂದು ಅಕ್ಲಮಟೈಸ್ ಮಾಡ್ಕೊಂಡಿರೋದು, ಮಾಡಿಫಿಕೇಶನ್ ಮಾಡ್ಕೊಂಡಿರೋದು ಇದು ಒಂದೇ ಮ್ಯಾಂಗ್ರೋವ್ ಟ್ರೀಸ್, ವೇರ್ ವಿ ಪ್ಯಾರಿಟಿ ಟೈಪ್ ಆಫ್ ರೀಪ್ರೊಡಕ್ಷನ್ ವಿ ಫೈಂಡ್ ಹಿಯರ್. ನೆಕ್ಸ್ಟ್ ಏನಪ್ಪ ಅಂದರೆ ನ್ಯೂಮ್ಯಾಟೋಫೋರ್ಸ್, ಫಾಲ್ಸ್ ರೂಟ್ನ ಕಾಣ್ತೀವಿ. ಇದೇನಪ್ಪ ಅಂದರೆ ಮೇಲೆ ಬಂದಿರ್ತದೆ. ದಿಸ್ ಟ್ರೀಸ್ ವಿಲ್ ಆ್ಯಕ್ಟ್ ಆಸ್ ಎ ಬೆರಿಯರ್ ಫಾರ್ ಸುನಾಮಿ. ವೇವ್ಸ್ಗಳು ಏನು ಬರ್ತವೆ, ಸುನಾಮಿಗಳು ಏನು ಬರ್ತವೆ, ನ್ಯಾಚುರಲ್ ಬೆರಿಯರ್ ಆಗಿ ಆ್ಯಕ್ಟ್ ಆಗ್ತವೆ, ಹೌದಾ? ಹಾಗಾಗಿ ಶೋರ್ ಲೈನ್ಸ್ ಒಳಗೆ ಏನಪ್ಪ ಅಂದ್ರೆ ಆಸ್ತಿ ಪಾಸ್ತಿಗಳನ್ನು ನಷ್ಟ ಆಗುವುದನ್ನು ಇದು ತಪ್ಪಿಸ್ತದೆ, ಹೌದಾ? ಈಗ ಜೆನೆಟಿಕ್ ಇಂಜಿನಿಯರಿಂಗ್ ಮೆಥಡ್ ಥ್ರೂ ಈಗ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ ಅಂತಂದರೆ, ಇದರೊಳಗೆ ಇರುವಂತಹ ಕೆಲವೊಂದು ಜೀನ್ಸ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟೈಪ್ ಆಫ್ ಪ್ಲಾಂಟ್ಸ್, ಆ ಜೀನನ್ನು ತೆಗೆದು ನಾವು ಬೆಳೆಯುವಂತಹ ಕ್ರಾಪ್ ಒಳಗೆ ಹಾಕ್ತಾ ಇದ್ದಾರೆ. ಎದಕ್ಕಂತಂದರೆ ಸಲಿನಿಟಿ ಅನ್ನೋದು ನಾವು ಬೆಳೆಯುವಂತಹ ಮಣ್ಣಿನಲ್ಲಿ ಭಾಳ ಆಗ್ತಾ ಇದೆ. ಹಾಗಾಗಿ ಅಂತ ಜೀನ್ನ ಇನ್ಸರ್ಷನ್ ಮಾಡಿ ದೇ ಆರ್ ಗೋಯಿಂಗ್ ಟು ಡೆವಲಪ್ ದ ಕ್ರಾಪ್ಸ್, ದೇ ಆರ್ ಗೋಯಿಂಗ್ ಟು ರೈಸ್ ದ ಕ್ರಾಪ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್, ಟು ಬ್ರಿಂಗ್ ದ ಫುಡ್ ಸೆಕ್ಯೂರಿಟಿ ಟು ಆಲ್ ದ ಪೂರ್ ಪೀಪಲ್ಸ್ ವಿತ್ ಇನ್ ದ ನೇಷನ್, ಹೌದಾ? ಗೊತ್ತಿರಲಿ. ಲೆಟ್ ವಿ ಮೂವ್ ಟು ದ ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸ್ ಕಾಸ್ಡ್ ಬೈ ದ ಡ್ರಿಂಕಿಂಗ್ ಕಂಟಾಮಿನೇಟೆಡ್ ವಾಟರ್? ಕೆಳಗಿನ ಯಾವ ರೋಗ ಕಲುಷಿತ ನೀರನ್ನು ಕುಡಿಯುವ ಮೂಲಕ ಬರುತ್ತದೆ ಅಂತ ಕೇಳಿದಾನೆ. ಸ್ಕಾರ್ಬಿ, ಕೊಲ್ರಾ, ರಿಕೆಟ್ಸ್, ಅನೇಮಿಯಾ. ಇದೆಲ್ಲ ಭಾಳ ಸಿಂಪಲ್ ಕ್ವಶನ್ಸ್ ಇದೆ, ಇದ್ರ ಬಗ್ಗೆ ಭಾಳ ಡಿಸ್ಕಷನ್ ಮಾಡೋದು ಬೇಡ. ಕೊಲ್ರಾ ಇದೇನಪ್ಪ ಅಂದರೆ ಬ್ಯಾಕ್ಟೀರಿಯಿಂದ ಬರೋದು. ವಿಬ್ರಿಯೋ ಕೊಲೆರಾ ಇಂದ ಬರುವಂತಹ ಒಂದು ಕಾಯಿಲೆ ಆಗಿರ್ತದೆ, ಹೌದಾ? ಇದು ಕಂಟಾಮಿನೇಟೆಡ್ ವಾಟರ್ ಇಂದ ಬರ್ತದೆ. ಸ್ಕಾರ್ಬಿ ಕೇಳಿದಿರಾ, ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ, ಅಸ್ಕಾರ್ಬಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ ವಿಟಮಿನ್ ಸಿಗೆ, ಅದರಿಂದ ಬರ್ತದೆ. ವಿಟಮಿನ್ ಡಿ ಇಂದ ಬರೋದು ರಿಕೆಟ್ಸ್. ವಿಟಮಿನ್ ಡಿ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಲ್ಸಿಫೆರಾಲ್, ಹೌದಾ? ಅನೇಮಿಯಾ ನಿಮ್ಗೆ ಗೊತ್ತಿದೆ, ರಕ್ತಹೀನತೆ ಅಂತ ಹೇಳಿ ಕರಿತೀವಿ. ಇದು ಬಂದಾಗ ಏನಪ್ಪ ಅಂತಂದರೆ ಐರನ್ ಅಂಡ್ ಜಿಂಕ್ ಟ್ಯಾಬ್ಲೆಟ್ಸ್ನ ಕೊಟ್ಟು ಕಡಿಮೆ ಮಾಡ್ತಾರೆ. ವಿಟಮಿನ್ B9 ಅಂಡ್ B12 ಕಡಿಮೆ ಆಗೋದ್ರಿಂದ ಬರುವಂತಹ ಒಂದು ಕಾಯಿಲೆ ಆಗಿರ್ತದೆ. ಹಾಗಾಗಿ ಮಲ್ಲಿಗೆ ನೋಡಿ, ಜನ ಏನಾದ್ರು ಬೈಕೆ ಆದವರು ಮಣ್ಣನ್ನು ತಿಂತಿದ್ರು, ಅದ್ರೊಳಗೆ ಐರನ್ ಸಿಕ್ತಿತ್ತು. ಈಗ ಪಿಜ್ಜಾ ಬರ್ಗರ್ ತಿಂತಾರೆ, ಅದು ರೆಡ್ಯೂಸ್ ಮಾಡ್ತಾ ಇದೆ ನಮ್ಮ ಬಾಡಿ ಒಳಗಿರೋದು. ಪ್ರೆಗ್ನೆನ್ಸಿ ವುಮನ್ಸ್ ಒಳಗೆ ಭಾಳ ಕಾಣ್ತೀವಿ ಅನೇಮಿಯಾ. ಯಾಕಂದ್ರೆ ಅವರು ಆಹಾರ ಫುಡ್ ಸ್ಟೈಲ್ ಸರಿ ಇಲ್ಲ. ದೇ ಹ್ಯಾವ್ ಟು ಚೂಸ್ ವಿಚ್ ಇಸ್ ದ ಫುಡ್ ದಟ್ ಹ್ಯಾವಿಂಗ್ ಮೋರ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ, ಐರನ್,
ಕಂಟೆಂಟ್ ಎಲ್ಲಿ ಭಾಳ ಇರ್ತದೆ ಅದನ್ನು ತಿನ್ನಬೇಕು, ಅದನ್ನು ತಿನ್ನವಲ್ರಿ. ಹಾಗಾಗಿ ಅನಿಮಿಯಾ ಅನ್ನೋದು ಭಾಳ ಕಾಣ್ತಾ ಇದ್ದೀವಿ, ಡ್ಯೂ ಟು ಡೆಫಿಷಿಯನ್ಸಿಯಿಂದ ಕಾಣ್ತದೆ. ಹಾಗಾದರೆ ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಕೊಲೆರಾ. ನೆಕ್ಸ್ಟ್, ಅಂಡರ್ ದ ಆರ್ಟಿಕಲ್ 368 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಹೌ ಮೆನಿ ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್? ಸಂವಿಧಾನದ 368ನೇ ವಿಧಿಯಲ್ಲಿ ಎಷ್ಟು ರೀತಿಯ ತಿದ್ದುಪಡಿಗಳನ್ನು ಹೊಂದಿದ್ದೇವೆ? ಹೌದಾ, ಸಂವಿಧಾನದಲ್ಲಿ ತಿದ್ದುಪಡಿಗಳಂತೇಳಿ ಬರ್ತದೆ. ಸಿಂಪಲ್ ಅಮೆಂಡ್ಮೆಂಟ್, ಮೆಜಾರಿಟಿ ವಿತ್ ಆಫ್ ದ ಕನ್ಸೆಂಟ್ ಆಫ್ ದ ಸ್ಟೇಟ್ ಅಂತ ಹೇಳಿ ಬರ್ತದೆ. ಅಂದರೆ ಅರ್ಧದಷ್ಟು ರಾಜ್ಯಗಳು ಕೂಡಿ ಮಾಡೋದು. ಹಾಗಾದರೆ 3 ರೀತಿಯ ಅಮೆಂಡ್ಮೆಂಟ್ಸ್ಗಳು ಬರ್ತವೆ. ವಿ ವೋಂಟ್ ಡಿಸ್ಕಸ್ ಮೋರ್ ಅಬೌಟ್ ದಿಸ್ ಕ್ವಶನ್. ಹೌದಾ, 3 ರೀತಿಯ ಅಮೆಂಡ್ಮೆಂಟ್ಗಳು ಬರ್ತವೆ. ಯಾಕಂದರೆ ಮೊದಲು ಒಂದ್ಸತಿ ಹೇಳಿದ್ದೀನಿ ಇದ್ರ ಬಗ್ಗೆ. ಜೂಮರ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇಸ್ ಟ್ರೆಡಿಷನಲ್ ಡ್ಯಾನ್ಸ್ ಪರ್ಫಾರ್ಮ್ಡ್ ಇನ್ ವಿಚ್ ಸ್ಟೇಟ್? ಜೂಮರ್ ನೃತ್ಯ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ? ನಾಗಾಲ್ಯಾಂಡ್, ಸಿಕ್ಕಿಂ, ಅಸ್ಸಾಂ, ಮಣಿಪುರ ಅಂತ ಹೇಳ್ಕೊಟ್ಟಿದ್ದಾನೆ. ಅಸ್ಸಾಂ ರಾಜ್ಯದ ಒಂದು ಟ್ರೆಡಿಷನಲ್ ಡ್ಯಾನ್ಸ್, ಸಾಂಪ್ರದಾಯಿಕ ನೃತ್ಯವಾಗಿದೆ. ಹೌದಾ, ಕಲರಿಯಪಯಟ್ಟು ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇಸ್ ಟ್ರೆಡಿಷನಲಿ ಮಾರ್ಷಿಯಲ್ ಆರ್ಟ್ ಫಾರ್ಮ್ ಪಾಪ್ಯುಲರ್ಲಿ ಪ್ರಾಕ್ಟಿಸ್ಡ್ ಇನ್ ವಿಚ್ ಸ್ಟೇಟ್? ಕಲರಿಯಪಯಟ್ಟು ಸಾಂಪ್ರದಾಯಿಕ ಸಮರ ಕಲೆಯಾಗಿದ್ದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಕೇಳಿದ್ದಾನೆ. ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್. ಹಾಗಾದರೆ ನೀವು ನೋಡಿದ್ದೀರ ಸ್ನೇಹಿತರೆ, ತಮಿಳುನಾಡು ಅನ್ನಲ್ಲಿ ಸಿಲಂಬಂ ಎಂಬುವಂತಹ ಒಂದು ಏನಪ್ಪ ಅಂತಂದರೆ ಟ್ರೆಡಿಷನಲ್ ಮಾರ್ಷಿಯಲ್ ಆರ್ಟ್ನ ನಾವು ಕಾಣಿಸ್ತದೆ. ಹಾಗಾದರೆ ನೆಕ್ಸ್ಟ್ ಕೇರಳ ಅನ್ನಲ್ಲಿ ಯಾವ್ದು ಕಾಣಿಸಿಗ್ತದೆ ಅಂತಂದರೆ ಕಲರಿಯಪಯಟ್ಟು ಕಾಣಿಸಿಗ್ತದೆ. ಹಾಗಾದರೆ ಕರ್ನಾಟಕದಲ್ಲಿ ಕತ್ತಿ ವರಸೆ ಆಗಿರ್ಬೋದು ಅಥವಾ ವಜ್ರ ಮುಷ್ಟಿ ಆಗಿರ್ಬೋದು. ಇದು ಕಾಣಿಸಿಗ್ತದೆ. ಆಂಧ್ರ ಪ್ರದೇಶದಲ್ಲಿ ಕತ್ತಿ ಸಮೂಹ. ಇವೆಲ್ಲ ಏನಂತಾರೆ ಸಮರ ಕಲೆಗಳು. ಇಟ್ ಇಸ್ ಅ ಮಾರ್ಷಿಯಲ್ ಆರ್ಟ್ ಆಫ್ ಡಿಫ್ರೆಂಟ್ ಸ್ಟೇಟ್ಸ್. ತಾಂಗ್ತಾ ಅನ್ನೋದು ಮಣಿಪುರ್. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ನಾವು ಕಾಣಿಸಿಗ್ತದೆ. ಹೌದಾ, ಸೊ ಇದಕ್ಕೆ ಆನ್ಸರ್ ಯಾವುದು ಕಲರಿಪಯಟ್ಟು ಅಂತಂದ್ರೆ ಕೇರಳ ಇಸ್ ಆನ್ಸರ್ ಫಾರ್ ದಸ್. ಕಾಗದದ ಚಿನ್ನವೆಂದರೆ ದ ಟರ್ಮ್ ಪೇಪರ್ ಗೋಲ್ಡ್ ರೆಫರ್ಸ್ ಟು ಮೀಸಲು ಕಂತಿನ ಸ್ಥಾನ, ವಿಶೇಷ ಡ್ರಾಯಿಂಗ್ ಹಕ್ಕುಗಳು, ಸರ್ಕಾರಿ ಬಾಂಡ್ಗಳು ಯಾವುದೂ ಅಲ್ಲ. ದಟ್ ಈಸ್ ರಿಸರ್ವ್ ಟ್ರೆಂಚ್ ಪೊಸಿಷನ್, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, ಗವರ್ನಮೆಂಟ್ ಬಾಂಡ್ಸ್, ನನ್ ಆಫ್ ದ ಅಬೌವ್. ಲೆಟ್ ವಿ ಡಿಸ್ಕಸ್ ಇನ್ ಬ್ರೀಫ್ ಅಬೌಟ್ ದೀಸ್ ಥಿಂಗ್ಸ್. ನೀವು ನೋಡಿರ್ಬೋದು 1944ರಲ್ಲಿ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಬ್ರಿಟನ್ ವುಡ್ಸ್ ಕಮಿಟಿ ಅನ್ನೋದು ನಡೀತದೆ. ಬ್ರಿಟನ್ ವುಡ್ಸ್ ಕಮಿಟಿ ಅನ್ನೋದು ಆನ್ ದ ರೆಕಮೆಂಡೇಶನ್ ಆಫ್ ದಿಸ್ ಬ್ರಿಟನ್ ವುಡ್ಸ್ ಕಮಿಟಿ two banks that has been formulated. ಯಾವುದು ಅಂತಂದರೆ ವರ್ಲ್ಡ್ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳಿ ಕರಿತೀವಿ. ದಿಸ್ ಆರ್ ದ 2 banks that has been originated in 1945. ಹಾಗಾಗಿ ಇದನ್ನು ಟ್ವಿನ್ ಬ್ಯಾಂಕ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕಂದರೆ ಒಬ್ರು ಕೊಟ್ಟಂತಹ ಅದು ನಡೆದಂಥ ಕಾನ್ಫರೆನ್ಸು ವರದಿಯ ಮೇಲೆ 2 ಬ್ಯಾಂಕ್ಗಳ ಸ್ಥಾಪನೆ ಆಗ್ತದೆ. ಹಾಗಾದರೆ ಈ ವರ್ಲ್ಡ್ ಬ್ಯಾಂಕ್ ಅನ್ನೋದು ಮೇಜರ್ ಯಾಕಂತಂದರೆ ಎರಡನೇ ಮಹಾಯುದ್ಧ ನಡೆದಿತ್ತು. ಇನ್ಫ್ರಾಸ್ಟ್ರಕ್ಚರ್ಗಳು ನೆಲಸಮ ಹೊಂದಿದ್ವು, ಮೂಲಭೂತ ಸೌಕರ್ಯಗಳು ಎಷ್ಟೋ ಕಡೆ ನೆಲಸಮ ಹೊಂದಿತ್ತು. ಅದನ್ನು ವಾಪಸ್ ರೀಬಿಲ್ಟ್ ಮಾಡಬೇಕು ಅನ್ನೋ ದಶೆ ಒಳಗೆ IBRD ಆಗಿರೋದು, ಮಿಗ್ಗಾ ಆಗಿರೋದು ಬೇರೆ ಬೇರೆ ಸ್ಥಾಪಿಸ್ತಾರೆ ವರ್ಲ್ಡ್ ಬ್ಯಾಂಕ್ ಒಳಗೆ. ಹಾಗಾದರೆ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ನ ಮುಖ್ಯ ಗುರಿ ಏನಂತಂದರೆ ಟು ಪ್ರೊವೈಡ್ ಲಾಂಗ್ ಟರ್ಮ್ ಲೋನ್, ದೀರ್ಘಾವಧಿ ಸಾಲವನ್ನು ಕೊಡೋದು. ಟರ್ಮ್ ಲೋನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ದೀರ್ಘಾವಧಿ ಸಾಲಗಳನ್ನು ಕೊಡುವುದು ವಿಶ್ವ ಬ್ಯಾಂಕ್ನ ಮೇಜರ್ ಫಂಕ್ಷನ್ ಆಗಿರ್ತದೆ. ಹಾಗಾದರೆ IMFನ ಮೇಜರ್ ಫಂಕ್ಷನ್ ಯಾವುದು ಅಂತಂದರೆ ನೋಡಿ, ಯಾವುದೇ ಒಂದು ದೇಶ ಇಫ್ ಎನಿ ಕಂಟ್ರಿ ಡಸಂಟ್ ಹ್ಯಾವ್ ದ ಫೋರೆಕ್ಸ್ ರಿಸರ್ವ್ ಅಂದರೆ ವಿದೇಶಿ ಹಣ ಇರಲಿಲ್ಲ ಅಥವಾ ಬೇರೆ ದೇಶದಿಂದ ಯಾವುದೇ ಒಂದು ಪದಾರ್ಥಗಳನ್ನು ಕೊಂಡುಕೊಳ್ಳಲಿಕ್ಕೆ ಆ ದೇಶದಲ್ಲಿ ಹಣವೇ ಇಲ್ಲ ಅಂದಾಗ ದೇ ವಿಲ್ ಮೂವ್ ಫಾರ್ IMF. ಯಾವುದೇ ಈಗ ನಮ್ಮ ದೇಶದಲ್ಲೂ ಈ ರೀತಿ ಆಗಿತ್ತು. 1991ರಲ್ಲಿ ಡ್ಯೂ ಟು ರಿಸೆಷನ್ ವಿ ಡೋಂಟ್ ಹ್ಯಾವ್ ದ ಮನಿ. ನಮ್ಮ ದೇಶದಲ್ಲಿ 15-20 ದಿವಸಕ್ಕೆ ಆಗಷ್ಟು ಏನಂದ್ರೆ ಬೇರೆ ದೇಶದಿಂದ ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಅಷ್ಟೇ ಇತ್ತು. ಅಂಥ ಟೈಮಲ್ಲಿ IMF ಒಳಗೆ ಹೋಗಿ ಏನಪ್ಪ ಅಂದರೆ SDR ಮೂಲಕ ಏನಂತಾರೆ ದುಡ್ಡನ್ನು ತಂದ್ವಿ ನಾವು.
ಅದೇ ರೀತಿ ಯಾವ ದೇಶದಲ್ಲಿ ಇಫ್ ಎನಿ ಕಂಟ್ರಿ ಈಸ್ ಫೇಸಿಂಗ್ ದ ಎಕನಾಮಿಕಲ್ ರಿಸೆಷನ್, ಇಫ್ ಎನಿ ಕಂಟ್ರಿ ಈಸ್ ನಾಟ್ ಹ್ಯಾವಿಂಗ್ ದ ಫೋರೆಕ್ಸ್ ರಿಸರ್ವ್ ಟು ಬೈ ದ ನೀಡಿ ರಿಸೋರ್ಸ್ ಫ್ರಮ್ ಡಿಫರೆಂಟ್ ಕಂಟ್ರಿ or to import the needy materials from the materials from foreign countries, if they don't have the money they move for IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ಹೋಗಿ ನಮ್ಮ ದೇಶದಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲು ನಮ್ಮ ಕಡೆ ದುಡ್ಡೇ ಇರಲಿಲ್ಲ ಅಂತಂದರೆ IMF ಹೋಗ್ತೀವಿ ನಾವು. IMF ಏನು ಮಾಡ್ತದೆ, ಅಂತಹ ದೇಶಗಳಿಗೆ SDR ರೂಪದಲ್ಲಿ ದುಡ್ಡನ್ನು ಕೊಡ್ತಾರೆ. SDR. ಹಾಗಾದರೆ ಯಾರಿಗೆ SDR ಕೊಡ್ತಾರಂತಂದರೆ ಎಲ್ಲರಿಗೂ ಕೊಡಂಗಿಲ್ಲ. ಈ ದೇಶದಲ್ಲಿ ಯಾರು ಸದಸ್ಯತ್ವವನ್ನು ಪಡೆದಿದ್ದಾರೆ, ದೋಸ್ ಹೂ ಗಾಟ್ ಮೆಂಬರ್ಶಿಪ್ಗಳನ್ನು ಪಡೆದಿದ್ದಾರೆ ಅವ್ರಿಗಷ್ಟೇ ಕೊಡ್ತಾರೆ. ಹಾಗಾದರೆ ಮೆಂಬರ್ಶಿಪ್ಗಳು ಪಡೆದಿರುವಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 189 ರಾಷ್ಟ್ರಗಳಿದೆ. ಆ ರಾಷ್ಟ್ರಗಳಿಗೆ ಏನಪ್ಪ ಅಂತಂದರೆ SDRನ ಇಶ್ಯೂ ಮಾಡ್ತಾರೆ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅನ್ನೋದನ್ನು. ಯಾವ ದೇಶ ಎಷ್ಟು ಹಣವನ್ನು ಕೊಟ್ಟಿರ್ತದೆ ಅವ್ರಿಗೆ ಅಷ್ಟು ಏನೋ ಕೋಟಾ ಶೇರನ್ನು ಕೊಟ್ಟಿರ್ತದೆ ಅಲ್ಲಿ. ಅದ್ರ ಮೇಲೆ ಈಗ ಎಕ್ಸಾಂಪಲ್ಲು ನಮ್ಮ ಭಾರತ ದೇಶ, ಥಿಂಕ್ ದಟ್ ಇಂಡಿಯಾ ಏನಪ್ಪ ಅಂತಂದರೆ 100 ರೂಪಾಯಿನ ಅಲ್ಲಿ ಶೇರ್ ಒಳಗೆ ಕೊಟ್ಟಿದೆ. ಹಾಗಾದರೆ 100 ರೂಪಾಯಿನ ನಾವು ಅಲ್ಲಿ ಇಟ್ಟಿದ್ದೀವಿ ಇನ್ ದ ಫಾರ್ಮ್ ಆಫ್ ಗೋಲ್ಡ್ ಆಗಿರ್ಬೋದು, SDR ಕರೆನ್ಸಿ ಒಳಗಾಗಿರ್ಬೋದು. ಹೌದಾ, ನಾವೇನಾದ್ರು ಇಟ್ಟಿದ್ರೆ 100 ರೂಪಾಯಿನ ನಾವು ಏನಾದ್ರು ಅಲ್ಲಿ ಶೇರ್ನ ಹಾಕಿದ್ರೆ IMF ಒಳಗೆ, ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಒದಗಿ ಬಂದಾಗ SDRನ ಪ್ರೊವೈಡ್ ಮಾಡ್ತದೆ. ಹಾಗಾದರೆ ಸರ್ ಏನಿದು SDR ಅಂತೀರಿ ಅಂತಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್. ಹೌದಾ, ಹಾಗಂದ್ರೆ ಏನು, SDR ಒಳಗೆ 5 ಕರೆನ್ಸೀಸ್ಗಳು ಬರ್ತವೆ, 5 ಕರೆನ್ಸೀಸ್. ಯಾವ್ಯಾವ್ದದು 5 ಕರೆನ್ಸಿ ಅಂತಂದರೆ ಡಾಲರ್, ಯೂರೋ, ಪೌಂಡ್, ಯೆನ್, ಯುವಾನ್. ಡಾಲರ್ ಅನ್ನೋದನ್ನ ಏನಪ್ಪ ಅಂದರೆ ಅಮೆರಿಕ ಯೂಸ್ ಮಾಡ್ತದೆ, ಯೂರೋ ಅನ್ನೋದನ್ನ ಏನಪ್ಪ ಅಂದರೆ ಯುರೋಪಿಯನ್ ಯೂನಿಯನ್ಸ್ ಯೂಸ್ ಮಾಡ್ತದೆ, ನೆಕ್ಸ್ಟ್ ಪೌಂಡ್ ಅನ್ನೋದನ್ನ ಬ್ರಿಟನ್ ಅವ್ರು ಯೂಸ್ ಮಾಡ್ತಾರೆ, ಯೆನ್ ಅನ್ನೋದನ್ನ ನೀವು ಕೇಳಿದ್ದೀರಾ ಜಪಾನ್ ಅವ್ರು ಯೂಸ್ ಮಾಡ್ತಾರೆ, ಯುವಾನ್ ಅಥವಾ ರೆಮಿನ್ ಬಿ ಅನ್ನೋದನ್ನ ಚೈನಾದವ್ರು ಯೂಸ್ ಮಾಡ್ತಾರೆ. ಈ 5 ಕರೆನ್ಸಿಗಳು ಈ ಜಗತ್ತಿನ ಬಹಳ ಸ್ಥಿರತೆ ಹೊಂದಿದಂತಹ ಕರೆನ್ಸಿಗಳು. ಇಟ್ ಈಸ್ ಹೈಲಿ ಸ್ಟೇಬಲ್ ಕರೆನ್ಸಿ. ಹಾಗಾಗಿ ಈ 5ನ್ನ ಅವ್ರು ಏನಂತಂದರೆ ಪರಿಗಣನೆಗೆ ತೊಗೊಂಡಿದ್ದಾರೆ. ಹಾಗಾದರೆ ಇದು ಯಾವಾಗಲೂ ಶಾಶ್ವತವಾಗಿರ್ತದ? ಇಲ್ಲ, 5 ವರ್ಷಕ್ಕೊಂದ್ಸತಿ ರಿವ್ಯೂ ನಡೀತದೆ. ಫಾರ್ ಎವ್ರಿ 5 year in once ರಿವ್ಯೂ ನಡೆಸ್ತಾರೆ. ಇದು 5 ವರ್ಷ ಆದಮೇಲೆ ಬೇರೆ ಕರೆನ್ಸಿಗಳು ಕೂಡ ಬರ್ಬೋದು. ಎಲ್ಲಿಯವರೆಗೂ ಅದರ ಒಂದು ಕರೆನ್ಸಿಯ ಸ್ಥಿರತೆಯನ್ನು ಜಾಗತಿಕ ಮಟ್ಟದಲ್ಲಿ ಕಾಪಾಡ್ಕೊಳ್ತದೆ ಅಲ್ಲಿವರೆಗೂ ಇಲ್ಲಿ ಆ ಸ್ಥಾನವನ್ನು ಪಡೆದಿರ್ತದೆ. IMF ಒಳಗೆ 5 SDR ಒಳಗೆ 5 ಕರೆನ್ಸೀಸ್ಗಳಿದೆ. ಒಂದು ಡಾಲರ್, ಎರಡನೇದು ಯೂರೋ, ಯುವಾನ್, ಯೆನ್ ಮತ್ತು ರೆಮಿನ್ ಬಿ, ದಟ್ ಈಸ್ ಪೌಂಡ್. ಈ 5 ಕರೆನ್ಸಿಗಳು ಇದೆ. ಈ 5 ಕರೆನ್ಸಿಗಳು ಚೇಂಜ್ ಆಗ್ತಿರ್ತವೆ 5 ವರ್ಷಗಳಿಗೆ ಒಂದ್ಸತಿ, ಏನಾದ್ರು ಅದರ ಸ್ಥಿರತೆಯನ್ನು ಕಳ್ಕೊಂಡ್ರೆ. ಹಾಗಾಗಿ ಇದು ಹೆಚ್ಚಿಗೆ ಸ್ಥಿರತೆ ಹೊಂದಿದೆ ಅಂತೇಳಿ IMF ಈ ಕರೆನ್ಸಿಗಳನ್ನು ಯೂಸ್ ಮಾಡ್ತದೆ. ಈ ಕರೆನ್ಸಿಗಳನ್ನು ಬಳಸ್ಕೊಂಡು ಏನಪ್ಪ ಅಂತಂದ್ರೆ ನಾವು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ಬೋದು. ವಿ ಕ್ಯಾನ್ ಇಂಪೋರ್ಟ್ ದ ಮೆಟೀರಿಯಲ್ ವಾಟ್ ವಿ ರಿಕ್ವೈರ್ಡ್ ಬೈ ಯೂಸಿಂಗ್ ದಿಸ್ ಕರೆನ್ಸಿ ಇಫ್ ಯು ಆರ್ ದ ಮೆಂಬರ್ ಆಫ್ IMF. ಹೌದಾ, ಹಾಗಾದರೆ ಇದರೊಳಗೆ ರಿಸರ್ವ್ ಟ್ರೆಂಚ್ ಪೊಸಿಷನ್ ಅಂತ ಬರ್ತದೆ. SDR ಒಳಗೆ ನಾವು ಏನಾದ್ರು 100 ರೂಪಾಯಿ ಇಟ್ಟಿದ್ವಿ ಅಂತ ತಿಳ್ಕೊಳ್ಳೋಣ. 100 ರೂಪಾಯಿನ ನಾವು ಇಟ್ಟಿದ್ದೀವಿ ಅಂತಂದರೆ ಇದರೊಳಗೆ 4/1 ಭಾಗ, ದಟ್ ಈಸ್ 1/4 ಆಫ್ ದ ಟೋಟಲ್ ಮನಿ, 25% ಆಫ್ ದ ಟೋಟಲ್ ಅಮೌಂಟನ್ನು SDR ಆಗಿ ನಾವು ಬಳಸ್ಕೊಳ್ಬೋದು. ಹಾಗಂದ್ರೆ SDR ಆಗಿ ಏನಂತಾರೆ ರಿಸರ್ವ್ ಟ್ರೆಂಚ್ ಪೊಸಿಷನ್ ಅಂತ ಹೇಳಿ ಕರೀತಾರೆ. 100 ರೂಪಾಯಿ ಏನಾದ್ರು ನಾವು ಅಲ್ಲಿ ಇಟ್ಟಿದ್ರೆ ಅದರೊಳಗೆ 25 ರೂಪಾಯಿನ ಯಾವುದೇ ಒಂದು ಬಡ್ಡಿ ಇಲ್ಲದೆ ವಿತೌಟ್ ಎನಿ ಇಂಟ್ರೆಸ್ಟ್ ನಾವು ಅದನ್ನು 25 ರೂಪಾಯಿನ ಪಡ್ಕೊಂಡು, ಅಂದರೆ ಇನ್ ದ ಫಾರ್ಮ್ ಆಫ್ ದಿಸ್ ಕರೆನ್ಸಿ ನಾವು ಪಡೆದುಕೊಂಡು ನಾವೇನಂತಾರೆ ಆಮದುಗಳನ್ನು ಮಾಡ್ಕೊಳ್ಬೋದು. ನಾವಿಲ್ಲ ಸರ್ 25 ರೂಪಾಯಿ ಅಲ್ಲ, ನಮ್ಗೆ ಇದಕ್ಕಿಂತ ಹೆಚ್ಚಿಗೆ ಬೇಕು ಅಂತಂದರೆ ಅದಕ್ಕೆ ನಾವು ಬಡ್ಡಿನ ಕಟ್ಟಬೇಕು. ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಫಾರ್ ದಟ್. ಹಾಗಾದರೆ 25 ರೂಪಾಯಿಗಿಂತ ನಾವು ಜಾಸ್ತಿ ತೊಗೊಂಡ್ವಿ, ಈಗ 35% ತೊಗೊಂಡಿದ್ದೀವಿ ಅನ್ಕೊಳ್ಳೋಣ. ಇದಕ್ಕೆ ಏನಂತಾರೆ ಅಂತಂದರೆ ಕ್ರೆಡಿಟ್ ಟ್ರೆಂಚ್ ಪೊಸಿಷನ್ ಅಂತ ಹೇಳಿ ಕರೀತಾರೆ. ಕ್ರೆಡಿಟ್ ಟ್ರೆಂಚ್ ಪೊಸಿಷನ್, ರಿಸರ್ವ್ ಟ್ರೆಂಚ್ ಪೊಸಿಷನ್ ಅಂತಂದರೆ ವಿತೌಟ್ ಪೇಯಿಂಗ್ ಎನಿ ಇಂಟ್ರೆಸ್ಟ್ ವಿ ಕ್ಯಾನ್ ಬೈ ದ ಮೆಟೀರಿಯಲ್ಸ್, ವಿ ಕ್ಯಾನ್ ಬೈ ದ ಕರೆನ್ಸಿ, ವಿ ಕ್ಯಾನ್ ಯೂಸ್ ದ ಕರೆನ್ಸಿ ಆ್ಯಂಡ್ ವಿ ಕ್ಯಾನ್ ಇಂಪೋರ್ಟ್ ದ ಮೆಟೀರಿಯಲ್ಸ್. ನಾವು 25%ಗಿಂತ ಏನಾದ್ರು ಜಾಸ್ತಿ ಏನಾದ್ರು ತೊಗೊಳ್ತಿದ್ರೆ ಅದಕ್ಕೇನಂತಾರೆ ಕ್ರೆಡಿಟ್ ಟ್ರೆಂಚ್ ಪೊಸಿಷನ್ ಅಂತ ಕರೀತಾರೆ. ಅದಕ್ಕೇನಂತಂದರೆ 25%ಗಿಂತ 30% ಆಗಿತ್ತಂದರೆ ಆ 5%ಗೆ ನಾವು ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಫಾರ್ ಇಟ್. ಹೌದಾ, ಇದಕ್ಕೇನಂತಾರೆ IMF.
ಹಾಗಾದರೆ ಕ್ವಶನ್ನ ಮತ್ತೊಮ್ಮೆ ನೋಡೋಣ. ಏನಂತಂದರೆ ದ ಟರ್ಮ್ ಪೇಪರ್ ಗೋಲ್ಡ್ ರೆಫರ್ಸ್ ಟು ದ ರಿಸರ್ವ್ ಟ್ರಾನ್ಸ್ಪೊಸಿಷನ್, ಸ್ಪೆಷಲ್ ಡ್ರಾಯಿಂಗ್ ರೈಟ್, ಗವರ್ನಮೆಂಟ್ ಬಾಂಡ್ಸ್, ನನ್ ಆಫ್ ದ ಅಬೌವ್. ಆನ್ಸರ್ ಫಾರ್ ದಿಸ್ ಇಸ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, ದಟ್ ಈಸ್ ವಿಶೇಷ ಡ್ರಾಯಿಂಗ್ ಹಕ್ಕುಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ನಿಮ್ಗೆ ಈಗ ತಾನು ಹೇಳಿದೆ ರಿಸರ್ವ್ ಟ್ರೆಂಚ್ ಪೊಸಿಷನ್ ಅಂತಂದರೆ ನಾವು ಎಷ್ಟು ದುಡ್ಡನ್ನು ಇಟ್ಟಿರ್ತೀವಲ್ಲ ಅದರೊಳಗೆ 25% ನಾವು ಯಾವುದೇ ಒಂದು ಬಡ್ಡಿ ಇಲ್ಲದೆ ಇಂಟ್ರೆಸ್ಟ್ ಇಲ್ಲದೆ ತೊಗೊಂಡು ಬೇರೆ ದೇಶದಿಂದ ನಾವು ಬೇಕಾದಂಥ ನೀಡಿ ಮೆಟೀರಿಯಲ್ಸ್ಗಳನ್ನು ಆಮದು ಮಾಡ್ಕೊಳ್ಬೋದು. ಕ್ರೆಡಿಟ್ ಇದು ರಿಸರ್ವ್ ಟ್ರೆಂಚ್ ಪೊಸಿಷನ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಏನಂದರೆ ಗೌರ್ನಮೆಂಟ್ ಬಾಂಡ್ಸ್ ಗೊತ್ತೇ ಇದೆ ನಿಮಗೆ. ನಮ್ಮ ಒಂದು ಮಾರ್ಕೆಟ್ ಎಕನಾಮಿ ಒಳಗೆ ಯಾವಲೋ ಫ್ಲಕ್ಚುಯೇಷನ್ ಆಯಿತು, ಇನ್ಫ್ಲೇಷನ್ ಆಯಿತು, ಡಿಫ್ಲೇಷನ್ ಆಯಿತು ಅಂತಂದರೆ ಇವರು ಗೌರ್ಮೆಂಟ್ಸ್ನ ಓಪನ್ ಮಾರ್ಕೆಟ್ ಒಳಗೆ ಸೇಲ್ ಮಾಡೋದು ಅಥವಾ ಬೈ ಮಾಡೋದು ಮಾಡ್ತಾರೆ. ದಟ್ ಈಸ್ ಗೌರ್ನಮೆಂಟ್ ಬಾಂಡ್, ನನ್ ಆಫ್ ದ ಅಬೌವ್ ಅಂತಿದೆ. ಆನ್ಸರ್ ಏನಂತಾರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಈಸ್ ಕಾಲ್ಡ್ ಆಸ್ ಪೇಪರ್ ಗೋಲ್ಡ್. ಹೌದಾ? ಇತ್ತೀಚೆಗೆ ಭಾಳ ನ್ಯೂಸ್ ಒಳಗಿತ್ತು. ಸೊ ಪ್ಲೀಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಗಿನಿ ಇಂಡೆಕ್ಸ್ ಆರ್ ಗಿನಿ ಕೋಎಫಿಷಿಯಂಟ್ ಅಂಡ್ ಚೂಸ್ ದ ಕರೆಕ್ಟ್ ಒನ್. ಗಿನ್ನಿ ಗುಣಾಂಕದ ಬಗ್ಗೆ ಕೆಳಗೆ ಕೊಟ್ಟಿರುವ ಹೇಳಿಕೆಯನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಇದು ನೋಡಿ ಸರ್, ಗಿನ್ನಿ ಕೋಎಫಿಷಿಯಂಟ್ ಅನ್ನೋದು ಈಗ ಇತ್ತೀಚೆಗೆ ಏನಪ್ಪ ಅಂತಂದರೆ ವಿಶ್ವ ಬ್ಯಾಂಕ್ ಅವರು ರಿಲೀಸ್ ಮಾಡಿದ್ರು. ಏನಂತಂದರೆ ಬಡತನದಲ್ಲಿ ಕಡಿಮೆ ಅಂದರೆ ಏನು ಇನ್ಇಕ್ವಾಲಿಟಿ ಅನ್ನೋದೇನಿದೆ, ಅಸಮಾನತೆ ಅನ್ನೋದೇನಿದೆ ನಮ್ಮ ದೇಶದಲ್ಲಿ ಭಾಳ ಕಡಿಮೆ ಆಗಿದೆ ಅಂಥೇಳಿ ಒಂದು ರಿಪೋರ್ಟ್ನ ರೆಡಿ ಮಾಡಿಕೊಟ್ರು. ಎದಕ್ಕಂತಾರೆ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಕೊಟ್ಟರು. ಹಾಗಾದರೆ ಯಾವ ಒಂದು ಗ್ರಾಫ್ ಮೇಲೆ, ಯಾವ ಒಂದು ಲಾ ಮೇಲೆ, ಯಾವ ಒಂದು ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂದರೆ ಗಿನ್ನಿ ಕೋಎಫಿಷಿಯಂಟ್. ಹೌದಾ? ಲಾರೆನ್ಸ್ ಕರ್ವ್ ಬಗ್ಗೆ ಮಾತಾಡ್ತದೆ. ಹೌದಾ? ಅದ್ರ ಬಗ್ಗೆ ನೋಡೋಣ ಏನು ಹೇಳಿದೆ ಇಲ್ಲಿ ಅಂತಂದರೆ, ಇದು ಗಿನ್ನಿ ಕೋಎಫಿಷಿಯಂಟ್ 1 ರಿಪ್ರೆಸೆಂಟ್ ದ ಪರ್ಫೆಕ್ಟ್ ಇಕ್ವಾಲಿಟಿ ಅಂಡ್ 0 ರಿಪ್ರೆಸೆಂಟ್ ದ ಇನ್ಇಕ್ವಾಲಿಟಿ ಅಂತ ಹೇಳಿದೆ ಫಸ್ಟ್ನೇದು. ಎರಡನೇದು ದ ಗಿನ್ನಿ ಇಂಡೆಕ್ಸ್ ಈಸ್ ಆಫನ್ ರಿಪ್ರೆಸೆಂಟ್ ಗ್ರಾಫಿಕಲಿ ಥ್ರೂ ದ ಲಾರೆನ್ಸ್ ಕರ್ವ್ ಅಂತ ಹೇಳಿದೆ. ಹೌದಾ? ಹಾಗಾದರೆ ಈಗ ಮೇಲೆ ಕೊಟ್ಟಿರೋದ್ರಲ್ಲಿ ಇವಾಗ ಯಾವುದು ಕರೆಕ್ಟ್ ಇದೆ ಅಂತಂದರೆ ನೋಡಿ, ಇಲ್ಲಿ ಇಲ್ಲಿ ಒಂದು ಗ್ರಾಫ್ ತೋರಿಸಿದ್ದೀನಿ, ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದು ಗಿನ್ನಿ ಕೋಎಫಿಷಿಯಂಟ್ ಗ್ರಾಫ್. ಹೌದಾ? ಇಲ್ಲಿ ನೋಡಿರ್ಬೋದು ನೀವು ಸ್ನೇಹಿತರೆ, ಇದು 0 ಅಂತ ಹೇಳಿದೆ. ಈ 0ಗೆ ಯಾವುದು ಇರ್ತದಲ್ಲ ಅದು ಲೈನ್ ಆಫ್ ಇಕ್ವಾಲಿಟಿ ಅಂತ ಕರಿತೀವಿ. 0 ಇಸ್ ಎ ಲೈನ್ ಆಫ್ ಇಕ್ವಾಲಿಟಿ. ಅದೇ 0 to 1 ಇತ್ತಂದ್ರೆ ಇಲ್ಲಿ ಇನ್ಇಕ್ವಾಲಿಟಿ ತೋರಿಸ್ತಾ ಇದೆ. ಹೇಗೆ ಇದನ್ನ ಭಾಳ ದೂರ ಹೊಕ್ಕೊಂತ ಹೋಗ್ತದೆ ಹಾಗೆ ಇನ್ಇಕ್ವಾಲಿಟಿ ಭಾಳ ಆಗ್ತಾ ಇದೆ. ಇದರೊಳಗೆ ಏನಪ್ಪ ಅಂತಾರೆ ತಾರತಮ್ಯ ಭಾಳ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತದೆ. ಹೌದಾ? 0 ಇಂಡಿಕೇಟ್ಸ್ ಇಕ್ವಾಲಿಟಿ, 1 ಇಂಡಿಕೇಟ್ಸ್ ಇನ್ಇಕ್ವಾಲಿಟಿ ಇಲ್ಲಿ. ಹಾಗಾದರೆ ಇಲ್ಲಿ ಕೇಳಿದಾನೆ 1 ರಿಪ್ರೆಸೆಂಟ್ ಪರ್ಫೆಕ್ಟ್ ಇಕ್ವಾಲಿಟಿ ಅಂತ ಕೇಳಿದಾನೆ. 1 ರಿಪ್ರೆಸೆಂಟ್ ಇಕ್ವಾಲಿಟಿ ಆಗಲ್ಲ, ಇದು ಇನ್ಇಕ್ವಾಲಿಟಿ ಆಗಬೇಕು. ಹೌದಾ? ಇನ್ಇಕ್ವಾಲಿಟಿ ಆಗ್ತದೆ. ಹಾಗಾದರೆ 0 ರಿಪ್ರೆಸೆಂಟ್ ಪರ್ಫೆಕ್ಟ್ ಇನ್ಇಕ್ವಾಲಿಟಿ ಅಂತ ಹೇಳಿ ಕೇಳಿದಾನೆ. ಇಲ್ಲಿ ಪರ್ಫೆಕ್ಟ್ ಇಕ್ವಾಲಿಟಿ ಅಂತ ಹೇಳಾಗಬೇಕು. ಹೌದಾ? ಹಾಗಾದರೆ ನೆಕ್ಸ್ಟ್ ದ ಗಿನ್ನಿ ಇಂಡೆಕ್ಸ್ ಈಸ್ ಆಫನ್ ರಿಪ್ರೆಸೆಂಟ್ ಗ್ರಾಫಿಕಲಿ ಥ್ರೂ ಲಾರೆನ್ಸ್ ಕರ್ವ್. ಎಸ್, ಇದನ್ನ ಲಾರೆನ್ಸ್ ಕರ್ವ್ ಮೂಲಕ ಏನಪ್ಪ ಅಂತಂದ್ರೆ ಇದನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಇದು ಕರೆಕ್ಟ್ ಆಗ್ತದೆ, 1ನೇದು ರಾಂಗ್ ಆಗ್ತದೆ. ಹಾಗಾಗಿ ಓನ್ಲಿ 2 ಇಸ್ ಆನ್ಸರ್, ದಟ್ ಈಸ್ ಸಿ ಇಸ್ ಆನ್ಸರ್ ಫಾರ್ ದಿಸ್. ಹೌದಾ? ಗಿನ್ನಿ ಕೋಎಫಿಷಿಯಂಟ್ ಅಂತೇಳಿ ಕರೀತಾರೆ. ಗಿನ್ನಿ ಕೋಎಫಿಷಿಯಂಟ್ನ ಎದಕ್ಕೆ ಯೂಸ್ ಮಾಡ್ಕೊತಾರೆ ಅಂತಂದ್ರೆ ಅಸಮಾನತೆಯನ್ನ, ಇನ್ಇಕ್ವಾಲಿಟಿಯನ್ನ ಸಮಾಜದಲ್ಲಿ ಅಳಿಲಿಕ್ಕೆ, ಬೇಸ್ಡ್ ಆನ್ ದೇರ್ ವೆಲ್ತ್. ಈಗ ಒಬ್ಬನ ಕಡೆ ನಮ್ಮ ದೇಶದಲ್ಲಿ ನೋಡಿರ್ಬೋದು, ಬರೀ ಅಂಬಾನಿ, ಅದಾನಿ ಇಂಥವ್ರ ಕಡೆನೇ ಅಂತಂದರೆ ಓನ್ಲಿ 5% ಆಫ್ ದ ಟೋಟಲ್ ಮೆಂಬರ್ಸ್ ಹ್ಯಾವಿಂಗ್ ಮೋರ್ ದೆನ್ 50% ಆಫ್ ದ ಟೋಟಲ್ ಎಕನಾಮಿ ಇನ್ ದರ್ ಹ್ಯಾಂಡ್ಸ್. 40ರಿಂದ 50% ಆಫ್ ದ ಟೋಟಲ್ ದುಡ್ಡು ಏನಿದೆ ಬರೀ ಒಂದು 5% ಜನದ ಕಡೆ ಇದೆ ಅಂತ ಹೇಳ್ತದೆ. ಹಾಗಾದರೆ ಹೆಚ್ಚಿಗೆ ಅಸಮಾನತೆ ಕಾಣ್ತದಿಲ್ಲ, ಹಂಗಂದ್ರೆ ಬಡವರು ಭಾಳ ಅದಾರ ಅಂತ ಹೇಳಿ ಗೊತ್ತಾಗ್ತದೆ. ಹಾಗಾದರೆ ಅದನ್ನು ಮೆಷರ್ ಮಾಡಬೇಕಾದ್ರೆ ಯಾವ ಒಂದು ಗ್ರಾಫು, ಯಾವ ಒಂದು ಲಾನ, ಯಾವ ಒಂದು ಪ್ರಿಡಿಕ್ಷನ್ ತೊಗೊಂತಾರೆ ಅಂತಂದರೆ ಗ್ರಾಫ್ನ ಗಿನ್ನಿ ಕೋಎಫಿಷಿಯಂಟ್ನ ತೊಗೊಂಡು ಅಳಿತಾರೆ ಅದನ್ನು. ಹೌದಾ? ಸೊ ಲೆಟ್ ವಿ ಮೂವ್ ಟು ದ next question. The term Levant, often heard in news, roughly correspond to which of the following region? Levant ಎಂಬುದು ಪದ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಹಾಗಾದರೆ ಈ ಪ್ರದೇಶ ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾನೆ. ಇದು ಲಿವೆಂಟ್ ಅನ್ನೋದು ನಿಮ್ಗೆ ಭಾಳ ಪ್ರಸ್ತುತದಲ್ಲಿತ್ತು, ನೀವು ನೋಡಿರ್ಬೋದು. ಲಿವೆಂಟ್ ಅನ್ನೋದು ಪದ ಮೆಡಿಟೇರಿಯನ್ ಏನು ಸಿ ಇದೆ, ಮೆಡಿಟೇರಿಯನ್ ಸಿ ಏನಿದೆ ಅದರ ಈಸ್ಟ್ ಪಾರ್ಟ್ ಒಳಗೆ ಕಂಡುಬರ್ತದೆ. ಕೆಲವೊಂದು ದೇಶಗಳು ಕಂಡುಬರ್ತದೆ. ಯಾವ್ಯಾವುದು ಅಂದರೆ ಇಸ್ರೇಲ್ ಆಗಿರ್ಬೋದು, ಲೆಬೆನಾನ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಪ್ಯಾಲೆಸ್ಟೈನ್ ಆಗಿರ್ಬೋದು, ಇಂತಹ ದೇಶಗಳು ಕಂಡು ಬರ್ತವೆ. ಅದನ್ನು ಲಿವೆಂಟ್ ರೀಜನ್ ಅಂತ ಹೇಳಿ ಕರೀತಾರೆ. ನಾವು ಇಲ್ಲಿ ಗ್ರಾಫ್ ಮೂಲಕ, ಇಮೇಜ್ ಮೂಲಕ ತೋರಿಸ್ತಿದ್ದೀನಿ, ನೋಡಿರ್ಬೋದು. ಇಟ್ ಈಸ್ ಮೆಡಿಟೇರಿಯನ್ ಸಿ.
ಮೆಡಿಟೇರಿಯನ್ ಸೀಗೆ ಈಸ್ಟ್ ಪಾರ್ಟ್ ಒಳಗೆ ಇಲ್ಲಿ ನೋಡಿರ್ಬೋದು ಇಸ್ರೇಲು, ಲೆಬನಾನು, ಸಿರಿಯಾ, ಜೋರ್ಡನ್ನು ಇವೆಲ್ಲ ಏನು ಬರ್ತದೆ ಪ್ಯಾಲೆಸ್ಟೈನ್ನ, ಇದನ್ನೇನಂತಾರೆ ಲಿವೆಂಟ್ ರೀಜನ್ ಅಂತ ಕರೀತಾರೆ. ಲಿವೆಂಟ್ ರೀಜನ್ ಅಂತ ಕರೀತಾರೆ. ಹೌದಾ? ಮೆಡಿಟೇರಿಯನ್ನ ಈಸ್ಟ್ ಭಾಗಕ್ಕೆ, ಪೂರ್ವ ಭಾಗಕ್ಕೆ ಇರುವಂತಹ ದೇಶಗಳನ್ನ ಏನಂತಾರೆ ಲಿವೆಂಟ್ ರೀಜನ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಕ್ವಶನ್ಗೆ ಆನ್ಸರ್ ನೀವು ನೋಡ್ತಿರ್ಬೋದು. ದ ರೀಜನ್ ಅಲಾಂಗ್ ದ ಈಸ್ಟರ್ನ್ ಮೆಡಿಟೇರಿಯನ್ ಶೋರ್ಸ್, ಫಸ್ಟ್ ಆಪ್ಷನ್ ಈಸ್ ರೈಟ್ ಫಾರ್ ದಿಸ್ ಕ್ವಶನ್. ಹೌದಾ? ಪೂರ್ವ ಮೆಡಿಟೇರಿಯನ್ ಸಮುದ್ರದ ಉದ್ದಕ್ಕೆ ಇರುವಂತಹ ಪ್ರದೇಶಗಳನ್ನ ಏನಂತ ಹೇಳ್ತಿರ್ತೀವಿ, ಲಿವೆಂಟ್ ರೀಜನ್ ಅಂತೇಳಿ, ಪ್ರದೇಶ ಅಂತೇಳಿ ನಾವು ಕರಿತೀವಿ. ಹೌದಾ? ಲಾಜಿಕ್ ಗೇಟ್ಸ್ ಆಪರೇಟ್ ಆನ್ ವಿಚ್ ಪ್ರಿನ್ಸಿಪಲ್? ಹೌದಾ? ಲಾಜಿಕ್ ಗೇಟ್ಗಳು ಯಾವ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳಿ ಕೇಳಿದಾನೆ. ನೀವು ನೋಡಿರ್ಬೋದು. ಲಾಜಿಕ್ ಗೇಟ್ಸ್ ಅಂತ ಹೇಳ್ಬಾರ್ದು, ಇಟ್ ಈಸ್ ಎ ಡಿಜಿಟಲ್ ಬ್ಲಾಕ್ಸ್, ಇಟ್ ಈಸ್ ಎ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡಿಜಿಟಲ್ ಗೇಟ್ಸ್. ಬಿಲ್ಡಿಂಗ್, ಇಟ್ ಈಸ್ ಎ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡಿಜಿಟಲ್ ಸರ್ಕಿಟ್ಸ್ ಅಂತ ಹೇಳಿ ಕರೀತಾರೆ ಅದನ್ನ. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಗೇಟ್ಸ್ ಅನ್ನೋದು ಪ್ರತಿಯೊಂದು ನಾವು ಏನು ಉಪಕರಣಗಳನ್ನು, ಗೆಜೆಟ್ಸ್ಗಳನ್ನು ರೆಡಿ ಮಾಡ್ತೀವಿ ಅದರ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದಪ್ಪ ಅಂತಂದರೆ ಲಾಜಿಕ್ ಗೇಟ್ಸ್ ಆಗ್ತದೆ. ಹೌದಾ? ಅದು ಯಾವ ಒಂದು ತತ್ವದ ಮೇಲೆ ಇದು ಕಾರ್ಯವನ್ನು ನಿರ್ವಹಿಸ್ತದೆ ಅಂದರೆ ಬೂಲಿಯನ್ ಆಲ್ಜಿಬ್ರಾ. ಬೂಲಿಯನ್ ಆಲ್ಜಿಬ್ರಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದು ಏನು ತೋರಿಸ್ತದೆ ಅಂತಂದರೆ, ಸೊನ್ನೆ ಅನ್ನೋದು ಇಲ್ಲಿ, ಸೊನ್ನೆ ಅನ್ನೋದು ಟ್ರೂ, ಟ್ರೂ ಆರ್ ಆನ್ ಅನ್ನೋದನ್ನ ತೋರಿಸಿದ್ರೆ, ದಟ್ ಈಸ್ ಸಾರಿ ಸೊನ್ನೆ ಅಲ್ಲ, ಇದು ಒಂದಾಗಬೇಕು. ಒಂದಂದ್ರೆ ಇಲ್ಲಿ ಹಿಯರ್ ಬೂಲಿಯನ್ ಆಲ್ಜಿಬ್ರಾ ಒಳಗೆ ಒಂದು ಅಂತಂದ್ರೆ ಲಾಜಿಕ್ ಗೇಟ್ಸ್ ಒಳಗೆ ಟ್ರೂ ಆರ್ ಆನ್, ಝೀರೋ ಅಂತಂದ್ರೆ ಫಾಲ್ಸ್ ಆರ್ ಆಫ್ ಅಂತ ಹೇಳಿ ಕರಿತೀವಿ. ಹೌದಾ? ಲಾಜಿಕ್ ಗೇಟ್ಸ್ ಒಳಗೆ. ಹಾಗಾದ್ರೆ ಇದು ಯಾವ ತತ್ವದ ಅಡಿಯಲ್ಲಿ ವರ್ಕ್ ಆಗ್ತದೆ ಅಂದರೆ ಬೂಲಿಯನ್ ಆಲ್ಜಿಬ್ರಾ ಅಂತ ಹೇಳಿ ನೋಡಿದ್ವಿ. ಬೂಲಿಯನ್ ಆಲ್ಜಿಬ್ರಾ ಇದರೊಳಗೆ ಡಿಫ್ರೆಂಟ್ ಗೇಟ್ಸ್ ಬರ್ತವೆ. ಆ ಗೇಟ್ಸ್ ಯಾವ್ಯಾವುದು ಅಂತಂದರೆ ಆ್ಯಂಡ್ ಗೇಟ್ ಆಗಿರ್ಬೋದು, ಆರ್ ಗೇಟ್ ಆಗಿರ್ಬೋದು, ನಾಟ್ ಗೇಟ್ ಆಗಿರ್ಬೋದು, ನಂದ್ ಗೇಟ್ ಅಥವಾ ನ್ಯಾಂಡ್ ಗೇಟ್ ಆಗಿರ್ಬೋದು, ನಾರ್ ಗೇಟ್ ಆಗಿರ್ಬೋದು. ಹೀಗೆ ಭಾಳಷ್ಟು ಗೇಟ್ಗಳು ಬರ್ತವೆ. XOR ಗೇಟ್ ಆಗಿರ್ಬೋದು. ಇವೇನಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಒಳಗೆ ಭಾಳಷ್ಟು ಯೂಸ್ಫುಲ್ ಇದೆ. ಪ್ರತಿಯೊಂದು ಗೆಜೆಟ್ಸ್ಗಳು ರೆಡಿ ಆಗಬೇಕಾದ್ರೆ ಇದು ತೋರಿಸ್ತದೆ. ಇದರೊಳಗೆ ಏನಂತಂದರೆ ಪ್ರತಿ 2 ಇನ್ಪುಟ್ಗಳಿಗೆ ಒಂದು ಔಟ್ಪುಟ್ನ ಕೊಡ್ತದೆ. ಪ್ರತಿ 2 ಇನ್ಪುಟ್ಗಳಿಗೆ ಒಂದು ಔಟ್ಪುಟ್ಗಳನ್ನು ಕೊಡ್ತದೆ ಡಿಜಿಟಲ್ ಸರ್ಕ್ಯೂಟ್ ಒಳಗೆ. ಹಾಗಾದರೆ ಒಂದೇ ಇನ್ಪುಟ್ಟು ಒಂದೇ ಔಟ್ಪುಟ್ ಕೊಡುವಂತಹ ಗೇಟ್ ಯಾವುದು ಅಂತಾರೆ ನಾಟ್ ಆರ್ ಇನ್ವರ್ಟರ್ ಗೇಟ್ ಅಂತ ಕರಿತೀವಿ. ಅದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಹೀಗೆ ರಿಪ್ರೆಸೆಂಟ್ ಮಾಡ್ತಾರೆ. ಹೌದಾ? ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತದೆ ನಿಮ್ಗೆ ತಿಳ್ಕೊಳ್ಳಿಕ್ಕೆ. ಇದಕ್ಕೆ ಲಾಜಿಕ್ ಗೇಟ್ಸ್ ಅಂತ ಹೇಳಿ ಬರ್ತದೆ. ಇಷ್ಟೇ ಗೊತ್ತಿರಲಿ. ಈ ಲಾಜಿಕ್ ಗೇಟ್ಸ್ ಅನ್ನೋದೇನಂತಾರೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎವ್ರಿ ಡಿಜಿಟಲ್ ಸರ್ಕ್ಯೂಟ್ಸ್. ಡಿಜಿಟಲ್ ಯಾವುದೇ ಉಪಕರಣಗಳನ್ನು ತಯಾರು ಮಾಡಬೇಕಾದ್ರೆ ಬಿಲ್ಡಿಂಗ್ ಬ್ಲಾಕ್ ಆಗಿ ವರ್ಕ್ ಆಗ್ತದೆ. ಇಟ್ ವರ್ಕ್ಸ್ ಆನ್ ಬೂಲಿಯನ್ ಆಲ್ಜಿಬ್ರಾ. ಬೂಲಿಯನ್ ಆಲ್ಜಿಬ್ರಾ ಮೇಲೆ ವರ್ಕ್ ಆಗ್ತದೆ. ಇಲ್ಲಿ ಏನಪ್ಪ ಅಂದರೆ ಒಂದು ಅಂತಂದರೆ ಟ್ರೂ ಅಂದಂಗೆ, ಆನ್ ಅಂದಂಗೆ, ಸೊನ್ನೆ ಅಂತಂದರೆ ಆಫ್ ಅಂದಂಗೆ ಅಥವಾ ಫಾಲ್ಸ್ ಅಂದಂಗೆ ಗೊತ್ತಿರಲಿ. ಹೌದಾ? ಹಾಗಾದರೆ ಇಟ್ ವರ್ಕ್ಸ್ ಆನ್ ಬೂಲಿಯನ್ ಆಲ್ಜಿಬ್ರಾ. ಹೌದಾ? ಇಲ್ಲಿ ರಾಮಾನುಜನ್ ಪ್ರಿನ್ಸಿಪಲ್ ಅಂತ ಹೇಳಿದೆ, ಇದು ಅಲ್ಲ. ಟೆಸ್ಲಾ ಗೊತ್ತೇ ಇದೆ ನಿಮಗೆ, ಟೆಸ್ಲಾ ಹರ್ಜ್ಗೆ ಯೂಸ್ ಮಾಡ್ತಾರೆ. ನನ್ ಆಫ್ ದ ಅಬೋ. ಹಾಗಾದರೆ ಇದಕ್ಕೆ ಆನ್ಸರ್ ಏನಂದರೆ ಬೂಲಿಯನ್ ಆಲ್ಜಿಬ್ರಾ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಪೇಸ್ ಮಷೀನ್ಸ್. ಹೌದಾ? Axiom 4, SpaceX, ಗಗನಯಾನ್. ಇದೆಲ್ಲ ಏನಪ್ಪ ಅಂತಂದರೆ ಬಾಹ್ಯಾಕಾಶಕ್ಕೆ ಹೋಗಿ ಏನಪ್ಪ ಅಂತಂದರೆ ಅಲ್ಲಿ ಮೈಕ್ರೋಗ್ರಾವಿಟಿನ ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡೋದಿದ್ದೆ. ಹೌದಾ? ಇತ್ತೀಚೆಗೆ ಹೋಗಿದ್ರು, ನೀವು ನೋಡಿರ್ಬೋದು. Axiom 4 ಮೂಲಕ ಆಗಿರ್ಬೋದು, SpaceX ಆಗಿರ್ಬೋದು, ಗಗನಯಾನ್ ಆಗಿರ್ಬೋದು, ಇವರೆಲ್ಲ ಏನಂತಂದರೆ ಅಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಅಥವಾ ಅಂತರಿಕ್ಷಕ್ಕೆ ಹೋಗಿ ಅಲ್ಲೇನಪ್ಪ ಅಂತಾರೆ ಬೆಳೆಗಳನ್ನು ಬೆಳೆದ್ರು. ಮೆಂತೆ ಆಗಿರ್ಬೋದು, ಬೇರೆ ಬೇರೆ ಕಾಳಾಗಿರ್ಬೋದು. ಇಲ್ಲೇ ನಮ್ಮ US ಧಾರವಾಡದಿಂದ ತೆಗೆದುಕೊಂಡು ಹೋಗಿದ್ರು ಮೊನ್ನೆ ಹೋಗ್ಬೇಕಾರೆ. ಹೌದಾ? ಅಲ್ಲೇನಂದ್ರೆ ಮೈಕ್ರೋಗ್ರಾವಿಟಿನ ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡ್ಕೊಂಡಂತಹ ಕೆಲವೊಂದು ಇದು ರಿಸರ್ಚ್ ಆಗ್ತದೆ. ಹಾಗಾಗಿ ಈ ಮೂರೂ ಕೂಡ ಸಂಬಂಧಪಟ್ಟಿದೆ. ಇದ್ರ ಬಗ್ಗೆ ಭಾಳ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೆ, ಬಟ್ ಇದು ಲೆಂತಿ ಆಗಿಬಿಡ್ತದೆ. ಹೌದಾ? ಸಪ್ರೇಟ್ ಆಗಿ ಬರೀ Axiom 4 ಬಗ್ಗೆ ಮಿಷಿನ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಟ್ ರಿಕ್ವೈರ್ಡ್ ಮೋರ್ ಟೈಮ್. ಮೊನ್ನೆ ಶುಭಾಂಶು ಶುಕ್ಲಾ ಅವರು ಕೂಡ ಇದ್ರೊಳಗೆ ಹೋಗಿದ್ರು. ನಿಮ್ಗೆ ಗೊತ್ತಿದೆ, 4 ಜನ ಹೋಗಿದ್ದಾರೆ. ಪಿಗ್ಗಿ ವಿಟ್ಸನ್ ಆಗಿರ್ಬೋದು, ಶುಭಾಂಶು ಶುಕ್ಲಾ ಆಗಿರ್ಬೋದು. ಪೋಲ್ಯಾಂಡ್ ಮತ್ತು ಹಂಗೇರಿಯಿಂದ ಮೊಟ್ಟ ಮೊದಲ ಬಾರಿಗೆ ಅವರು ಈ ಒಂದು ಮಿಷಿನ್ ಒಳಗೆ ಹೋಗ್ತಾರೆ. ಹೌದಾ? ಇವೆಲ್ಲ ಮಿಷಿನ್ ಬಗ್ಗೆ ಇನ್ನೊಂದು ಸತಿ ನೋಡೋಣ. ಹಾಗಾದರೆ ನಮ್ಗೆ ಬೇಕಾಗಿರೋದು ಏನಪ್ಪ ಅಂದರೆ ಹೌ ಮೆನಿ ಆಫ್ ದ ಸ್ಪೇಸ್ ಮಿಷಿನ್ಸ್ ಗಿವನ್ ಅಬೋ ಎನ್ಕರೇಜ್ ಆ್ಯಂಡ್ ಸಪೋರ್ಟ್ ದ ಮೈಕ್ರೋಗ್ರಾವಿಟಿ. ಗ್ರಾವಿಟಿ ಆಗಬೇಕು.
ಗ್ರಾವಿಟಿ ಅಂತಂತಂದ್ರೆ ನೀವು ನೋಡಿರ್ಬೋದು ಈ ಅಧ್ಯಯನನ ಏನಂದ್ರೆ ಸೂಕ್ಷ್ಮ ಗುರುತ್ವದ ಬಗ್ಗೆ ಅಧ್ಯಯನ ಮಾಡಿದ್ದು ಯಾವ್ಯಾವುದು ಅಂತಂದ್ರೆ ಆಲ್ ಆಫ್ ದಿಸ್ ಎಲ್ಲ ಮೂರು ಮೇಲೆ ಕೊಟ್ಟಿರುವಂತಹ ಎಲ್ಲ ಮೂರು ಸೂಕ್ಷ್ಮ ಗುರುತ್ವದ ಬಗ್ಗೆ ದಟ್ ಈಸ್ ಮೈಕ್ರೋಗ್ರಾವಿಟಿ ಬಗ್ಗೆ ಅಧ್ಯಯನ ಮಾಡಿದೆ ಗೊತ್ತಿರಲಿ. ದ ತೀನ್ ಕತಿಯ ಸಿಸ್ಟಮ್ ಈಸ್ ಅಸೋಸಿಯೇಟೆಡ್ ವಿತ್ ತೀನ್ ಕತಿಯ ಪದ್ಧತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ನೀವು ನೋಡಿರ್ಬೋದು ಗಾಂಧಿಯವರು 1915 ಜನವರಿ 9 ನಮ್ಮ ದೇಶಕ್ಕೆ ಬಂದ ತದನಂತರದಲ್ಲಿ ಬಹಳಷ್ಟು ಏನು ರೈತರ ಪರವಾಗಿ ಹೋರಾಟಗಳನ್ನು ನಡೆಸಿದ್ರು. ಅದರೊಳಗೆ ಒಂದು ಹೋರಾಟ ಚಂಪಾರಣ್ಯದಲ್ಲಿ, ಬಿಹಾರದ ಚಂಪಾರಣ್ಯದಲ್ಲಿ ಏನಾಗ್ತಿರತ್ತಂದ್ರೆ ನೀಲಿ ಬೆಳೆಗಳನ್ನು ಫೋರ್ಸ್ಫುಲ್ಲಾಗಿ ಬೆಳೆಸ್ತಿರ್ತಾರೆ. ನೀಲಿ ಬೆಳೆ ದಟ್ ಈಸ್ ಕಾಲ್ಡ್ ಆಸ್ ಇಂಡಿಗೋ ಪ್ಲಾಂಟ್ ಅಂತ ಹೇಳ್ತಿರ್ತಾರೆ. ಇಂಡಿಗೋ ಪ್ಲಾಂಟನ್ನು ಫೋರ್ಸ್ಫುಲ್ಲಾಗಿ ಬೆಳೆಸ್ತಿರ್ತಾರೆ. ಅದೇನಂತಾರೆ 320 ಆಫ್ ದ ಲ್ಯಾಂಡ್ ಒಳಗೆ ಬೆಳಿಲೇಬೇಕು ಅಂತ ಹೇಳಿ ಆಜ್ಞೆಯನ್ನು ಹೊರಡಿಸಿರ್ತಾರೆ. 20/3 ನಾವೇನಂತಾರೆ ಬೆಳಿಲೇಬೇಕು ಅನ್ನೋದು ಹೊರಡಿಸಿರ್ತಾರೆ. ಇದು ಹೌದಾ? ಇದು ಇಂಡಿಗೋ ಪ್ಲಾಂಟ್ ಅನ್ನೋದು ನೀಲಿ ಬೆಳೆ ಆಗಿರ್ತದೆ. ಇದು ವಿಚ್ ಈಸ್ ಯೂಸ್ಡ್ ಫಾರ್ ಡೈಯಿಂಗ್ ಆಫ್ ಡಿಫ್ರೆಂಟ್ ಕ್ಲಾತ್ಸ್. ಹೌದಾ? ಇದನ್ನು ಬೆಳಿತಿರ್ತಾರೆ. ಬೆಳೆದಾಗ ಏನಾಗ್ತಿರ್ತದೆ ಅಂದರೆ ಸಾಯಿಲ್ ಡಿಟೋರೇಷನ್ ಆಗ್ತಿರ್ತದೆ. ಇದಕ್ಕೆ ಫರ್ಟಿಲೈಸರ್ ಭಾಳ ಬೇಕು, ನೀರು ಭಾಳ ಬೇಕು. ಜೊತೆಗೆ ಏನಪ್ಪ ಅಂತಾರೆ ಮಣ್ಣಿನ ಒಂದು ಫಲವತ್ತತೆ ಕೂಡ, ಫರ್ಟಿಲಿಟಿ ಆಫ್ ಸಾಯಿಲ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ಬೈ ಗ್ರೋಯಿಂಗ್ ದಿಸ್. ಹಾಗಾಗಿ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ವಿರೋಧವನ್ನು ವ್ಯಕ್ತಪಡಿಸ್ಬೇಕಾದ್ರೆ ಒಂದ್ಸತಿ ಏನಾಗ್ತದೆ, ಜರ್ಮನಿ ಒಳಗೆ ಆರ್ಟಿಫಿಷಿಯಲ್ ಡೈನ ಕಂಡುಹಿಡಿದ್ಬಿಡ್ತಾರೆ. ಆರ್ಟಿಫಿಷಿಯಲ್ ಕೃತಕವಾಗಿ ಡೈನ ಕಂಡುಹಿಡಿತಾರೆ, ಬಣ್ಣವನ್ನು ಕಂಡುಹಿಡಿತಾರೆ. ಅವಾಗೇನಂತಂದರೆ ಇದಕ್ಕೆ ಡಿಮ್ಯಾಂಡ್ ಬಿದ್ದೋಗ್ತದೆ. ಡಿಮ್ಯಾಂಡ್ ಬಿದ್ದೋಗೋಣ ಏನಪ್ಪ ಅಂತಂದರೆ ಅದರ ಪ್ರೈಸು ಕಡಿಮೆ ಆಗ್ತದೆ. ಆದರೂ ಕೂಡ ಬ್ರಿಟಿಷ್ ಏನು ಮಾಡ್ತಾರೆ, ಫೋರ್ಸ್ಫುಲಿ ಅದನ್ನು ಬೆಳಿಲೇಬೇಕು ಅಂತ ಹೇಳಿದಾಗ ನಮಗೆ ಅದು ಬೆಳೆದ್ರೆ ಅದರಿಂದ ಅದಕ್ಕೆ ಲಾಭನೇ ಬರಲ್ಲ ಅಂದರೆ ಅದನ್ನ ಯಾಕೆ ಬೆಳೆಯೋಕೆ ಹೋಗ್ತಾರೆ ಅವರು ರೈತರು? ಹೆನ್ಸ್ ದೇ ಡಿಡೆಂಟ್ ಗ್ರೋ ದ ಸಚ್ ಕ್ರಾಪ್ಸ್. ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಮಾಡಬೇಕಾದ್ರೆ ರಾಜ್ಕುಮಾರ್ ಶುಕ್ಲಾ ಅನ್ನೋರು ಏನಪ್ಪ ಅಂತಂದರೆ ಈ ಒಂದು ಪ್ರತಿಭಟನೆಗೆ ಆಹ್ವಾನ ಕೊಡ್ತಾರೆ. ಯಾರಿಗೆ? ದೇ ಕಾಲ್ಡ್ ಮಹಾತ್ಮ ಗಾಂಧಿ. ನಮ್ಮನ್ನ ಉಳಿಸ್ರಿ ಹೇಗಾರು ಮಾಡಿ ಇದರಿಂದ, ಬ್ರಿಟಿಷರಿಂದ ಅಂತ ಹೇಳಿ. ಹೌದಾ? ಹಾಗಾಗಿ ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಅದಕ್ಕೆ ತೀನ್ ಕತಿಯ ಅಂತ ಹೇಳಿ ಕೂಡ ಕರೀತಾರೆ. ತೀನ್ ಕತಿಯ ಅಂದರೆ 320 320 ಆಫ್ ದ ಲ್ಯಾಂಡ್ ಶುಡ್ ಬಿ ಕಲ್ಟಿವೇಟೆಡ್ ವಿತ್ ದ ಇಂಡಿಗೋ ಅಂತ ಹೇಳ್ತದೆ. ಅದ್ರ ವಿರುದ್ಧ ನಡೆಸಿದ್ರು. ಅದಕ್ಕೆ ತೀನ್ ಕತಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಅದು ಯಾವುದು ಅಂತಾರೆ? ಚಂಪಾರಣ್ಯ. ಕೇಡ ಸತ್ಯಾಗ್ರಹ, ಖಲೀಫತ್ ಮೂವ್ಮೆಂಟ್ ಇವೆಲ್ಲ ಗೊತ್ತೇ ಇದೆ. ದಂಡಿ ಮಾರ್ಚ್ 1930 ಖಲೀಫತ್ ಏನು ಅಲ್ಲಿ ಖಲೀಫರ್ನ ಹಿಡ್ಕೊಂಡಿರ್ತಾರೆ, ಅವ್ರ ಮೇಲೆ ದಬ್ಬಳಿಕೆ ಮಾಡ್ತಾರೆ. ಅವಾಗ ನಡೆಯುವಂಥದ್ದು ಶೌಕತ್ ಅಲಿ ಬ್ರದರ್ಸ್ ಏನಿರ್ತಾರೆ, ಅಲಿ ಬ್ರದರ್ಸ್, ಅವರಿಂದ ಮಾಡ್ತದೆ. ಕೇಡ ಸತ್ಯಾಗ್ರಹ ಗೊತ್ತೇ ಇದೆ, ಗುಜರಾತ್ ಒಳಗೆ ನಡೀತದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಇದಕ್ಕೆ ದುಂಬ್ತಾರೆ. ಹೌದಾ? ನಾನ್ ಕೋಆಪರೇಷನ್ ಮೂವ್ಮೆಂಟ್. ಇವೆಲ್ಲ ಏನಪ್ಪ ಅಂತಾರೆ ಇಂಪಾರ್ಟೆಂಟ್ ಆಗ್ತದೆ. ತೀನ್ ಕತಿಯ ಸಿಸ್ಟಮ್ ಅನ್ನೋದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಚಂಪಾರಣ್ಯ. ಸೊ ಇದೇ ರೀತಿ ಏನಪ್ಪ ಅಂತಂದರೆ ನಿಮ್ಮ ಪ್ರೋತ್ಸಾಹ ಇರಲಿ. ಪ್ಲೀಸ್ ಟ್ರೈ ಟು ಪ್ರೊಪಗೇಟ್ ದ ಮೆಸೇಜ್. ಇದು ಏನಾದ್ರು ಇಲ್ಲಿ ನಾವು ತೋರಿಸ್ತಿರುವಂತಹ ಕ್ವಶನ್ನು ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಪ್ಲೀಸ್ ಟ್ರೈ ಟು ಪ್ರೊಪಗೇಟ್. ಆದಷ್ಟು ಅದನ್ನು ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪ್ರೇಷನ್. ಇದೇ ರೀತಿ ಕೋಆಪ್ರೇಷನ್ ಇತ್ತಂದರೆ ಲೆಟ್ ವಿ ಹ್ಯಾವ್ ಅನದರ್ ಸಚ್ ವೀಡಿಯೋಸ್. ಸೈನ್ಸ್ ಮೇಲಾಗಿರ್ಬೋದು, ಟೆಕ್ನಾಲಜಿ ಮೇಲಾಗಿರ್ಬೋದು, ಮುಂದಿನ ಸತಿ ಏನಪ್ಪ ಅಂತಂದ್ರೆ ಅಂಥ ವೀಡಿಯೋಸ್ಗಳು ಕೂಡ ಮಾಡ್ಕೊಂಡು ಬರ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ಲಿಸನಿಂಗ್ ದಿಸ್. ಓಕೆ, ಥ್ಯಾಂಕ್ ಯು.